ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ. ನಮ್ಮ ಭಾರತದ ಪರಂಪರೆಯನ್ನು ಒಂದಷ್ಟು ಅವಲೋಕಿಸಿದಾಗ ಸಮರ ಕಲೆಗಳಿಗೆ ಹಿಂದಿನಿಂದಲೂ ಬಹಳ ಪ್ರಾಧಾನ್ಯತೆ ಇತ್ತು. ಅದು ಕಳರಿ ಕಲೆ ಆಗಿರಬಹುದು ಅಥವಾ ಇನ್ನಿತರ ಕಲೆಗಳು ಆಗಿರಬಹುದು, ಅದು ಮತ್ತೆ ಒಂದಷ್ಟು ಮಾರ್ಪಾಟನ್ನು ಪಡೆದುಕೊಂಡವು. ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ದಕ್ಷಿಣ ಕೊರಿಯಾದ ಒಂದು ಪ್ರಮುಖ ಸಮರ ಕಲೆಯಾಗಿರುವಂಥ ಕ್ರೀಡೆ ಅದು ಟೆಕ್ವಾಂಡೋ ಕ್ರೀಡೆ. ಬಹುತೇಕವಾಗಿ ಟೆಕ್ವಾಂಡೋ ಕ್ರೀಡೆ ಒಂದಷ್ಟು ನಮ್ಮ ಆತ್ಮರಕ್ಷಣೆಯ ನಿಟ್ಟಿನಲ್ಲಿ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಅದು ಕ್ರೀಡಾ ಕ್ಷೇತ್ರದಲ್ಲಿ ತನ್ನ ನೆಲೆಯನ್ನು ಸ್ಥಾಪಿಸಿಕೊಂಡಿದೆ ಮತ್ತು ಬಹುತೇಕ ದೇಶಗಳಲ್ಲೂ ಕೂಡ ಪರಿಚಿತವಾಗಿದೆ. ಭಾರತದಲ್ಲೂ ಮತ್ತು ಭಾರತದ ಗ್ರಾಮಗಳಿಗೂ ಕೂಡ ಈ ಟೆಕ್ವಾಂಡೋ ಕ್ರೀಡೆ ತಲುಪಿದೆ ಮತ್ತು ಬಹಳಷ್ಟು ಕ್ರೀಡಾಳುಗಳು ಈ ಟೆಕ್ವಾಂಡೋ ಕಲೆಯಲ್ಲಿ ಪರಿಣತಿಯನ್ನು ಸಾಧಿಸಿದ್ದಾರೆ, ಪ್ರಶಸ್ತಿಯನ್ನು ಕೂಡ ಗಿಟ್ಟಿಸಿರುತ್ತಾರೆ. ಇಂತಹ ಟೆಕ್ವಾಂಡೋ ಕಲೆಯ ಬಗ್ಗೆ ಆಸಕ್ತರಾಗಿ ಆ ಟೆಕ್ವಾಂಡೋ ಕ್ರೀಡೆಯ ಬೆನ್ನು ಹತ್ತಿ ಅದರ ಬಗ್ಗೆ ವಿಶೇಷವಾದಂಥ ಅಭ್ಯಾಸವನ್ನು ಮಾಡಿದಂಥ ಶ್ರೀಯುತ ಶ್ರೀಪಾದ್ ರಾವ್ ಅವರು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಟೆಕ್ವಾಂಡೋ ಕ್ರೀಡೆಯ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಮತ್ತು ಕೇವಲ ಟೆಕ್ವಾಂಡೋ ಅಲ್ಲ, ಇತರ ಕ್ರೀಡೆಗಳು ಮತ್ತು ಸಾಮಾಜಿಕ ಜವಾಬ್ದಾರಿಗಳು ಮತ್ತು ಕ್ರೀಡೆಗಳ ಉನ್ನತ ಮಟ್ಟಕ್ಕೆ ತಲುಪಿಸುವಂತಹ ಪ್ರಯತ್ನ ಮತ್ತು ಆ ಕ್ರೀಡೆಯನ್ನು ಗ್ರಾಮೀಣ ಪ್ರದೇಶಗಳಿಗೆ ಇನ್ನಷ್ಟು ಹೆಚ್ಚಿಸುವಂತಹ ಪ್ರಯತ್ನದಲ್ಲಿ ಆಗಬೇಕಾದಂತಹ ಕೆಲಸ ಕಾರ್ಯಗಳು ಮತ್ತು ಅವರು ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಪೂರ್ಣವಾಗಿ ವಿವರಿಸಲಿದ್ದಾರೆ. ಅವರ ಸಾಧನೆಯನ್ನು ಗಮನಿಸಿದಾಗ ಶ್ರೀಪಾದ್ ರಾವ್ ಅವರು 4ನೇ ಡಾನ್ ಅಂತಾರಾಷ್ಟ್ರೀಯ ಬ್ಲ್ಯಾಕ್ ಬೆಲ್ಟ್ ಸ್ಪೋರ್ಟ್ಸ್ ಕೋಚಿಂಗ್ನಲ್ಲಿ PG ಡಿಪ್ಲೊಮಾ, NSNIS ಕೋಚ್ ಟೆಕ್ವಾಂಡೋ ಅಂತಾರಾಷ್ಟ್ರೀಯ ಕೋಚ್, ಇದನ್ನು ಗಮನಿಸಿ, ಅಂತಾರಾಷ್ಟ್ರೀಯ ಕೋಚ್, ಇಂಟರ್ನ್ಯಾಷನಲ್ ಟೆಕ್ವಾಂಡೋ ಹಾಲ್ ಆಫ್ ಫೇಮ್ ಸೇರ್ಪಡೆ, USA ಮತ್ತು ಟೆಕ್ವಾಂಡೋ ಹಾಲ್ ಆಫ್ ಫೇಮ್ ಭಾರತ 2022 ಇದರಲ್ಲಿಯೂ ಕೂಡ ಸೇರ್ಪಡೆ, ಇಂಟರ್ನ್ಯಾಷನಲ್ ಐಕಾನ್ ಪ್ರಶಸ್ತಿ ಮತ್ತು ಯಕ್ಷಿತ್ ಯುವ ಫೌಂಡೇಶನ್ನ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು. ಇದರ ಮೂಲಕ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕ್ರೀಡಾ ಪರಿಸರವನ್ನು ಉತ್ತಮಗೊಳಿಸುವುದು ಮತ್ತು ಕ್ರೀಡೆಯಲ್ಲಿ ಒಳಗೊಳ್ಳುವಂತೆ ಮಾಡಿ ಒಂದು ಉತ್ತಮ ಸಾಧಕರನ್ನಾಗಿ ಮಾಡುವಂಥ ಪ್ರಯತ್ನದಲ್ಲಿಯೂ ಕೂಡ ಅವರು ಕಾರ್ಯನಿರತರಾಗಿದ್ದಾರೆ. ಅವರ ಮುಖ್ಯ ಕಾನ್ಸೆಪ್ಟ್ ಅಂದರೆ ನೈತಿಕ ಕ್ರೀಡಾ ಆಡಳಿತ. ಪ್ರಸಕ್ತ ಭಾರತೀಯ ವಾಯುಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಫ್ರಾನ್ಸ್ನ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ನ ಸಂಶೋಧನೆಯನ್ನು ಪ್ರಸ್ತುತವಾಗಿ ನಡೆಸ್ತಾ ಇದ್ದಾರೆ. ಬನ್ನಿ, ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಟೆಕ್ವಾಂಡೋ ಸಮರ ಕಲೆ ಮತ್ತು ಕ್ರೀಡೆ ಇದರ ಬಗ್ಗೆ ಒಂದಷ್ಟು ಮಾಹಿತಿ ಮತ್ತು ಅದರ ವ್ಯಾಪಕತೆಯ ಬಗ್ಗೆ ತಿಳಿಸಲಿರುವಂಥ ಶ್ರೀಯುತ ಶ್ರೀಪಾದ್ ರಾವ್ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಗೌರವಪೂರ್ವಕವಾದಂಥ ಸ್ವಾಗತ. ಸರ್, ತಮಗೆ ಆತ್ಮೀಯವಾದಂಥ ಸ್ವಾಗತ ಕಾರ್ಯಕ್ರಮಕ್ಕೆ. ಮೊದಲಾಗಿ ಈ ಟೆಕ್ವಾಂಡೋ ಕಲೆ ಅಂದರೆ ಏನಿದು ಕ್ರೀಡೆ ಮತ್ತು ಇತರ ನಮ್ಮ ಮಾರ್ಷಲ್ ಆರ್ಟ್ಸ್ಗಿಂತ ಇದು ಯಾವ ರೀತಿಯಲ್ಲಿ ಭಿನ್ನ, ಒಂದಷ್ಟು ವಿವರಿಸಬಹುದೇನು ಅಂತ. ಮೊದಲನೇದಾಗಿ ಟೇಕ್ವಾಂಡೋ ಅನ್ನುವಂಥ ಕ್ರೀಡೆ ಏನಿದೆ ಇವತ್ತಿನ ದಿನ ತುಂಬ ಪ್ರಚಲಿತಿಯಲ್ಲಿದೆ. ನಮ್ಮ ಕರಾವಳಿ ಭಾಗದಲ್ಲಿ ಅದರ ಪಾಪ್ಯುಲಾರಿಟಿ ಇರ್ಬೋದು ಅಥವಾ ಪ್ರಚಲಿತಿ ಇರ್ಬೋದು ಸ್ವಲ್ಪ ಕಡಿಮೆ. ಇನ್ನು ಇಲ್ಲಿ ಹೊಸದಾಗಿದೆ. ಇಲ್ಲಿಯ ಜನರಿಗೆ ಅದರ ಬಗ್ಗೆ ಪರಿಚಯ ತುಂಬ ಪರಿಚಯ ಇರಲಿಕ್ಕಿಲ್ಲ. ಕೆಲವೊಂದು ಜನರಿಗೆ ಮಾತ್ರ ಪರಿಚಯ ಇದೆ. ಸರಿ. ಸೊ ಈ ಟೆಕ್ವಾಂಡೋ ಅನ್ನೋದು ಪ್ರಪಂಚಾದ್ಯಂತ ಇರುವ ಸಮರ ಕಲೆಗಳಲ್ಲಿ ಒಂದು ಸಮರ ಕಲೆ. ಸೊ ನೀವು ಹೇಳಿದಾಗೆ ಇದು ಏನು ಅಂತ ಹೇಳಿದ್ರೆ, ಇದೊಂದು ದಕ್ಷಿಣ ಕೊರಿಯಾ ದೇಶದಲ್ಲಿ ಮೂಡಿ ಬಂದಂತಹ ಒಂದು ಸಮರ ಕಲೆ. ಆತ್ಮರಕ್ಷಣೆಗೆ ಮೂಡಿ ಬಂದಂತ, ಮೊದಲನೇದಾಗಿ ಆತ್ಮರಕ್ಷಣೆಗೆ ಮೂಡಿ ಬಂದಂತ ಸಮರ ಕಲೆ. ಸೊ ಇದರ ಕತೆ ನಿಮಗೆ ಹೇಳುದಂತ ಹೇಳಿದ್ರೆ ತುಂಬಾ ಸ್ವಾರಸ್ಯಪೂರ್ಣವಾದಂತ ಕತೆ ಇದೆ. ಇದ್ರದ್ದು ಕುತೂಹಲ ಭರಿತವಾದ. ಹೌದು. ಸೊ ತಮಗೆ ಈಗ ಮಾರ್ಷಲ್ ಆರ್ಟ್ಸ್ ಯಾವ್ದು ಗೊತ್ತಿದೆ ಅಂತ ಕೇಳುವಾಗ ಯಾವ್ದು ನಿಮಗೆ ಮಂಚೂಣಿಯಲ್ಲಿ ಬರುವುದು ಕರಾಟೆ. ಹೌದು, ಕರಾಟೆ ಅಂತ ಗೊತ್ತಾಗ್ತದೆ. ಸೊ ಕರಾಟೆ ಇತಿಹಾಸ ಸ್ವಲ್ಪ ಅಂದ್ರೆ ನಮಗೆ ಅರ್ಥ ಆಗ್ಬೇಕಲ್ಲ ಟೈಕ್ವಾಂಡೋದು ಹೇಗೆಂದೆ ಅಂತ ಹೇಳಿ. ಸೊ ಅದರ ಸ್ವಲ್ಪ ಕಂಪ್ಯಾರಿಸನ್ ತಗೊಳ್ಳುವ. ಅವಾಗ ನಮಗೆ ಮತ್ತೆ ವೀಕ್ಷಕರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಸೊ ನಿಮಗೆ ಗೊತ್ತಿರುವ ಹಾಗೆ
ಕರಾಟೆ ಒಂದು ಎಷ್ಟು ಅಂದಾಜು ಎಷ್ಟು ವರ್ಷದ ಕಲೆ ಆಗಿರ್ಬೋದು ಅಥವಾ ಅದಕ್ಕೆ ಇತಿಹಾಸ ಎಷ್ಟು ಇರ್ಬೋದು ಅಂತ ಹೇಳ್ತೀರಿ? ಒಂದು ಅಧ್ಯಯನದ ಪ್ರಕಾರ ಅಂದ್ರೆ ಅದು ಹಿಂದೆ ಭಾರತದಲ್ಲೇ ಇತ್ತು, ನಂತರ ಅದು ಬೇರೆ ದೇಶಗಳಿಗೆ ಹೋಗಿ ಮತ್ತೆ ಭಾರತಕ್ಕೆ ವರ್ಗಾವಣೆ ಆಯಿತು ಅನ್ನುವಂತಹ ಒಂದು ಮಾತು ಕೂಡ ಇತ್ತು. ನಿಜ ನಿಜ ಸತ್ಯ. ಸೊ ನಾವು ಕರಾಟೆ ಮೂಲ ಇವತ್ತಿನ ದಿನಕ್ಕೆ ಏನು ಕರಾಟೆ ಮಾಡ್ತಿದ್ದಾರೆ ಅದರ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇದೆ, ವರ್ಲ್ಡ್ ಕರಾಟೆ ಫೆಡರೇಷನ್ ಅಂತೇಳಿ. ಸೊ ಕರಾಟೆಯ ಮೂಲ ನಾವು ನೋಡಿದರೆ ಒಂದು ಸುಮಾರು 1000 ವರ್ಷದ ಇತಿಹಾಸ ಇದೆ ಇದಕ್ಕೆ. ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಡೆವಲಪ್ ಮಾಡ್ತಾ ಬಂದಿರಬಹುದು ಅಥವಾ ಬೇರೆ ಬೇರೆ ಸಂಶೋಧನೆ ಆಗಿರ್ಬೋದು. 1000 ವರ್ಷದ ಇತಿಹಾಸ ಈ ಕ್ರೀಡೆಗಿದೆ. 1000 ವರ್ಷದಿಂದ ಒಂದು ಜಪಾನಿನಲ್ಲಿ ಮೂಲಭೂತವಾಗಿ ಶುರುವಾದಂಥ ಕ್ರೀಡೆ ಅಥವಾ ಸಮರ ಕಲೆ ಇವತ್ತು ಅದನ್ನು ಕ್ರೀಡೆಯ ಒಂದು ಭಾಗವಾಗಿ ಇದೆ. ಸೊ ಇಷ್ಟು ಹಳೆಯ ಕ್ರೀಡೆ ಆಗಿದ್ದು ಎಲ್ರಿಗೂ ಎಲ್ಲ ದೇಶದಲ್ಲಿ ನೀವು ಹೋದ್ರೂ ಸಹ ಕರಾಟೆಗೆ ಒಂದು ತುಂಬಾ ಪ್ರಾಮುಖ್ಯತೆ ಇದೆ. ಮಕ್ಕಳು ಪೋಷಕರಾಗ್ಲಿ ನಮ್ಮ ಮಕ್ಕಳು ಕರಾಟೆ ಮಾಡ್ತಾರೆ ಅಂದ್ರೆ ತುಂಬಾ ಹೆಮ್ಮೆ, ಖುಷಿ. ಸ್ವರಕ್ಷಣೆ ಮಾಡ್ತಿದ್ದಾರೆ, ಕರಾಟೆ ಮಾಡ್ತಿದ್ದಾರೆ, ಬ್ಲ್ಯಾಕ್ ಬೆಲ್ಟ್ ಮಾಡ್ತಿದ್ದಾರೆ, ಹಾಗೆ ಆಗ್ತಾರೆ, ಹೀಗೆ ಆಗ್ತಾರೆ, ಗಟ್ಟಿ ಆಗ್ತಾರೆ ಅನ್ನೋ ಒಂದು ತುಂಬಾ ಹೆಮ್ಮೆ. ಸೊ ಇಷ್ಟೆಲ್ಲ ಅದಕ್ಕೆ ಇತಿಹಾಸ ಇದ್ದು ಸಹ, ಇಷ್ಟೆಲ್ಲ ಅದಕ್ಕೆ ಅವಕಾಶ ಇದ್ದು ಸಹ ಇತ್ತೀಚಿನವರೆಗೂ ಸರ್ಕಾರದಿಂದ ಸರಿಯಾದ ಅದಕ್ಕೆ ಮಾನ್ಯತೆ ಸಿಗುವಂಥದ್ದು ತುಂಬಾ ಕಡಿಮೆ. ಈಗ 1-2 ವರ್ಷದಲ್ಲಿ ಸಿಗ್ತಾ ಇದೆ. ಅಂದ್ರೆ ತಮ್ಮ ಪ್ರಕಾರ ಸಮರ ಕಲೆಗಳಿಗೆ ಈ ಸರ್ಕಾರ ಹೆಚ್ಚಿನ ಒಂದು ಆಸಕ್ತಿಯನ್ನ ತೋರ್ತಾ ಇಲ್ಲ. ಹೌದು, ಕಾಂಟ್ರಿಬ್ಯೂಷನ್ಸ್ ಕಡಿಮೆ ಇದೆ. ಈ ಕರಾಟೆ ವಿಷಯದಲ್ಲಿ ಆದ್ರೆ ಸೊ ಸರ್ಕಾರ ಯಾವಾಗ ಮಾನ್ಯತೆ ಕೊಡುವುದು, ಆ ಒಂದು ಸಮರ ಕಲೆಯನ್ನು ಕ್ರೀಡೆಯಾಗಿ ನೀವು ಪರಿವರ್ತಿಸಿದರೆ, ಈಗ ಸಮರ ಕಲೆ ಉಂಟು, ಕರಾಟೆ ಉಂಟು, ಸಮರ ಕಲೆ ಉಂಟು, ನೀವು ಯುದ್ಧ ಮಾಡುವಂತ ಕಲೆ ಅದು. ಯುದ್ಧದಲ್ಲಿ ಹೆಚ್ಚು ನಮಗೆ ಅದು ಯೂಸ್ ಆಗುದಿಲ್ಲ. ಇವತ್ತಿನ ದಿನಕ್ಕೆ ಅದನ್ನು ಕ್ರೀಡೆಯಾಗಿ ನೀವು ಹೇಗೆ ಪರಿವರ್ತಿಸ್ತೀರಿ ಅಂದ್ರೆ ಫಾರ್ಮೇಶನ್ ಚೇಂಜ್ ಆಗ್ಬೇಕು. ಹೌದು, ಅದರಲ್ಲಿರುವ ಬೇಸಿಕ್ ಕಾನ್ಸೆಪ್ಟ್ ಅನ್ನ ತಗೊಂಡು ಕ್ರೀಡೆಯಾಗಿ ಮಾಡಿದ್ರೆ ಹೇಗೆ ಆಗ್ತದೆ, ಹೇಗೆ ಅದರಲ್ಲಿ ಮಕ್ಕಳು ಬೆಳಿಬಹುದು ಅನ್ನೋದೊಂದು ಸರಿಯಾದ ಒಂದು ಮಾರ್ಗದ ಸೂಚಿಯನ್ನು ಇಡುವಾಗ ಸರ್ಕಾರ ಇನೋವೇಷನ್ ಆಗಬೇಕು ಈ ವಿಷಯದಲ್ಲಿ. ಹೌದು. ಸೊ ಆಗಿರುವಾಗ ಮಾತ್ರ ಸರ್ಕಾರ ಅದಕ್ಕೆ ಮಾನ್ಯತೆ ಕೊಡ್ತದೆ. ಸರಿ. ಸೊ ಅದರ ಪ್ರಕಾರ ಈಗ ಒಂದು ಕರಾಟೆಗೆ 1-2 ವರ್ಷದಿಂದ ಒಳ್ಳೆ ಮಾನ್ಯತೆ ಇದೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲೂ ಅದಕ್ಕೆ ಒಂದು ಸ್ವಲ್ಪ 2-3 ಸೆಲೆಕ್ಷನ್ ಟ್ರಯಲ್ಸ್ ಅದೆಲ್ಲ ನಡೀತಾ ಉಂಟು ಈಗ. ಸೊ ಇದು ಒಂದು ಬೇಸಿಕ್ ಎಲ್ರಿಗೂ ಗೊತ್ತಿರುವಂತಹ ಸಮರ ಕಲೆ ಆದ ಕರಾಟೆಯ ಒಂದು ನನಗೆ ಅದರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಸೊ ನಿಮ್ಮ ಹಾಗೆ ಪ್ರೇಕ್ಷಕನಾಗಿ ಹೇಗೆ ಗೊತ್ತಾಗ್ತದಲ್ಲ ನೋಡಿ, ಸೊ ಅದರ ಪ್ರಕಾರ ಹೀಗಿದೆ. ಸೊ ನಾನು ಶುರು ಮಾಡುವಾಗ ಕರಾಟೆಯಿಂದ ಶುರು ಮಾಡಿದ್ದು ನನ್ನ ಬಾಲ್ಯದಲ್ಲಿ. ಸರಿ. 4ನೇ ಕ್ಲಾಸ್ ಪುತ್ತೂರಿನಲ್ಲಿ ಇರುವಾಗ ಅಲ್ಲಿ ನಾನು ನನ್ನ ಅಕ್ಕ ಕರಾಟೆ ಫಸ್ಟ್ ಡನ್ ಬ್ಲ್ಯಾಕ್ ಬೆಲ್ಟ್. ಸರಿ. ಸೊ ಅವಳಿಂದ ಪ್ರೇರಿತನಾಗಿ ನಾನು ಕರಾಟೆ ಶುರು ಮಾಡಿದ್ದು. ಸೊ ನನಗೆ ಮುಂದೆ ಬಂದಂಥ ಚಾಲೆಂಜಸ್ ಏನಂತ ಹೇಳಿದರೆ, ಅದರಲ್ಲಿ ಸಿಕ್ಕಂಥ ಸರ್ಟಿಫಿಕೇಟ್ಗಳಾಗಿರ್ಬೋದು ಅಥವಾ ಅದರಲ್ಲಿ ಆಗುವ ಕಾಂಪಿಟೇಷನ್ಗಳಾಗಿರ್ಬೋದು, ಇನ್ಸ್ಪಿರೇಷನ್. ಅದಕ್ಕೆ ನನಗೆ ಬೇಕಾದ ಎಲ್ಲಿ ನಾನು ಈಗ ಎಂತಾದ್ರೂ ಮಾಡಿದರೆ, ಸ್ಪೋರ್ಟ್ಸಲ್ಲಿ ಎಂತಾದ್ರೂ ಮಾಡಿದರೆ, ಕಾಲೇಜಲ್ಲಿ ಅಡ್ಮಿಷನ್ಗೆ ನನಗೆ ಸ್ಕಾಲರ್ಶಿಪ್ ಬೇಕು, ನನಗೆ ರಿಲ್ಯಾಕ್ಸೇಷನ್ಸ್ ಬೇಕು. ಸೊ ಅದು ನನಗೆ ಲಾಭ ಸ್ಪೋರ್ಟ್ಸಲ್ಲಿ ಮಾಡಿದ್ದೇನೆ ಅಂತ ಹೇಳಿದರೆ. ಸೊ ಇಲ್ಲಿ ಕೊಟ್ಟಿರುವಂಥ ಸರ್ಟಿಫಿಕೇಟ್ಸ್ ನನಗೆ ಆ ಸಮಯದಲ್ಲಿ ಎಷ್ಟು ಲಾಭ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಕರಾಟೆಯಿಂದ ಬೇರೆ ಯಾವುದು ಲಾಭ ಉಂಟು ನೋಡುವಾಗ ನನಗೆ ತಾಯ್ಕೊಂಡದ್ದು ಒಂದು ವಿಷಯ ಸಿಕ್ಕಿದ್ದು. ಸೊ ಈಗ ತಾಯ್ಕೊಂಡು ಏನಂತ ಹೇಳುವ, ತಾಯ್ಕೊಂಡು ಅಂತ ಹೇಳುದು ನಾನು ಹೇಳಿದಾಗೆ ದಕ್ಷಿಣ ಕೊರಿಯಾದಲ್ಲಿ ಮೂಲತಃ ಒಂದು ಸಿದ್ಧವಾದ ಕಲೆ. ಸೊ ನಿಮ್ಮ ಪ್ರಕಾರ ಇದಕ್ಕೊಂದು ಎಷ್ಟು ವರ್ಷ ಇತಿಹಾಸ ಇರ್ಬೋದು? ಬಹುಶಃ ನನಗೂ ಅದರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಸೊ ಇದಕ್ಕೆ ಹೆಚ್ಚು ವರ್ಷದ ಇತಿಹಾಸ ಇಲ್ಲ. ಇದು ಶುರು ಆಗಿದ್ದು, ಇದನ್ನು ರೆಡಿ ಮಾಡಿದ್ದು 1940s ರಲ್ಲಿ. 1940 ದಕ್ಷಿಣ ಕೊರಿಯಾದಲ್ಲಿ 1940ರ ದಶಕದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಶಾಲೆಗಳಿದ್ದು. ಎಲ್ಲ ಶಾಲೆಗಳು ಬೇರೆ ಬೇರೆ ಶಾಲೆಗಳು ತಾಯ್ಕೊಂಡುವಿನ ಶಾಲೆ ಅಂತಿತ್ತು. ತಾಯ್ಕೊಂಡು ಅಂತ ಅದಕ್ಕೆ ಸ್ಪಷ್ಟ ಹೆಸರು ಇರಲಿಲ್ಲ. ಆ ಸಮಯದಲ್ಲಿ ಶುರುವಾದಂಥ ಕಲೆ. ಅದಕ್ಕೆ ಇವತ್ತಿನ ದಿನ ಪ್ರಾಮುಖ್ಯತೆ ನೀವು ಸರ್ಚ್ ಮಾಡಿ ನೋಡುವಾಗ, ಗೂಗಲಲ್ಲಿ ನೋಡುವಾಗ ಅಥವಾ ಯಾವುದೇ ಒಂದು ರೀತಿಯ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೀವು ನೋಡುವಾಗ ಅದಕ್ಕೊಂದು ತುಂಬ ಮಾನ್ಯತೆ ಇದೆ. ಅಥವಾ ಸರ್ಕಾರದಲ್ಲೂ ನೀವು ಆರ್ಮಿ ಆಗಲಿ, ನೇವಿ ಆಗಲಿ, ಏರ್ಫೋರ್ಸ್ ಆಗಲಿ, ರೈಲ್ವೆ ಬೋರ್ಡ್ ಆಗಲಿ ಅಥವಾ ನಿಮ್ಮ ಯಾವುದೇ ಮತ್ತಿತರ ಸರ್ಕಾರಿ ಸ್ಪೋರ್ಟ್ಸ್ ಕೋಟಾದಡಿ ಇದಕ್ಕೆ ಮಾನ್ಯತೆ ಇದೆ. ಇದಕ್ಕೆ ತುಂಬಾ ದೊಡ್ಡ ಮಾನ್ಯತೆ ಇದೆ. ತಾಯ್ಕೊಂಡು ಮಾನ್ಯತೆ. ಹೌದು. ಮತ್ತೆ ನಮ್ಮ ಡಿಫೆನ್ಸ್ ಸೆಕ್ಟರ್ ಮತ್ತೆ ರೈಲ್ವೇಸ್ ಅಲ್ಲಿ ಸಪರೇಟ್ ಆದ ತಾಯ್ಕೊಂಡು ಟೀಮ್ ಇದೆ. ಅವರು ತಾಯ್ಕೊಂಡು ಟೀಮ್ ಅನ್ನೇ ರಿಕ್ರೂಟ್ ಮಾಡ್ತಾರೆ. ಒಂದು ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ವೇಟ್ ಕ್ಯಾಟಗರಿ ಇದೆ, ಅಂಡರ್ 54 ಅಂತೇಳಿ. ಆ ಕ್ಯಾಟಗರಿಯಲ್ಲಿ ಒಬ್ಬ ಅಥ್ಲೀಟ್, ನೆಕ್ಸ್ಟ್ ಕ್ಯಾಟಗರಿ ಇನ್ನೊಬ್ಬ ಅಥ್ಲೀಟ್. ಸೊ ಪುರುಷರಿಗೆ ಮಹಿಳೆಯರಿಗೆ ಇಬ್ಬರಿಗೆ ಸಪರೇಟ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇದೆ. ಅವರ ಕೆಲಸ ಏನು, ರಿಕ್ರೂಟ್ ಆದ್ಮೇಲೆ ಆಡ್ತಾನೆ ಇರೋದು, ಆಡಿ ದೇಶಕ್ಕೆ ಕೀರ್ತಿ ತರುವುದು ಅಷ್ಟೇ. ಸೊ ಈ ಪ್ರೊಸೆಸ್ ಇದರಲ್ಲಿದೆ. ಸೊ 40ರಲ್ಲಿ ಶುರುವಾದಂಥ ಕ್ರೀಡೆ ಇಷ್ಟು ಪ್ರಚಲಿತ ಆಗ್ಲಿಕ್ಕೆ ಹೇಗೆ ಕಾರಣ?
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಎಷ್ಟೊಂದು ಮಾನ್ಯತೆ ಎಲ್ಲ ಆಗ್ಲಿಕ್ಕೆ ಏನು ಕಾರಣ, ಇದು ಒಂದು ನಮ್ಮ ದಕ್ಷಿಣ ಕೊರಿಯಾದ ಯಾರು ಜನರಿದ್ದಾರೆ ಅಥವಾ ಸರ್ಕಾರ ಇದೆ ಅವರದೊಂದು ಸ್ಟ್ರಾಟಜಿ. ಸೊ ಅವರಿಗೆ ಒಂದು ಅಭ್ಯಾಸ ಇದೆ, ನೀವು ಯಾವುದೇ ವಸ್ತುವನ್ನು ಕೊಡಿ ಆ ವಸ್ತುವನ್ನು ತಗೊಂಡು ಅವರ ಸ್ವಂತ ವರ್ಷನ್ ಅನ್ನು ಮಾಡ್ತಾರೆ. ಸೊ ಅದರ ಪ್ರಕಾರ ಅವರಿಗೆ ಅನ್ಸಿತ್ತು ಈಗ ನಮ್ಮ ದೇಶದ ಹೊಸತು ಕಲೆ ವಿಶ್ವಾದ್ಯಂತ ಹೋಗ್ಬೇಕು, ಹೇಗೆ ಹೋಗುದು ಅಂತ ಅವರು ವಿಚಾರ ಮಾಡಿದಾಗ ಅವ್ರಿಗೆ ಕಂಡದ್ದು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಸ್ಥೆ. ಸೊ ಒಲಿಂಪಿಕ್ ಗೇಮ್ಸ್, ಮಾಡರ್ನ್ ಒಲಿಂಪಿಕ್ ಗೇಮ್ಸ್ ಅಂತೂ ತುಂಬಾ ಮುಂಚಿತವಾಗಿ ನಡೀತಾ ಬರ್ತಾ ಇದೆ. ಮಾಡರ್ನ್ ಒಲಿಂಪಿಕ್ ಗೇಮ್ಸ್ ಸದ್ಯದಲ್ಲಿ ಶುರು ಆಗಿದೆ, ಸದ್ಯ ಅಂದ್ರೂ ಒಂದು ಶತಮಾನಗಳ ಇತಿಹಾಸ ಇದೆ. ಸೊ ಅಲ್ಲಿ ನಮ್ಮ ಈ ಕ್ರೀಡೆ ಹೋದ್ರೆ ಜಾಗತಿಕವಾಗಿ ಎಲ್ರಿಗೂ ಅದಕ್ಕೆ ಬೆಲೆ ಬರ್ತದೆ, ಆಕರ್ಷಣೆ ಸಿಗ್ತದೆ ಅಂತ ಹೇಳಿ ಅವರದೊಂದು ಪರಿಕಲ್ಪನೆ. ಸರಿ. ಸೊ ಅದರ ಪ್ರಕಾರ ಮಾಡ್ಬೇಕಂತ ಹೇಳಿ ಒಂದು ಕ್ರೀಡೆಯನ್ನು ನೀವು ಒಲಿಂಪಿಕ್ನಲ್ಲಿ ಇನ್ವಾಲ್ವ್ ಮಾಡ್ಬೇಕಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ. ಅದಕ್ಕೆ ಕೆಲವು ಮಾನದಂಡಗಳಿವೆ, ಅದಕ್ಕೆ ಹೀಗೆ ಇರಬೇಕಂತಿವೆ. ಕ್ರೀಡೆಯ ರೂಲ್ಸ್ ಅಷ್ಟೇ ಅಲ್ಲದೆ ಆ ಕ್ರೀಡೆಯನ್ನು ಗವರ್ನ್ ಮಾಡುವಂತಹ ಸಂಸ್ಥೆ ಯಾವುದಿದೆ ಅದು ಹೀಗಿರ್ಬೇಕನ್ನೋ ಒಂದು ಮಾನದಂಡನೆ ಇದೆ. ಆ ಕ್ರೀಡೆಗೂ ಕೂಡ ಒಂದು ಸಿಸ್ಟಮ್ಯಾಟಿಕ್ ಫಾರ್ಮೇಶನ್ ಬರಬೇಕಾಗ್ತದೆ. ಹೌದು, ನಾಟ್ ಓನ್ಲಿ ಫಾರ್ ಪ್ಲೇಯಿಂಗ್, ಅದರ ಗವರ್ನೆನ್ಸ್ಗೂ ಸಿಸ್ಟಮ್ಯಾಟಿಕ್ ಫಾರ್ಮೇಶನ್ ಮತ್ತೆ ಕಂಪ್ಲೈನ್ಸ್ ಎಲ್ಲ ತುಂಬಾ ಇದೆ, ಅಡ್ಮಿನಿಸ್ಟ್ರೇಷನ್ಸ್ ಹೌದು ತುಂಬಾ ಇದೆ. ಸೊ ಆದ ಕಾರಣ ಹೇಗೆ ಮಾಡುದು ಅಂತ ಹೇಳಿ ತಾಯ್ಕೊಂಡೋದವರು ಅದಕ್ಕೆ ಏನು ಮಾಡೋದು ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೊಂದು ಸಮಾಲೋಚನೆ ಮಾಡಿ ಹೇಗೆ ಮಾಡುವ ಅಂತ ಅವರೊಂದು ದಾರಿ ಹುಡ್ಲಿಕ್ಕೆ ನೋಡಿದ್ರು. ಯಾರು ಇದು ಮಾಡಿದ್ದೆಲ್ಲ ದಕ್ಷಿಣ ಕೊರಿಯಾದ ಸರ್ಕಾರದ ಇನ್ವಾಲ್ವ್ಮೆಂಟ್ ಇಂದ ಇಷ್ಟೆಲ್ಲ ಆಗ್ಲಿಕ್ಕೆ ಸಾಧ್ಯ ಉಂಟು. ಅದೇ ಸ್ಥಿತಿಯಲ್ಲಿ ನೀವು ಕರಾಟೆಯನ್ನು ನೋಡಿದ್ರೆ ಇಷ್ಟು ವರ್ಷದ ಇದ್ದು ಸಹ ಕರಾಟೆ ಒಲಿಂಪಿಕ್ಸ್ ಇವತ್ತಿವರೆಗೂ ಅಧಿಕೃತವಾದ ಕ್ರೀಡೆ ಅಲ್ಲ. 2020 ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಸೇರ್ಪಡೆ ಅದು ಡೆಮೋ ಸ್ಪೋರ್ಟ್ ಆಗಿ ಸೇರ್ಪಡೆಗೊಳಿಸಿದ್ರು. ತೋರಿಗೆ ಒಂದು ಪ್ರತ್ಯಕ್ಷಿಕೆ ಒಂದು ಇವೆಂಟಿನಲ್ಲಿ ಯಾಕೆ ಆಯ್ತು ಅಂತ ಹೇಳಿದ್ರೆ 2020 ಒಲಿಂಪಿಕ್ ಟೋಕಿಯೋದಲ್ಲಿ ಆಯ್ತು. ಸೊ ಟೋಕಿಯೋದಲ್ಲಿ ಅದು ಹೋಸ್ಟ್ ಕಂಟ್ರಿ. ಸೊ ಅವರಿಗೆ ಒಂದು 4 ಗೇಮಿನ ಅವಕಾಶ ಉಂಟು ತಮ್ಮದ ಗೇಮ್ ಅನ್ನು ಡಿಸ್ಪ್ಲೇ ಮಾಡ್ಲಿಕ್ಕೆ. ಸೊ ಆ ಆರ್ಗನೈಸಿಂಗ್ ಕಮಿಟಿ ಕರಾಟೆ ನಮ್ಮ ಮೂಲ ದೇಶದ ಮಾಡುವಂತೆ ಮಾಡಿದ್ರು. ಸೊ ಈಗ ಬರುವ ನೆಕ್ಸ್ಟ್ ಯಾವ್ದು ಒಲಿಂಪಿಕ್ಸ್ ಉಂಟು 28 ಒಲಿಂಪಿಕ್ಸ್ ಅಲ್ಲಿ ಅದರಲ್ಲಿ ಸಹ ಕರಾಟೆಯ ಇನ್ವಾಲ್ವ್ಮೆಂಟ್ ಇಲ್ಲ. ಸೊ ಆದ ಕಾರಣ 1000 ವರ್ಷದಿಂದ ಬಂದಂತ ಮಾರ್ಷಲ್ ಆರ್ಟ್ಸ್ ಇನ್ವಾಲ್ವ್ಮೆಂಟ್ ಇಲ್ಲ ಆದ್ರೆ ಈಗ ನಾವು ಒಂದು ದಶಕದ ಹಿಂದೆ ಮಾಡಿದ್ದೇವೆ, 50ರಲ್ಲಿನ ವಿಷಯ ಇದು. ಇನ್ವಾಲ್ವ್ ಮಾಡಿದೆ ಹೇಗೆ ಮಾಡುದು ಅಂತ ಹೇಳುವಾಗ ಸರ್ಕಾರ, ಸೌತ್ ಕೊರಿಯನ್ ಸರ್ಕಾರ ಫಸ್ಟ್ ಏನ್ ಮಾಡಿತ್ತು, ಈಗ ನಮ್ಮಲ್ಲಿ ಭಾರತೀಯ ಕ್ರೀಡಾ ಪ್ರಾಧಿಕಾರ ಇದೆ. ಅದೇನ್ ಮಾಡ್ತದೆ, ಭಾರತದಲ್ಲಿ ಕ್ರೀಡೆಯ ಎಲ್ಲ ಅದನ್ನು ಗವರ್ನ್ ಮಾಡ್ತದೆ, ಒಂದು ರೂಲ್ ಅನ್ನ ಗವರ್ನ್ ಮಾಡ್ತದೆ ಪ್ರಾಧಿಕಾರ ಅದೊಂದು. ಸೊ ಎಲ್ಲ ಕ್ರೀಡೆಗಾಯ್ತು. ನಮ್ಮ ಇದೇ ರೀತಿಯಲ್ಲಿ ಅಲ್ಲಿ ಸರ್ಕಾರ ತಾಯ್ಕೊಂಡು ಕ್ರೀಡೆಯನ್ನು ಗವರ್ನ್ ಮಾಡ್ಲಿಕ್ಕೆ, ಅದನ್ನು ಒಂದು ಅಸ್ತಿತ್ವ ಕ್ಲಿಯರ್ ಕಟ್ ಹೀಗೆ ಆಗ್ಬೇಕಂತ ಮಾಡ್ಲಿಕ್ಕೆ ಒಂದು ಪ್ರಾಧಿಕಾರವನ್ನು ಸ್ಥಾಪಿಸಿತು. ಅದಕ್ಕಾಗಿ ಆ ಪ್ರಾಧಿಕಾರದ ಹೆಸರು ಇವತ್ತಿನ ದಿನಕ್ಕೆ ಕುಕಿವಾನ್ ಅಂತೇಳಿ. ಕುಕಿವಾನ್ ಅವಾಗಿನಿಂದ ಇವತ್ತಿನ ಕುಕಿವಾನ್ ಅಂತ ಪ್ರಾಧಿಕಾರದ ಹೆಸರು. ಸೊ ಆ ಪ್ರಾಧಿಕಾರದಲ್ಲಿ ಕುಕಿವಾನ್ ಅನ್ನುವ ಒಂದು ಪ್ರಾಧಿಕಾರದಲ್ಲಿ ಈಗ ನಾವು ಇಲ್ಲಿ ಯಾವ್ದಾರ ಫೆಡರೇಷನ್ ಹೋದ್ರೆ, ಯಾವ್ದಾರ ಒಂದು ಇದಕ್ಕೆ ಹೋದ್ರೆ ಅದಕ್ಕೆ ಪ್ರೆಸಿಡೆಂಟ್ ಮತ್ತೆ ಸೆಕ್ರೆಟರಿ ಅನ್ನುವ ಒಂದು ಕಾರ್ಯಕಾರಿ ಸಮಿತಿ ಎಲ್ಲ ಇರ್ತದೆ. ಪ್ರತಿ ಸ್ಪೋರ್ಟ್ಸ್ ಎಲೆಕ್ಟೆಡ್ ಕಾರ್ಯಕಾರಿ ಸಮಿತಿ ಇರ್ತದೆ ಅಲ್ಲಿ. ಹಾಗೆ ಎಲೆಕ್ಟೆಡ್ ರ್ಯಾಂಡಮ್ ಕಾರ್ಯಕಾರಿ ಸಮಿತಿ ಅಲ್ಲ, ಆ ಬೋರ್ಡಿಗೆ ಇಲೆಕ್ಷನ್ ನಡೆಸುವುದು ನಮ್ಮಲ್ಲಿ ಹೇಗೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆ ಅಲ್ಲ, ಹಾಗೆ ಅಲ್ಲೇ ಎಲೆಕ್ಷನ್ ಕಮಿಷನ್ ಗವರ್ಮೆಂಟ್ ನಡೆಸುದು. ಮತ್ತೆ ಅದರಲ್ಲಿ ಯಾರೇ ಪ್ರತಿನಿಧಿಗಳೇ ಬರ್ತಾರೆ, ಪ್ರೆಸಿಡೆಂಟ್ ಆಗ್ಲಿ ಡೈರೆಕ್ಟರ್ಸ್ ಇರ್ತಾರೆ ಅದಕ್ಕೆ. ಸೊ ಅಲ್ಲೇ ಎಲೆಕ್ಷನ್ ಕಮಿಷನ್ ನಾಮಿನೇಷನ್ ಕೊಟ್ಟು ಅಲ್ಲೇ ಸಿಟಿಸನ್ಗೆ ಮಾತ್ರ ಆ ಕುಕಿವಾನ್ ಪ್ರಾಧಿಕಾರದಲ್ಲಿ ಅವಕಾಶ ನಡೆಸಲಿಕ್ಕೆ. ಅವ್ರದ್ದು ಫಿಕ್ಸ್ಡ್ ಟರ್ಮ್ ಉಂಟು, ಫಿಕ್ಸ್ಡ್ ಟರ್ಮ್ ಪ್ರಕಾರ ನಡೀತದೆ. ಸೊ ಇಲ್ಲಿ ಏನಾಯ್ತು, ಮೊದಲನೇದಾಗಿ ಸರ್ಕಾರ ಒಂದು ಪ್ರಾಧಿಕಾರ ಮಾಡಿತ್ತು. ಸರಿ. ಆ ಪ್ರಾಧಿಕಾರದ ಅಡಿಯಲ್ಲಿ ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳಾಯ್ತು. ಆ ಪ್ರಾಧಿಕಾರದ ಕುಕಿವಾನ್ ನಡಿಯಲ್ಲಿ ಇವತ್ತು ವರ್ಲ್ಡ್ ತಾಯ್ಕೊಂಡು ಅಕಾಡೆಮಿ ಅಂತ ಒಂದುಂಟು, ವರ್ಲ್ಡ್ ತಾಯ್ಕೊಂಡು ರಿಸರ್ಚ್ ಸೆಂಟರ್ ಅಂತ ಒಂದುಂಟು. ಆ ರಿಸರ್ಚ್ ಸೆಂಟರ್ ಇದ್ದದ್ದು ಏನು ಮಾಡ್ತದೆ, ಹೊಸ ಸಂಶೋಧನೆ. ಇದು ಯಾವ ದೃಷ್ಟಿಕೋನದಲ್ಲಿ, ಒಂದು ಸಮರ ಕಲೆಯ ದೃಷ್ಟಿಕೋನದಲ್ಲಿ ಮಾತ್ರ. ಸಮರ ಕಲೆಯನ್ನು ಹೇಗೆ ಬೆಳೆಸಬಹುದು, ಇವತ್ತಿನ ವೈಜ್ಞಾನಿಕ ರೀತಿಯಲ್ಲಿ ಹೇಗೆ ಬೆಳೆಸುವುದು ಅಂತೇಳಿ. ವೈಜ್ಞಾನಿಕ ರೀತಿ ಅಂತ ಹೇಳಿದ್ರೆ ಇವತ್ತಿನ ಸ್ಪೋರ್ಟ್ಸ್ ಸೈನ್ಸ್ ನೀವು ಎಕ್ಸಸೈಸ್ ಫಿಸಿಯಾಲಜಿ ಆಗಿರ್ಬೋದು, ಅಥವಾ ಸೈಂಟಿಫಿಕ್ ಆದ ಬೇರೆ ಬೇರೆ ಮಾನದಂಡಗಳು ಏನುಂಟು ಇವತ್ತಿನ ಸ್ಪೋರ್ಟ್ಸ್ ಸೈಂಟಿಸ್ಟ್ ಆಗಿ ಏನುಂಟು ಅದನ್ನು ತಾಯ್ಕೊಂಡಲ್ಲಿ ಹೇಗೆ ಮಾಡಬೇಕು. ಈಗ ತಾಯ್ಕೊಂಡಲ್ಲಿ ಕಿಕ್ ಮಾಡುವ ಒಂದು ಮೋಷನ್ ಉಂಟು. ಸೊ ಅದು ಬಯೋಮೆಕ್ಯಾನಿಕ್ಸ್ ಅಲ್ಲಿ ಬರ್ತದೆ, ಎಷ್ಟು ರೇಂಜಿನಲ್ಲಿ ಕಿಕ್ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿ. ಸೊ ನಾವು
ಇಲ್ಲಿ ಒಂದು ಮ್ಯಾಟಿನಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಕೋಚ್ ಆಗಲಿ ಮಕ್ಕಳಾಗಲಿ ಅಷ್ಟು ವಿಚಾರ ಮಾಡೋದಿಲ್ಲ. ಅಲ್ಲಿ ಆದ್ರೆ ಸಂಶೋಧಕರು ವಿಚಾರ ಮಾಡಿ ಹೀಗೆ ಮಾಡಿದ್ರೆ ಹೀಗೆ ಆಗ್ತದೆ ಅಂತ ಹೇಳಿ ಒಂದು ಕೊಟ್ಟ ಮೇಲೆ ಅದನ್ನು ಟ್ರೈನಿಂಗ್ ಮಾನದಂಡನೆ ಅಂತೂ ಬಿಡುಗಡೆ ಮಾಡ್ತಾರೆ, ನೀವು ಈ ರೀತಿ ಟ್ರೈನಿಂಗ್ ಮಾಡಿ ಅಂತ ಹೇಳಿ. ಸೊ ಇದೊಂದು ರಿಸರ್ಚ್ ಅಲ್ಲಿ ಆಗ್ತದೆ. ಸೊ ಸರ್ಕಾರದ ಪ್ರಾಧಿಕಾರ ಆಯಿತು, ರಿಸರ್ಚ್ ಸೆಂಟರ್ ಆಯಿತು. ಇಷ್ಟೆಲ್ಲ ಆಗಿದ್ದು ಯಾವ ಕಾರಣಕ್ಕೋಸ್ಕರ? ತಾಯ್ಕೊಂಡು ಬೆಳಿಲಿ, ಅದಕ್ಕೊಂದು ಕರೆಕ್ಟ್ ಆದ ಚಾಲೆಂಜ್ ಸಿಕ್ಲಿ ಅಂತೇಳಿ, ಇಂಟರ್ನ್ಯಾಷನಲ್ ಆಗಿ ಅಂತ. ಸೊ ಯಾವಾಗ ಇದನ್ನು ಒಲಿಂಪಿಕ್ಗೆ ನೀವು ಮಾಡ್ಬೇಕಂತ ಆಯ್ತಾ, ಒಲಿಂಪಿಕ್ಗೆ ಪರಿಚಯಿಸ್ಬೇಕಂತ ಆಯ್ತಾ, ಮತ್ತೆ ಸರ್ಕಾರಕ್ಕೆ ಅಲ್ಲಿ ಅಡೆತಡೆ ಆಯ್ತು. ಯಾಕಂದ್ರೆ ಇದೊಂದು ಪ್ರಾಧಿಕಾರ ಅಷ್ಟೇ. ಪ್ರಾಧಿಕಾರ ಅದು ಏನು ಮಾಡ್ತಿದೆ, ಸಮರ ಕಲೆಯಾಗಿ ಇದನ್ನು ಬೆಳೆಸಲಿಕ್ಕೆ ಹೇಗೆ ಅಂತ ವಿಚಾರ ಮಾಡ್ತಿದೆ. ಸೊ ಒಲಿಂಪಿಕ್ ಹೌದು, ಕ್ರೀಡೆಯಾಗಿ ಇನ್ನೂ ಅಲ್ಲಿ ವಿಚಾರ ಇಲ್ಲ. ಸರಿ. ಸೊ ಅದಕ್ಕೋಸ್ಕರ ಸರ್ಕಾರಕ್ಕೆ ಚಾಲೆಂಜ್ ಆಯ್ತು. ಸೊ ಅದರ ನೆಕ್ಸ್ಟ್ ಇಯರ್ ಎಂತ ಮಾಡಿತ್ತು ಸರ್ಕಾರ, ವರ್ಲ್ಡ್ ತಾಯ್ಕೊಂಡೋ ಫೆಡರೇಷನ್ ಅನ್ನುವಂತಹ ತಾಯ್ಕೊಂಡವನ್ನು ಕ್ರೀಡೆಯಾಗಿ ಹೇಗೆ ಗವರ್ನ್ ಮಾಡುದು ಅಂತ, ಬರೀ ಕ್ರೀಡೆಯಾಗಿ ಹೇಗೆ ಮಾಡುದು ಅಂತ ಹೇಳಿ ನಡೆಸಲಿಕ್ಕೆ ಒಂದು ಹೊಸ ಫೆಡರೇಷನ್ ಅನ್ನು ಸ್ಥಾಪಿಸಿತು, ವರ್ಲ್ಡ್ ಫೆಡರೇಷನ್. ಅಂದ್ರೆ ವರ್ಲ್ಡ್ ತಾಯ್ಕೊಂಡ ಫೆಡರೇಷನ್ ಅಂತ ಆ ಸಮಯದಲ್ಲಿ ಅದರ ನಾಮಕರಣ ಆಯ್ತು. ಇವತ್ತಿನ ದಿನಕ್ಕೆ 2017ರಿಂದ ಅದನ್ನೇ ವರ್ಲ್ಡ್ ತಾಯ್ಕೊಂಡ ಅಂತ ಹೇಳ್ತಾರೆ, ಫೆಡರೇಷನ್ ಅನ್ನೋ ಹೆಸರನ್ನು ಬಿಡ್ತು. ಸೊ ಇವತ್ತು ವರ್ಲ್ಡ್ ತಾಯ್ಕೊಂಡ ಅಂತ ಇದೆ. ಸೊ ಈ ವರ್ಲ್ಡ್ ತಾಯ್ಕೊಂಡ ಎಂತ ಮಾಡ್ತದೆ, ಒಲಿಂಪಿಕ್ಕಿನಲ್ಲಿ ಒಂದು ಕ್ರೀಡೆ, ನಮ್ಮ ತಾಯ್ಕೊಂಡು ಕ್ರೀಡೆ ಸತತವಾಗಿ ಉಳಿಬೇಕಂತ ಹೇಳಿದ್ರೆ ಏನೆಲ್ಲ ಆಗ್ಬೇಕಲ್ಲ, ಅದನ್ನು ವರ್ಲ್ಡ್ ತಾಯ್ಕೊಂಡು ನಿರ್ವಹಿಸ್ತದೆ. ಸೊ ವರ್ಲ್ಡ್ ತಾಯ್ಕೊಂಡಲ್ಲೂ ರಿಸರ್ಚ್ ಮತ್ತು ಇನೋವೇಷನ್ಸ್ ಎಲ್ಲ ಆಗ್ತಾ ಇರ್ತದೆ, ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟ್ ಆಗಿ ರಿಸರ್ಚ್ ಇನೋವೇಷನ್ಸ್ ಎಲ್ಲ ಆಗ್ತಾ ಇರ್ತದೆ. ಮಾಡುವ ರಿಸರ್ಚ್ ಮತ್ತು ಇನೋವೇಷನ್ ಯಾವ ಕಾರಣಕ್ಕೋಸ್ಕರ, ನಮ್ಮ ಈ ತಾಯ್ಕೊಂಡು ಕ್ರೀಡೆ ಒಲಿಂಪಿಕ್ನಲ್ಲಿ ಪ್ರತಿ ಒಲಿಂಪಿಕ್ನಲ್ಲಿ ಸತತವಾಗಿ ಇರಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿದ್ರೆ 20ರಲ್ಲಿ ಒಂದು ಕರಾಟೆ ಬಂತು, ನೆಕ್ಸ್ಟ್ 28ಕ್ಕೆ ಇಲ್ಲ. ಸೊ ನನ್ನ ಮಾಹಿತಿ ಪ್ರಕಾರ 28ಗೆ ಇನ್ನೂ ಒಂದು 4 ಕ್ರೀಡೆಗಳಿಲ್ಲ, ಬಾಕ್ಸಿಂಗ್ ಸಹ ಅದರಲ್ಲಿ ಇಲ್ಲ. ಅಷ್ಟು ದೊಡ್ಡ ಅಮೆರಿಕನ್ ಬಾಕ್ಸಿಂಗ್ ಆಗಿರುವಂಥದ್ದು ಅಷ್ಟು ದೊಡ್ಡ ಒಳ್ಳೆ ಕ್ರೀಡೆ ಆಗಿದ್ದರೂ ಸಹ, ನಾನು ಒಂದು ಆರ್ಟಿಕಲ್ ಓದುವಾಗ ಹಿಂದಿನ ತಿಂಗಳಲ್ಲಿ ಓದುವಾಗ ನನಗೆ ಅದು ನನಗೆ ಗೊತ್ತಾಯ್ತು, ಇದು ಸತ್ಯವಾಗಿರ್ಬೋದು ಇಲ್ಲದೆ ಆಗಿರ್ಬೋದು, ನನಗೆ ಅಷ್ಟು ಗ್ಯಾರಂಟಿ ಇಲ್ಲ. ಬಟ್ ಒಂದು 80% ನನ್ನ ತಿಳುವಳಿಕೆ ಪ್ರಕಾರ ಬಾಕ್ಸಿಂಗ್ ಸಹ ಇಲ್ಲ. ಸೊ ಹಾಗಿರುವಾಗ ಇದರಲ್ಲಿ ಕಾನ್ಸ್ಟೆಂಟ್ ಆಗಿ ಡೆವಲಪ್ಮೆಂಟ್ಸ್ ಬೇಕಿರ್ತದೆ ನಮ್ಮ ಗೇಮಲ್ಲಿ. ಸೊ ಅದರ ಪ್ರಕಾರ ವರ್ಲ್ಡ್ ತಾಯ್ಕೊಂಡೋ ಫೆಡರೇಷನ್ ಪ್ರಪೋಸಲ್ ಕೊಡ್ತು, ಹೀಗೆ ಕಾಂಪಿಟಿಷನ್ ಅರೇನಾದಲ್ಲಿ ಹೀಗೆಲ್ಲ ಆಗ್ಬೋದು ಅಂಥೇಳಿ ಒಂದು ಪರಿಷ್ಕೃತ ಒಂದು ನಿಯಮಾವಳಿಗಳನ್ನು ಮಾಡಿತ್ತು. ಮಾಡಿ ಆ ಪ್ರಪೋಸಲನ್ನು 1988 ಸೋಲಲ್ಲಿ ಒಲಿಂಪಿಕ್ಸ್ ಆಯಿತು. ಇಲ್ಲಿ ಜಪಾನಲ್ಲಿ ಆದಾಗೆ ಸೋಲಲ್ಲಿ ಒಲಿಂಪಿಕ್ಸ್ ಆಯಿತು. ಸೋಲ್ ಒಲಿಂಪಿಕ್ಸಲ್ಲಿ ಇದನ್ನು ಒಂದು ಡೆಮೋ ಸ್ಪೋರ್ಟ್ ಆಗಿ ನಾವು ತೋರಿಸ್ತೇವೆ ಅಂಥೇಳಿ ಆರ್ಗನೈಸಿಂಗ್ ಕಮಿಟಿ ಅಪ್ರೂವಲ್ ತಗೊಂಡು IOC ಒಲಿಂಪಿಕ್ ಗೇಮ್ಸಿನ ಉದ್ಘಾಟನೆ ಸಮಾರಂಭದಲ್ಲಿ ಡೆಮೋ ಸ್ಪೋರ್ಟ್ ಆಗಿ ಇದನ್ನು ತೋರಿಸಿದ್ರು. ತೋರಿಸಿದ ಮೇಲೆ 1994ರಲ್ಲಿ 4 ಸೆಪ್ಟೆಂಬರ್ 1994ಕ್ಕೆ ಒಲಿಂಪಿಕ್ ಕಮಿಟಿಯ ಜನರಲ್ ಅಸೆಂಬ್ಲಿ ಸರ್ವಸಾಧಾರಣ ಸಭೆ ಆಯಿತು. ಆ ಸಭೆಯಲ್ಲಿ ಅಷ್ಟರವರೆಗೆ 88ರಿಂದ ಅಷ್ಟರವರೆಗೂ ಮತ್ತೆ ರಿಸರ್ಚ್ ನಡೆಸಿ ಏನೇನು ಬೇಕು, ಮಾನದಂಡಗಳು ಬೇಕು, ಎಲ್ಲವನ್ನು ಕನ್ಫರ್ಮ್ ಮಾಡಿ ಮಹಾಸಭೆಯಲ್ಲಿ ಅದನ್ನು ಇಟ್ಟಿತು ನಮ್ಮ ವರ್ಲ್ಡ್ ತಾಯ್ಕೊಂಡೋ ಫೆಡರೇಷನ್. ಇಟ್ಟಾಗ 4 ಸೆಪ್ಟೆಂಬರ್ 94ರಂದು ನಡೆದಂಥ ಮಹಾಸಭೆಯಲ್ಲಿ ಅದು ಅಂಗೀಕಾರಗೊಂಡಿತ್ತು. ಯಾವುದಕ್ಕೆ? 2000 ಒಲಿಂಪಿಕ್ಸ್, ಸಿಡ್ನಿ ಒಲಿಂಪಿಕ್ಸ್ 2000ಅಲ್ಲಿ ಎಂತ ಆಯಿತು, ಅದರಲ್ಲಿ ಒಂದು ತಾಯ್ಕೊಂಡು ಅಫಿಷಿಯಲ್ ಇವೆಂಟ್, ಮೆಡಲ್ ಇವೆಂಟ್ ಅಂಥೇಳಿ ಅಂಗೀಕಾರಗೊಳ್ತು. ಸರಿ. ಸೊ ಆದ ಕಾರಣ ಇವತ್ತಿನ ದಿನಕ್ಕೂ ಸಹ ನಾವು 4 ಸೆಪ್ಟೆಂಬರ್ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಟೈಕೊಂಡ ದಿನ ಅಂತ ಆಚರಿಸ್ತೇವೆ. ಅದನ್ನು ನಾವು ಸ್ಮರಿಸಲಿಕ್ಕೆ, ನಮ್ಮ ಗೇಮ್ ಒಲಿಂಪಿಕ್ಸ್ ಅಲ್ಲಿ ಹೋದ ಸ್ಮರಣೆಗೋಸ್ಕರ ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ ಅಂತೇಳಿ ಅದನ್ನು ನಾವು ಆಚರಿಸ್ತೇವೆ. ಸೊ 2000 ಸಿಡ್ನಿ ಒಲಿಂಪಿಕ್ಸ್ ಅಲ್ಲಿ ಬಂತು. ಸೊ ಈಗ ನೆಕ್ಸ್ಟ್ ಚಾಲೆಂಜ್ ಆಯ್ತು, ಒಂದು ಹಾಕ್ಸೋದಾಯ್ತು, ಕಂಟಿನ್ಯೂ ಮಾಡಬೇಕಲ್ಲ ಅಂಥೇಳಿ ಒಂದು ಚಾಲೆಂಜ್ ಆಯಿತು. ಕಂಟಿನ್ಯೂ ಮಾಡ್ಬೇಕಂತೇಳಿ ಚಾಲೆಂಜಲ್ಲಿ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಇನೋವೇಷನ್ಸ್ ಮಾಡ್ತಾ ಸ್ಕೋರಿಂಗ್ ಸಿಸ್ಟಮ್ ಅನ್ನುವಂಥ ಏನು ಪ್ಯಾಟರ್ನ್ ಇದೆ, ಅದು ಮ್ಯಾನ್ಯುವಲ್ ಆಗಿ ಶುರು ಆಗಿರುವಂಥ ಪ್ಯಾಟರ್ನ್. ಅಂದರೆ ನೋಡಿ ಮನುಷ್ಯರ ಆಧಾರದ ಮೇಲೆ ಜಡ್ಜ್ಗಳಿರ್ತಾರೆ, ಹೌದು, ಮನುಷ್ಯರ ಅದಕ್ಕೆ ಪಾಯಿಂಟ್ಸ್ ಆಗುವಂಥ ಸಿಸ್ಟಮ್ ಇತ್ತು. ಬಟ್ ಇಲ್ಲಿ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿ ಇವತ್ತಿನ ದಿವಸಕ್ಕೆ ಕಂಪ್ಲೀಟ್ ಟೆಕ್ನಾಲಜಿ, ಅಡ್ವಾನ್ಸ್ಡ್, ಹೌದು, 90% ರಿಲಯನ್ಸ್ ಆನ್ ಟೆಕ್ನಾಲಜಿ. ಸೊ ಅದನ್ನು ಆಪರೇಟ್ ಮಾಡ್ಲಿಕ್ಕೆ ಅಷ್ಟೇ ನಮ್ಮ ರೆಫರೀಸ್, ಜಡ್ಜಸ್. ಅದರಲ್ಲಿ ಏನು ರೂಲ್ನ ಪ್ರಕಾರ ಏನೋ ಮಿಸ್ ಮ್ಯಾಚ್, ಟೆಕ್ನಾಲಜಿ ಕೆಲವೊಮ್ಮೆ ಮೋಸ ಮಾಡ್ತದೆ, ಹೇಳಲಿಕ್ಕೆ ಬರುವುದಿಲ್ಲ, ಗೊತ್ತಾಗುದಿಲ್ಲ. ಸೊ ಅದಕ್ಕೋಸ್ಕರ ಮಾತ್ರ ಒಂದು ಹ್ಯೂಮನ್ ಇಂಟೆಲಿಜೆನ್ಸ್ ಇರ್ಬೇಕಂತ ಹೇಳಿ ಇವತ್ತಿನ ದಿನ ರೆಫರೀಸ್ ಇರೋದು. ದಿಸ್ ಇಸ್ ದ ಫಸ್ಟ್ ಸ್ಪೋರ್ಟ್ ಮೇ ಬಿ. ಹೌದು, ಟೆಕ್ನಾಲಜಿಯಲ್ಲಿ ಒಂದು 2016ನೇ ರಿಯೋ ಒಲಿಂಪಿಕ್ಸ್ ಆಯ್ತು.
ನೀವು ಈಗ ಕ್ರಿಕೆಟಿನಲ್ಲಿ ನೋಡ್ತೀರಿ, ಕ್ರಿಕೆಟ್ನಲ್ಲಿ ಒಂದು ಅಪೀಲ್ ತಗೊಳ್ಳುವಾಗ ಥರ್ಡ್ ಅಂಪೈರ್ ಅಪೀಲ್ ಆಗ್ತದೆ. ಸೊ ಅಪೀಲಲ್ಲಿ ಎಂತ ಆಗ್ತದೆ, ನೀವು ಬಾಲ್ ಪಿಚ್ ಆಗಿ ಟಚ್ ಆಗಿದ್ರು ಅಂತ ಬ್ಯಾಟಿಗೆ ತೋರಿಸ್ಲಿಕ್ಕೆ 360 ಡಿಗ್ರಿ ಕ್ಯಾಮ್ರಾ ಕಾಣ್ತದೆ ನಿಮಗೆ. ಒಂದು ಕ್ಯಾಮರಾದಿಂದ ನಿಮಗೆ ಅಷ್ಟೇ ಎಲ್ಲ ವಿಷನ್ ಎಲ್ಲ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಸೊ 3 ಕ್ಯಾಮರಾದ ಕಂಬೈನ್ಡ್ ಸ್ಟ್ರಕ್ಚರ್ ನಿಮಗೆ ಅದು ಕಾಣ್ತದೆ. ಪಾಸ್ ಮಾಡ್ತಾರೆ, ಬ್ಯಾಟ್ಸ್ಮನ್ ಅಲ್ಲಿ ಪಾಸ್ ಆಗಿರ್ತಾನೆ, ನಿಮಗೆ ಒಂದು ಆಂಗಲ್ ಇಂದ ಇನ್ನೊಂದು ಆಂಗಲ್ಗೆ ಕನ್ವರ್ಟ್ ಆಗ್ತದೆ, ರಿಯಲ್ ಟೈಮ್ ಅಲ್ಲಿ ಕಾಣ್ತದೆ ಥರ್ಡ್ ಅಂಪೈರ್ ಅಲ್ಲಿ. ಸೊ 360 ವಿಷನ್ ಇದು ಐ ಥಿಂಕ್ 2019 ಅಲ್ಲಿ ICC ಇದನ್ನ ಅಳವಡಿಸಿದ್ದು 360 ಡಿಗ್ರಿ. ಅದಕ್ಕಿಂತ ಮುಂಚೆ ಹೀಟ್ ಸೆನ್ಸರ್ ಇತ್ತು, ಟಚ್ ಆಗಿದೆಲ್ವಾ ಅಂತೇಳಿ ಬ್ಲ್ಯಾಕ್ ಇದರಲ್ಲಿ ಒಂದು ಕಟ್ ಟಚ್ ಆಗಿದೆಯಲ್ಲ ಅಂದ್ರೆ ಬ್ಯಾಟಿಗೆ ಬಿಸಿ ಇದರಲ್ಲಿ ಕಾಣುವಂಥದ್ದಿತ್ತು. ಹೌದು. ಸೊ ಇದನ್ನು ಅಂತಹ ದೊಡ್ಡ ಕ್ರಿಕೆಟ್ ಗೇಮ್ನಾದಂಥ 2019 ಅಲ್ಲಿ ICC ಅಳವಡಿಸಿ ಮುಂದೆ ಇದಾಯಿತು. 2016ನೇ ರಿಯೋ ಒಲಿಂಪಿಕ್ಸ್ ಅಲ್ಲಿ ಫಸ್ಟ್ ಇಂಟರ್ನ್ಯಾಷನಲ್ ಫೆಡರೇಷನ್ ನಮ್ದು 360 ಡಿಗ್ರಿ ವ್ಯೂ ಅನ್ನ ಅಳವಡಿಸಿದ್ದು ಕ್ರೀಡೆಯಲ್ಲಿ, ತಾಯ್ಕೊಂಡೋಕ್ಕೆ. ಸೊ ನೀವು ಅಪೀಲ್ ತಗೊಳ್ಳುವಾಗ ಕಾಲು ನೋಡಿ, ಈಗ ನೀವು ಮಧ್ಯದಲ್ಲಿ ಆಡುವಾಗ 4 ದಿಕ್ಕಿನಲ್ಲಿ 4 ಜಡ್ಜಸ್ ಕೂತಿರ್ತಾರೆ. ಇಲ್ಲಿಂದ ಕೂತವರಿಗೆ ಕಾಲು ತಾಗಿದೆ ಅಂತ ಕಾಣ್ಬೋದು ಈ ಆಂಗಲ್ನಲ್ಲಿ. ಇಲ್ಲಿ ಒಬ್ಬ ಕ್ರೀಡಾಪಟು, ಇಲ್ಲಿ ಒಬ್ಬ ಕ್ರೀಡಾಪಟು. ಇವನೆತ್ತು ಕಾಲು ತಾಗಿಸುವಾಗ ನನ್ನ ಇದರಲ್ಲಿ ನೋಟದಲ್ಲಿ ಹತ್ತಿದೆ ಅಂತ ಕಾಣ್ಬೋದು, ಆದ್ರೆ ಅಲ್ಲಿ ಇದ್ದವರಿಗೆ ಕ್ಲಿಯರ್ ಕಾಣ್ತದೆ ಕಾಲು ತಾಗಿದೆ ಇಲ್ವಾ ಅಂತ ಹೇಳಿ. ಸೊ ಇದು ಫುಲ್ ಆಗಿ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿದ್ದೀರಿ. ಸೊ ಇದನ್ನ ಯೂಸ್ ಮಾಡಿ ಅದು ಅಡ್ವಾನ್ಸ್ ಆಯ್ತು. ಸೊ ಇದೇ ರೀತಿಯಲ್ಲಿ ಬೇರೆ ಬೇರೆ ಪ್ರತಿಯೊಂದು ಸ್ಪರ್ಧೆಗೂ ಏನಾದರೂ ಒಂದು ಹೊಸತ್ತು ಮಾಡುವಂತಹ ಶೈಲಿ ಅನ್ನು ನಮ್ಮ ವರ್ಲ್ಡ್ ತಾಯ್ಕೊಂಡು ಅಳವಡಿಸ್ತಾ ಬಂದಿದೆ. ಅಂದ್ರೆ ರೆಗ್ಯುಲರ್ಲಿ ಇನೋವೇಟಿವ್. ಬಟ್ ಒಂದು ಈಗ ಇದನ್ನ ಭಾರತಕ್ಕೆ ಯಾವಾಗ ಪರಿಚಯಿಸಲಾಯಿತು, ವೆನ್ ಯು ಆರ್ ಇಂಟ್ರೊಡ್ಯೂಸಿಂಗ್ ಇನ್ ಇಂಡಿಯಾ, ಮತ್ತೆ ಡಿಫ್ರೆಂಟ್ ನೇಷನ್ಸ್ಗೆ ಹೇಗೆ ಇದು ತಲುಪಿತು, ಮತ್ತೆ ತಾಯ್ಕ್ವಾಂಡೋ ಈ ಕ್ರೀಡೆ ಇದೆಯಲ್ಲ ಇದರ ಪೂರ್ಣ ಸ್ವರೂಪ ಅಂದ್ರೆ ಸಮರ ಕಲೆ ಹಿಂದೆ ಇತ್ತು, ನಂತರ ಕ್ರೀಡೆಯಾಗಿ ಪರಿವರ್ತಿತವಾದಾಗ ಏನೇನು ಚೇಂಜಸ್ ಆಯಿತು, ಮತ್ತು ಇದರ ಒಂದು ಕ್ರೀಡೆ ಯಾವ ರೀತಿಯಲ್ಲಿ ಜರುಗ್ತದೆ, ಇವನ್ ಡ್ಯೂರೇಷನ್ ಆಗಿರಬಹುದು, ಅಲ್ಲಿರುವಂತಹ ಕಾಂಪಿಟೇಟರ್ಸ್ ಆಗಿರಬಹುದು, ಮತ್ತು ಅದರೊಂದಿಗೆ ಕೋಚಿಂಗ್ ಯಾವ ರೀತಿಯಲ್ಲಿ ನಡೀತದೆ, ಅಂದ್ರೆ ಫಸ್ಟ್ ಆಫ್ ಆಲ್ ಮತ್ತೆ ಅಸೆಸ್ಮೆಂಟ್ ಯಾವ ರೀತಿಯಲ್ಲಿ, ಈ ಬ್ಲ್ಯಾಕ್ ಬೆಲ್ಟ್ ಅದೇ ರೀತಿ ಇದೆ, ಇದರ ಬಗ್ಗೆ ಒಂದಷ್ಟು ವಿವರವನ್ನು ನೀಡಬಹುದಾ? ಸರಿ. ಸೊ ನಿಮ್ಮ ಮೊದಲ ಪ್ರಶ್ನೆ ಆದಂತಹ ಯಾವಾಗ ಭಾರತಕ್ಕೆ ಬಂತಂತೇಳಿ, ತಾಯ್ಕೊಂಡೋವನ್ನು ಭಾರತಕ್ಕೆ ಪರಿಚಯಿಸಿದವರು ಅವರಿಗೆ ಇವತ್ತಿನ ಬಿರುದು ಫಾದರ್ ಆಫ್ ತಾಯ್ಕೊಂಡೋ ಇಂಡಿಯಾ ಅಂತ ಅವ್ರದ್ದು ಬಿರುದಿದೆ, ಡಾಕ್ಟರ್ ಜಿಮ್ಮಿ ಜಗ್ತಾನಿ ಅಂತೇಳಿ. 70ರ ದಶಕದಲ್ಲಿ ಅವರು ವಿಯೆಟ್ನಾಂನಲ್ಲಿ ಕಲಿತು ಲಕ್ನೋನಲ್ಲಿ ಬಂದು ನೆಲೆಸಿದಾಗ ಅವರು ತಾಯ್ಕೊಂಡೋವನ್ನು ಭಾರತಕ್ಕೆ ಪರಿಚಯಿಸಿದರು. ಸೊ ಭಾರತವನ್ನು ಪರಿಚಯಿಸುವಾಗಲೂ ಸಹ ಅಷ್ಟು ಸುಲಭದ ಕೆಲಸ ಇರಲಿಲ್ಲ. ನ್ಯಾಷನಲ್ ಗೇಮ್ಸಲ್ಲಿ ವರ್ಲ್ಡ್ ತಾಯ್ಕೊಂಡು ಹೇಗೆ ಅಲ್ಲಿ IOC ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯಲ್ಲಿ ಒಂದು ಡೆಮೋ ಅಂತ ಮಾಡಿತ್ತಲ್ಲ, ಅದೇ ರೀತಿಯಲ್ಲಿ ಒಂದು ನ್ಯಾಷನಲ್ ಗೇಮ್ ಅಲ್ಲಿ ಡೆಮೋ ಸ್ಪೋರ್ಟ್ ಆಗಿ ಅವರು ಇದನ್ನು ಡೆಮಾನ್ಸ್ಟ್ರೇಷನ್ ಪರಿಚಯಿಸಿದ್ರು. ಆ ಡೆಮಾನ್ಸ್ಟ್ರೇಷನ್ಗೆ ರಾಜೀವ್ ಗಾಂಧಿ ಅವರು ಉಪಸ್ಥಿತರಿದ್ದರು. ಸೊ ಅವರಿಗೆ ಹೇಳಿ ಇದೊಂದು ಕ್ರೀಡೆ ಇದೆ, ಒಲಿಂಪಿಕ್ನಲ್ಲಿ ಇದೆ, ನಮ್ಮ ನ್ಯಾಷನಲ್ ಗೇಮ್ಸ್ ಅಲ್ಲಿ ಮಾಡುವ ಅಂತ ಹೇಳಿ ಅವರಿಗೆ ಆ ಸಮಯದಲ್ಲಿ ಪ್ರಪೋಸಲ್ ಕೊಟ್ಟಿದ್ರು. ಸರಿ. ಸೊ ತದನಂತರ ಭಾರತದಲ್ಲಿ ಒಂದು ತಾಯ್ಕೊಂಡೋ ಫೆಡರೇಷನ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಗವರ್ನಿಂಗ್ ಬಾಡಿ ಎಸ್ಟಾಬ್ಲಿಷ್ ಆಯಿತು ಅವರ ನೇತೃತ್ವದಲ್ಲಿ, ಯಾರು ಡಾಕ್ಟರ್ ಜಿಮ್ಮಿ ಜಗ್ತಾನಿ ನೇತೃತ್ವದಲ್ಲಿ. ಸೊ ಅದರ ಅಡಿಯಲ್ಲಿ ಅವರು ಟ್ರೈನಿಂಗ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವರ್ಕ್ಶಾಪ್ಸ್ ಆಗಿರ್ಬೋದು, ರೆಫ್ರಿ ವರ್ಕ್ಶಾಪ್ಸ್ ಆಗಿರ್ಬೋದು ಅಥವಾ ಕೋಚಿಂಗ್ ವರ್ಕ್ಶಾಪ್ಸ್ ಆಗಿರ್ಬೋದು, ಇದನ್ನೆಲ್ಲ ಶುರು ಮಾಡ್ತಾರೆ. ಬಟ್ ಟ್ರೈನಿಂಗ್ ಯಾವ ರೀತಿಯಲ್ಲಿ ಸ್ಟಾರ್ಟ್ ಆಗುತ್ತೆ? ಜೂನಿಯರ್ ಲೆವೆಲ್, ನಂತರ ಸಬ್ ಜೂನಿಯರ್ಸ್, ಈ ರೀತಿ ಲೆವೆಲ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಹೇಗೆ ಹೇಳ್ತೇನೆ. ಸೊ ಇದು ಭಾರತದಲ್ಲಿ ಸ್ಥಾಪಿತಗೊಂಡ ಒಂದು ವಿಷಯ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ವರ್ಲ್ಡ್ ತಾಯ್ಕೊಂಡೋಗಳು ತಮ್ಮ ಈಗ ತಾಯ್ಕೊಂಡೋ ಫೆಡರೇಷನ್ ಆಫ್ ಇಂಡಿಯಾ ಇಲ್ಲಿ ಮಾಡಿದ್ರು. ಯಾವುದೇ ಒಂದು ಫೆಡರೇಷನ್ ಆದ ಕೂಡಲೇ ಅದಕ್ಕೆ ಇದಿಲ್ಲ, ವರ್ಲ್ಡ್ ಫೆಡರೇಷನ್ ಮಾನ್ಯತೆ ಕೊಡಬೇಕು. ಅವ್ರು ಇಲ್ಲಿ ಮಾನ್ಯತೆ ಅವರಿಗೆ ಕೇಳಿ ಇಲ್ಲಿ ಸಂಸ್ಥೆ ಸ್ಥಾಪಿಸಿ ಮಾನ್ಯತೆ ತಗೊಂಡ್ರು. ಅದೇ ರೀತಿಯಲ್ಲಿ ಎಲ್ಲ ಕಡೆಯಲ್ಲೂ ಅದೊಂದು ಪ್ರಚಲಿತ ಆಯ್ತು. ಒಲಿಂಪಿಕ್ಸ್ ಸೇರ್ತದೆ ಅಂತ ಹೇಳುವಾಗ 2000 ನಂತರ ತುಂಬಾ ಪ್ರಚಲಿತ ಆಯ್ತು, ಪಾಪ್ಯುಲರ್ ಆಯ್ತು. ಹೌದು. ಸೊ ಇವತ್ತಿನ ದಿನಕ್ಕೆ ಅಂತಾರಾಷ್ಟ್ರೀಯ ಫೆಡರೇಷನ್ ನಲ್ಲಿ 213 ನೇಷನ್ಸ್, 213 ದೇಶಗಳು ಮೆಂಬರ್ ಆಗಿವೆ. ತಾಯ್ಕೊಂಡೋದಲ್ಲಿ 213 ನೇಷನ್ಸ್, ವರ್ಲ್ಡ್ಸ್ ಲಾರ್ಜೆಸ್ಟ್ ಫೆಡರೇಷನ್ ಸರ್. ನಮ್ಮ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯಲ್ಲೂ 98 ರಾಷ್ಟ್ರಗಳೇನೋ ಇವೆ. ಇದರಲ್ಲಿ 213 ರಾಷ್ಟ್ರಗಳು ಮತ್ತೆ ಒಂದು ರೆಫ್ಯೂಜಿ ಟೀಮ್,
ರೆಫ್ಯೂಜಿ ಅಂದ್ರೆ ಯಾರು ನಿರಾಶ್ರಿತರಿದ್ದಾರೆ, ಅಲ್ಲಿ ಲೆಬನನ್ ಮತ್ತೆ ಈ ಕ್ಷೇತ್ರದಲ್ಲಿ ನಿರಾಶ್ರಿತರಿದ್ದಾರೆ, ಇರಾಕ್ ಯುದ್ಧದಲ್ಲಿ ನಿರಾಶ್ರಿತರಾದವರಿದ್ದಾರೆ, ಅವರದೊಂದು ಸಪರೇಟ್ ಟೀಮ್ ಇದೆ. ಅವರಿಗೆ ಯಾವ ರಾಷ್ಟ್ರ ಪ್ರತಿನಿಧಿಸುವ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ವರ್ಲ್ಡ್ ತೈಕೊಂಡು ಒಂದು ಅದರ ಮಾನವೀಯ ಅಂಗವಾಗಿ ತೈಕೊಂಡು ಹ್ಯುಮ್ಯಾನಿಟೇರಿಯನ್ ಫೌಂಡೇಶನ್ ಅಂತ ಮಾಡಿ ಅದರ ಅಡಿಯಲ್ಲಿ ಅವರನ್ನ ಒಲಿಂಪಿಕ್ಸ್ ಅಲ್ಲಿ ಆಡಿಸ್ತದೆ. ಸೊ 213+1 214 ಟೀಮ್ಸ್ ಪಾರ್ಟಿಸಿಪೇಟ್ ಮಾಡೋದು ಥ್ರೂ ಹ್ಯುಮ್ಯಾನಿಟಿ. ಹೌದು, ಅದಕ್ಕೂ ಕೂಡ ಕಾಂಟ್ರಿಬ್ಯೂಷನ್ ಇದೆ. ಹೌದು, ತುಂಬಾ ಕಾಂಟ್ರಿಬ್ಯೂಷನ್ ಇದೆ. ಸೊ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇವತ್ತಿನ ರಾಷ್ಟ್ರ ಮಟ್ಟದಲ್ಲಿ ಇವತ್ತಿನ ದಿನ ತಾಯ್ಕೊಂಡೋ ಫೆಡರೇಷನ್ ಆಫ್ ಇಂಡಿಯಾ ಆ ದಿನದಲ್ಲಿ ಮಾನ್ಯತೆ ಕೊಂಡಿತ್ತು. ಆದರೆ 2019ರಿಂದ ಆ ಸಂಸ್ಥೆಯಲ್ಲಿ ತುಂಬಾ ಭಿನ್ನಮತ ಇದ್ದ ಕಾರಣ ವರ್ಲ್ಡ್ ತಾಯ್ಕೊಂಡ ಅದನ್ನು ರದ್ದುಗೊಳಿಸಿ ವರ್ಲ್ಡ್ ತಾಯ್ಕೊಂಡ ಸ್ವಂತ ಇಲ್ಲಿ ನಿಂತು ಹೊಸ ಸಂಸ್ಥೆ ಮಾಡಿತ್ತು. ಇಂಡಿಯಾ ತಾಯ್ಕೊಂಡು ಅನ್ನುವಂತಹ ಹೊಸ ಸಂಸ್ಥೆ ಮಾಡಿತ್ತು, ಇಂಡಿಯಾ ತಾಯ್ಕೊಂಡು. ಸೊ ಅದರ ಪ್ರಕಾರ ಇವತ್ತಿನ ಯಾವ ಕಾರ್ಯಚಟುವಟಿಕೆ ಇಲ್ಲಿ ಏನ್ ನಡೀತಾ ಇದೆ ಅದರಲ್ಲಿ ಇಂಡಿಯಾ ತಾಯ್ಕೊಂಡು ಸಂಸ್ಥೆಯ ಅಂಡರ್ ಅಲ್ಲಿ ನಡೀತಾ ಇದೆ. ಸೊ ನೀವು ಕೇಳಿದ್ರೆ ಈಗ ಇದರ ಟ್ರೈನಿಂಗ್ ಹೇಗೆ ಸ್ಟಾರ್ಟ್ ಆಗ್ತದೆ, ಟ್ರೈನಿಂಗ್ ಪ್ಯಾಟರ್ನ್ ಗೆ ಬರುವುದಂತಾದ್ರೆ, ಸೊ ನಮ್ಮ ಯಾವುದೇ ಒಂದು ನೀವು ತಾಯ್ಕೊಂಡು ಟ್ರೈನಿಂಗ್ ಸೆಂಟರ್ ಭಾರತದಲ್ಲಿ ಹೋದ್ರೆ, ಸೊ ಇವತ್ತಿನವರೆಗೂ ನಮ್ಮ ಭಾರತೀಯ ತರಬೇತುದಾರರಿಗೂ ಇದರ ಒಂದು ಎರಡು ಸ್ವರೂಪ ಇದೆ. ಒಂದು ಸಮರ ಕಲೆ ಆದಂತ ಸ್ವರೂಪ, ಇನ್ನೊಂದು ಕ್ರೀಡಾ ಸ್ವರೂಪ ಅಂತೇಳಿ ನಮ್ಮ ತರಬೇತುದಾರರಿಗೂ ಅಷ್ಟು ಅಂದಾಜಿಲ್ಲ. ಒಂದು ಉನ್ನತ ಮಟ್ಟದಲ್ಲಿ ಯಾರು ತರಬೇತುದಾರಿದ್ದಾರೆ, ಒಂದು ಹೈ ಲೆವೆಲ್ ಪ್ರೊಫಿಷನ್ಸ್ ಇದ್ದವರಿಗಿದ್ದೆ, ಆದ್ರೆ ಸಹಾಯಕ ತರಬೇತುದಾರರಾಗಿ ಸಣ್ಣ ಪುಟ್ಟದರಲ್ಲಿ ಏನ್ ಮಾಡ್ತಾರಲ್ಲ ಅವರಿಗೆ ಅಷ್ಟು ಅದರಲ್ಲಿ ಕ್ಲಾರಿಟಿ ಇಲ್ಲ. ಸೊ ಆದ ಕಾರಣ ನೀವು ಭಾರತದಲ್ಲಿ ಎಲ್ಲಿ ನೀವು ತಾಯ್ಕೊಂಡೋವನ್ನು ಇನಿಷಿಯೇಟ್ ಮಾಡಿ ಸ್ಟಾರ್ಟ್ ಮಾಡುವಾಗ, ಟ್ರೈನಿಂಗ್ ಮಾಡುವಾಗ ಕ್ರೀಡೆ ಮತ್ತು ಸಮರಕಲೆ ಒಟ್ಟಿಗೆ ನಡೀತಿರ್ತದೆ. ಅದರ ಅಂದಾಜು ಅಥವಾ ಅದರ ಬೇರ್ಪಡಿಕೆ ಗೊತ್ತಾಗುದಿಲ್ಲ. ಸೊ ನೀವು ಸ್ಟಾರ್ಟ್ ಮಾಡುವಾಗ ಒಂದು ನಾನು ನನ್ನದ್ರಲ್ಲಿ ಹೇಳ್ತೇನೆ, ಒಂದು 5 ವರ್ಷದ ನಮ್ಮ ಸೆಂಟರ್ ಅಲ್ಲಿ ಏನಿದೆ, ಒಂದು 5 ವರ್ಷದ ಮಗುವಿನಿಂದ ಹಿಡಿದು 45 ವರ್ಷವರೆಗೂ ನಾವು ತಾಯ್ಕೊಂಡು ತರಬೇತಿ ನೀಡುವಂತ ಇದಿದೆ, ವ್ಯವಸ್ಥೆ ಇದೆ. ಸೊ ಈ ತರಬೇತಿಯಲ್ಲಿ ನಾವು ಬೇಸಿಕ್ ಆಗಿ ನೋಡುದು, ಯಾವುದೇ ನೀವು ನುರಿತ ಪ್ರಶಿಕ್ಷಕರಿದ್ದರೆ ಅವರು ಬೇಸಿಕ್ ಆಗಿ ನೋಡುವುದು, ಟ್ರೈನಿಂಗ್ ಮಾಡುವುದಂದ್ರೆ ಹೇಗೆ ಬನ್ನಿ ಸರ್ ಮಾಡುವ ಆ ರೀತಿಯಲ್ಲ. ಮೊದಲು ಮಕ್ಕಳ ಒಂದು ವೈದ್ಯಕೀಯ ಪರೀಕ್ಷೆ ಆಗ್ತದೆ, ಎಲಿಜಿಬಿಲಿಟಿ ಉಂಟು. ಹೌದು, ಎಲಿಜಿಬಿಲಿಟಿ ಅವರು ಸ್ವಾಸ್ಥ್ಯವಾಗಿರ್ಬೇಕಲ್ಲ. ಈಗ ತರಬೇತಿದಾರಿಗೆ ಗೊತ್ತಿಲ್ಲ, ಬರೋ 5 ವರ್ಷದ ಮಗು ಬಂತು, 6 ವರ್ಷದ ಮಗು ಬಂತು, 17 ವರ್ಷದ ಮಗು ಬಂತು, ಅದರೊಟ್ಟಿಗೆ ಅದರ ಶರೀರದಲ್ಲಿ ಏನುಂಟು ಏನಿಲ್ಲ ಅಂತ ಗೊತ್ತಿರುವುದಿಲ್ಲ. ನೀವು ಒಂದು ವಿಚಾರ ಮಾಡಿ, ಹೆಲ್ತ್ ವೈಸ್, ಹೌದು ಹೆಲ್ತ್ ವೈಸ್, ಫಿಸಿಕ್ಸ್ ಏನಿಲ್ಲ, ಫಿಸಿಕ್ಸ್ ಏನಿದ್ರು ಡೆವಲಪ್ ಮಾಡ್ಬೋದು, ಬಟ್ ಹೆಲ್ತ್ ವೈಸ್ ನಮಗೆ ಗೊತ್ತಿರಬೇಕಲ್ಲ. ಸೊ ಯಾವಾಗ ಒಂದು ವೈದ್ಯಕೀಯ ಪರೀಕ್ಷೆಯಾಗಿ ಒಬ್ಬರು ವೈದ್ಯರು ಹೇಳ್ತಾರೆ ಈಸ್ ಫಿಸಿಕಲಿ ಫಿಟ್ ಟು ಅಂಡರ್ಗೋ ಸ್ಟ್ರೆನ್ಯೂಸ್ ಟ್ರೈನಿಂಗ್ ಅಂತ ಯಾವಾಗ ಫಿಟ್ ಅಂತ ಹೇಳ್ತಾರೆ, ಅದರ ಮೇಲೆ ತಾಯ್ಕೊಂಡು ತರಬೇತಿ ಶುರು ಆಗುದು. ಸರಿ. ಸೊ ನಾನು ಹೇಳಿದಾಗೆ ವಯೋಮಿತಿ 5 ವರ್ಷದಿಂದ ಶುರು ಆಗ್ತದೆ. ಸೊ ಟ್ರೈನಿಂಗ್ ಪ್ಯಾಟರ್ನ್ ಮಾಡುವಾಗ, ಟ್ರೈನಿಂಗ್ ಅಲ್ಲಿ ನಮ್ಮ ತಾಯ್ಕೊಂಡದಲ್ಲಿ ಈಗ ಸ್ಕೂಲಲ್ಲಿ ಹೋದಾಗ ಹೇಗೆ 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ ಅಂತ ಹೇಗಿರ್ತದೆ, ಅದೇ ರೀತಿಯಲ್ಲಿ ನಮ್ಮಲ್ಲಿ ಕಲರ್ ಬೆಲ್ಟ್ ಸಿಸ್ಟಮ್ ಇದೆ. ಸೊ ನೀವು ಕರಾಟೆ ಜೂಡೋ ಸೇಮ್, ನೀವು ಒಂದು ನಮ್ಮ ಏಷ್ಯಾದ ಯಾವುದೇ ಸಮರ ಕಲೆ ನೋಡಿದ್ರು ಸಹ ಅದರಲ್ಲಿ ಸೇಮ್ ಸಿಸ್ಟಮ್ ಕಾಣ್ತದೆ. ಅದೇ ಸಿಸ್ಟಮ್ ನಮ್ಮ ತಾಯ್ಕೊಂಡದಲ್ಲೂ ಇದೆ, ಅದೇ ಫಾಲೋ ಅಪ್ ಆಗ್ತಾ ಇದೆ. ಸೊ ಕಲರ್ ಗ್ರೇಡಿಂಗ್ ಅಲ್ಲಿ ಡಿಫರೆನ್ಸ್ ಇದೆ, ಬಟ್ ರೆಕಾಗ್ನಿಷನ್ ಸೇಮ್ ಅದೇ ಬೆಲ್ಟಿನ ಪ್ರಕಾರ. ಸೊ ನಮ್ಮಲ್ಲಿ 9 ಕಲರ್ ಬೆಲ್ಟ್ ಇದೆ. ಸ್ಟಾರ್ಟಿಂಗ್ ಯೆಲ್ಲೋ ಬೆಲ್ಟ್ ಇಂದ ಸ್ಟಾರ್ಟ್ ಆಗ್ತದೆ, ಅಂಡ್ ಕಲರ್ ಬೆಲ್ಟ್ ರೆಡ್ ಫಸ್ಟ್ ಬೆಲ್ಟ್ ಅಂತ ಆಗ್ತದೆ. ಸೊ ರೆಡ್ ಫಸ್ಟ್ ಅಂತ ಹೇಳಿದ್ರೆ ಅದರಲ್ಲಿ ಅರ್ಧ ರೆಡ್ ಅರ್ಧ ಬ್ಲ್ಯಾಕ್ ಇರ್ತದೆ. ಅಂದ್ರೆ ಬ್ಲ್ಯಾಕ್ ಬೆಲ್ಟ್ಗೆ ರೆಡಿ ಆಗ್ತಿದ್ದಾರೆ ಅನ್ನುವಂತ ಅದರಲ್ಲಿ ಒಂದು ಚಿಹ್ನೆ ನೋಡುವಂತ ಸಿಂಬಲ್. ಹೌದು. ಸೊ ಪ್ರತಿಯೊಂದು ಬೆಲ್ಟಿಗೂ ಅದರದಾದ ಒಂದು ಸಪರೇಟ್ ಕರಿಕ್ಯುಲಮ್ ಇದೆ. ಸರಿ. ಸೊ ಟ್ರೈನಿಂಗ್ ಪ್ಯಾಟರ್ನ್ ಅಲ್ಲೂ ಅದರಾದ ಸಪರೇಟ್ ಟ್ರೈನಿಂಗ್ ಪ್ಯಾಟರ್ನ್ಸ್ ಇದೆ. ನೀವು ಒಂದು ಬೆಲ್ಟಿಗೆ ಮಾಡಿದ್ದನ್ನು ಮತ್ತೆ ಇನ್ನೊಂದು ಬೆಲ್ಟಿಗೆ ಅಡಿಷನಲ್ ಹೆಚ್ಚೆ ಆಗ್ತಾ ಹೋಗ್ತಾ ಹೊರತು ನೀವು ವೈಟ್ ಬೆಲ್ಟಿನಿಂದ ರೆಡ್ 1 ಬೆಲ್ಟಿನವರೆಗೂ ಅದನ್ನೇ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಸರಿಯಲ್ಲ. ಪ್ರತಿಯೊಂದಕ್ಕೂ ಸಪರೇಟ್ ಒಂದು ಫಸ್ಟ್ ಕ್ಲಾಸಿಂದ ಸೆಕೆಂಡ್ ಥರ್ಡ್ ಹೋಗುವ ಹೇಗೆ ನಿಮ್ಮದು ಅಡ್ವಾನ್ಸ್ ಚೇಂಜ್ ಆಗ್ತದಲ್ಲ, ಅದೇ ರೀತಿ ಚೇಂಜ್ ಆಗ್ತದೆ. ಸೊ ಮುಖ್ಯವಾಗಿ ಇದರಲ್ಲಿ ಏನು ಚೇಂಜ್ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ಕ್ರೀಡೆಯಲ್ಲಿ ನೋಡುವಾಗ ಅದರಲ್ಲಿ 2 ವಿಭಾಗ ಇದೆ. ಒಂದು ಕೈರುಗಿ ಅಂತ ಹೇಳಿ, ಇನ್ನೊಂದು ಪೂಮ್ಸೆ ಅಂತ ಹೇಳಿ. ಕೈರುಗಿ ನಾನು ನಿಮಗೆ ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ಒಂದು ಸ್ಪಾರಿಂಗ್ ಅಂದ್ರೆ ನಾವು ಏನ್ ಕಾಣ್ತೇವೆ, ಫೈಟ್ ಮಾಡ್ತಿದ್ದಾರೆ, ಮ್ಯಾಟಿನಲ್ಲಿ ಫೈಟ್ ಮಾಡ್ತಿದ್ದಾರೆ, ಸ್ಕೋರ್ ಯಾರಿಗೆ ಎಷ್ಟು ಬರ್ತದೆ ಅಂತ ಹೇಳ್ತಾರಲ್ಲ, ಅದು ಸ್ಪ್ಯಾರಿಂಗ್ ಅಂತ ಬರ್ತದೆ. ಇನ್ನೊಂದು ಪೂಮ್ಸೆ ಅಂತ ಬರ್ತದೆ. ಪೂಮ್ಸೆ ಅಂತ ಹೇಳುದಾದ್ರೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಫಾರ್ಮ್ಸ್ ಅಥವಾ ಪ್ಯಾಟರ್ನ್ಸ್ ಅಂತ ಹೇಳ್ತಾರೆ. ಪ್ಯಾಟರ್ನ್ಸ್ ಅಂದ್ರೆ ಒಂದು ನಿರ್ದಿಷ್ಟವಾದಂತಹ ಕಿಕ್ಸ್ ಮತ್ತೆ ಪಂಚಿನ ಒಂದು ಸಮೂಹ.
ಸೊ ಅದಕ್ಕೆ ಒಂದು ಸಿಸ್ಟಮ್ ಹೇಗಿರ್ತದೆ, ಸ್ಟಾರ್ಟ್ ಅಂತ ಹೇಳಿದ ಕೂಡಲೇ ನಿರ್ದಿಷ್ಟವಾದ ಸಮಯದಲ್ಲಿ ಆ ಕಿಕ್ ಮತ್ತೆ ಪಂಚಸ್ ಅನ್ನ ಕ್ಲಿಯರ್ ಆಗಿ ಎಕ್ಸಿಕ್ಯೂಟ್ ಮಾಡುವಂತ ಒಂದು ಸಿಸ್ಟಮ್ ಇರ್ತದೆ. ಸೊ ಯಾರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅದರ ಪ್ರಕಾರದಲ್ಲಿ ಪಾಯಿಂಟ್ ಸಿಸ್ಟಮ್ ಉಂಟು, ಬೇರೆ ಬೇರೆ ಪಾಯಿಂಟ್ ಸಿಸ್ಟಮ್ ಉಂಟು. ಸೊ ಪಾಯಿಂಟ್ ಸಿಸ್ಟಮ್ ಬಗ್ಗೆ ಎರಡು ಮುಂದೆ ಹೇಳ್ತೇನೆ. ಸೊ ಈ ಎರಡು ರೀತಿಯಲ್ಲಿ ಆಗ್ತದೆ. ಇದರ ಟ್ರೈನಿಂಗ್ ನಾವು ಬೆಲ್ಟಿಗೆ ಕೊಡ್ತೇವೆ. ಸೊ ಪ್ರತಿಯೊಂದು ಬೆಲ್ಟಿಗೆ ಪ್ರತಿಯೊಂದು ಪುಂಸೆ ಅಂತ ಉಂಟು. ಆ ಪುಂಸೆಯನ್ನು ಕ್ಲಿಯರ್ ಆಗಿ ಕಲ್ತ ಮೇಲೆ ಆ ಪುಂಸೆಯಲ್ಲಿ ಇರುವಂತಹ ಒಂದು ಏನು ಮೆಸೇಜ್ ಇದೆ ಅದನ್ನು ಆ ಮಗು ಕಲ್ತಾಗ ಮಾತ್ರ ಆ ಎಕ್ಸಾಮ್ ಕ್ಲಿಯರ್ ಆಗ್ತದೆ. ಸೊ ಬೇರೆ ಮಾರ್ಷಲ್ ಆರ್ಟ್ ಅಲ್ಲಿ ನೋಡ್ಬೋದು, ನೀವು ಹೆಚ್ಚಾಗಿ ನೋಡುವಾಗ ಹೇಗಾಗ್ತದೆ, ಬೆಲ್ಟ್ ಎಕ್ಸಾಮ್ ಅಂತ ಮಾಡ್ತಾರೆ. ಸೊ ನಾನು ನನ್ನ ವೃತ್ತಿಯಲ್ಲಿ ಇಷ್ಟು ವರ್ಷ ಕಂಡಿದ್ರಲ್ಲಿ ಏನಾಗಿದೆ ನೋಡಿದ್ದು ಏನಂತ ಹೇಳಿದ್ರೆ, ಬೆಲ್ಟ್ ಎಕ್ಸಾಮ್ ಅಂತ ಮಾಡುವುದಂದ್ರೆ ಹೇಗೆ, ಇಡೀ ತಿಂಗಳು ಇಡೀ ವರ್ಷ 3-4 ತಿಂಗಳು ಪ್ರಾಕ್ಟೀಸ್ ಮಾಡುದು, ಮಕ್ಕಳನ್ನು ಅಲ್ಲಿ ಪ್ರಶಿಕ್ಷಣಗೊಳಿಸುವುದು. ಬೆಲ್ಟ್ ಎಕ್ಸಾಮ್ನ ದಿನ ತುಂಬಾ ಭಯಂಕರ ಜೋರು ಪ್ರಾಕ್ಟೀಸ್ ತಗೊಳ್ಳೋದು, ಹಾರ್ಡ್ ಪ್ರಾಕ್ಟೀಸ್ ತಗೊಳ್ಳೋದು. ಅಂದ್ರೆ ಬೆಲ್ಟ್ ಎಕ್ಸಾಮ್ನ ನೆಕ್ಸ್ಟ್ ದಿನ ಮಕ್ಕಳು ಹೇಳುದಿಲ್ಲ. ಆ ರೀತಿಯಲ್ಲಿ ಕೋಚ್ ಆಗಲಿ ಎಕ್ಸಾಮ್ನರ್ ಆಗಲಿ ಪ್ರಾಕ್ಟೀಸ್ ತಗೊಳ್ಳೋದು, ಅವರಿಗೆ ಸಾಕು ಮಾಡಿ ಮನೆಗೆ ಕಳಿಸೋದು. ಸೊ ಇದರಲ್ಲಿ ಪರೀಕ್ಷೆ ಎಲ್ಲೇ ಆಯ್ತು, ಪರೀಕ್ಷೆ ಆಗುದಿಲ್ಲ. ಅದು ನಾವು ಬೇರೆ ಮಾರ್ಷಲ್ ಆರ್ಟ್ ಅಲ್ಲಿ ಕಂಡಂತಹ ನಾರ್ಮಲ್ ಟೆಂಡೆನ್ಸಿ. ಸೊ ಬೆಲ್ಟ್ ಎಕ್ಸಾಮ್ ದಿನ ಹೆಚ್ಚು ಪ್ರಾಕ್ಟೀಸ್ ಮಾಡುವುದಲ್ಲ, ಬೆಲ್ಟ್ ಎಕ್ಸಾಮ್ ದಿನ ತುಂಬಾ ಕಡಿಮೆ ಪ್ರಾಕ್ಟೀಸ್ ಅನ್ನೋದು ಇರುವುದಿಲ್ಲ. ಎಕ್ಸಾಮಿನರ್ ಯಾರಿದ್ದಾರೆ, ಪರೀಕ್ಷಕರು ಯಾರಿದ್ದಾರೆ, ಅವ್ರು ಪ್ರಶ್ನೆ ಹೇಳ್ತಾರೆ, ರಿಮೆಂಬರಿಂಗ್ ಅಂಡ್ ರಿಕವರಿಂಗ್. ಅವ್ರು ಬರೀ ಅದನ್ನು ಪರ್ಫಾರ್ಮ್ ಮಾಡಿ ತೋರಿಸ್ಬೇಕು. ಇದು ಫಿಸಿಕಲ್ ಆದ ಕಾರಣ ಪರ್ಫಾರ್ಮ್ ಮಾಡಿ ತೋರಿಸ್ಬೇಕು. ಸರಿ, ಕೇಳಿದ್ರೆ ಫಾರ್ ಎಕ್ಸಾಂಪಲ್ 10 ಕೊರಿಯೋಲ್ಗಳು ಮಾಕಿ ಮಾಡಿ ತೋರಿಸಿ ಅಂತ ಹೇಳಿ ಮಾಡಿ ತೋರಿಸ್ಬೇಕು ಮಕ್ಕಳು ಅಷ್ಟೇ. ಅದನ್ನು ಬಿಟ್ಟು ನಾವು ಟ್ರೈನಿಂಗ್ ತಗೊಳ್ಳೋದಲ್ಲ. ಸೊ ಇದು ನಮ್ಮ ತಾಯ್ಕೊಂಡೋನಲ್ಲಿ ಇರುವಂತ ಸಿಸ್ಟಮ್. ಮತ್ತೆ ನಮ್ಮ ಎಲ್ಲ ವಿಧಾನಕ್ಕೂ ಕೊರಿಯನ್ ಹೆಸರೇ ಇದೆ. ಹೌದು, ಕೊರಿಯನ್ ಹೆಸರು ಸಹ ಇದೆ, ಅದಕ್ಕೆ ಇಂಗ್ಲಿಷ್ ಆದ ಪರ್ಯಾಯವಾಚಿ ಸಹ ಇದೆ. ಎಲ್ಲವೂ ಕೂಡ ಕೊರಿಯನ್ ಮಾಡುದು ಕೊರಿಯನ್ನೇ ಮಾಡುದು. ಸೊ ಅದರ ಪ್ರಕಾರ ನಮ್ಮ ಬೆಲ್ಟ್ ಎಕ್ಸಾಮ್ ನಲ್ಲಿ ಮಕ್ಕಳು ಫೇಲ್ ಆಗುದು ಸಹ ಉಂಟು. ಸರಿ, 3 ತಿಂಗಳಿಗೊಮ್ಮೆ ಬೆಲ್ಟ್ ಎಕ್ಸಾಮ್ ಆಗಬೇಕು, ಸತತ ಪ್ರಶಿಕ್ಷಣದ ಅಂತ 3 ತಿಂಗಳಿಗೊಮ್ಮೆ ಆಗ್ಬೇಕನ್ನುವಂತ ಒಂದು ಕ್ರಮ ಉಂಟು. ಆದರೆ ನಮ್ಮಲ್ಲಿ 3 ತಿಂಗಳಲ್ಲಿ ಫೇಲ್ ಆಗಿ ಮತ್ತೆ ಒಂದು ಎಕ್ಸಾಮಿಗೆ ಅಪಿಯರ್ ಆಗಿ ಪಾಸ್ ಆಗುವಂತ ಪದ್ಧತಿ ಸಹ ನಮ್ಮಲ್ಲಿ ಉಂಟು, ತಾಯ್ಕೊಂಡದಲ್ಲಿ ಉಂಟು. ಸೊ ಇದರ ಪರೀಕ್ಷೆ ವಿಚಾರ ಆಯ್ತು, ಪ್ರಶಿಕ್ಷಣದ ವಿಚಾರ ಆಯ್ತು. ಅಸೆಸ್ಮೆಂಟ್ ಅದೇ ಬೆಲ್ಟ್ ಎಕ್ಸಾಮ್ ಅಂತ ಏನಾಗ್ತದೆ, ಬೆಲ್ಟ್ ಪ್ರಮೋಷನ್ ಟೆಸ್ಟ್ ಎಷ್ಟು ತಿಂಗಳಿಗೊಮ್ಮೆ ನಡೀತದೆ? ಅನಂತರ ಒಂದು ಗೈಡ್ಲೈನ್ಸಿನ ಪ್ರಕಾರ 3 ತಿಂಗಳಿಗೊಮ್ಮೆ ಆಗ್ಬೇಕು. 3 ತಿಂಗಳಿಗೊಮ್ಮೆ ಸತತವಾಗಿ ದಿವಸಕ್ಕೆ ವಾರಕ್ಕೆ ಒಂದು 2ರಿಂದ 3 ಮಿನಿಮಮ್, ಡಿಪೆಂಡ್ ಅಪಾನ್ ಆ ಕೋಚಿನ ಕಾಲಾವಧಿ. ವಾರದಲ್ಲಿ 2 ದಿನ ಇದ್ರೆ ಎಷ್ಟು ಅವರ್ಸ್, 3 ದಿನ ಇದ್ರೆ ಎಷ್ಟು ಅವರ್ಸ್, ಅಷ್ಟು ಟ್ರೈನಿಂಗ್ ಆಗಿರ್ಬೇಕು. ಒಂದು ವಿಷಯದ ಬಗ್ಗೆ ಟ್ರೈನಿಂಗ್ ಪ್ಯಾಟರ್ನ್ಸ್ ಅಲ್ಲೂ ಬೇರೆ ಬೇರೆ ಪ್ಯಾಟರ್ನ್ಸ್ ಇದೆ. ಒಂದು ಕೋಚ್ ಕಳಿಸುವುದೊಂದಾಗ್ತದೆ, ಆಮೇಲೆ ಸೆಲ್ಫ್ ಲರ್ನಿಂಗ್ ಒಂದಾಗ್ತದೆ. ಸೊ ಆ ಪ್ಯಾಟರ್ನ್ ಎಲ್ಲ ಫಾಲೋ ಮಾಡಿ ಇಷ್ಟು ನಿಗದಿತ ವಾರದಲ್ಲಿ ಇಷ್ಟು ನಿಗದಿತ ಗಂಟೆಗಳ ಟ್ರೈನಿಂಗ್ ಆಗಿ ಅದರ ನಂತರ 3 ತಿಂಗಳ ಈ ಟ್ರೈನಿಂಗ್ ಆದರೆ 3 ತಿಂಗಳಿಗೊಮ್ಮೆ ಆಗ್ಬೇಕಂತ ಉಂಟು. ಸೊ ಕೆಲವೊಮ್ಮೆ 3 ತಿಂಗಳಿಗೆ ಆಗ್ತದೆ, ಕೆಲವೊಮ್ಮೆ ಟ್ರೈನಿಂಗ್ ಕಮ್ಮಿ ಇರುವ ಕಾರಣ 6 ತಿಂಗಳಿಗೊಮ್ಮೆ ಆಗ್ತದೆ. ಸೊ ನಿಯಮ ಪ್ರಕಾರ 3 ತಿಂಗಳಿಗೊಮ್ಮೆ ಕಲರ್ ಬೆಲ್ಟ್ ಟೆಸ್ಟ್ ಆಗಬೇಕು. ಸೊ ಇದು ಅಸೆಸ್ಮೆಂಟಿಗೆ ಇರುವಂತಹ ಮೂಲಭೂತ ಕ್ರೈಟೇರಿಯಾ. ಸೊ ಅದೇ ರೀತಿಯಲ್ಲಿ ಈ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಬಂದ ಮಕ್ಕಳಿಗೆ ನಾನು ನೋಡಿರುವುದು ಅಂತ ಹೇಳಿದ್ರೆ, ನೀವು ಕೋಚಿಂಗ್ ಬಗ್ಗೆ ಒಂದು ಕೇಳಿದ್ರಿ, ಹೇಗೆ ಕೋಚಿಂಗ್ ಇದು ಹೇಗೆ, ಅಥವಾ ನಾನು ಪೋಷಕರಿಗೆ ಒಂದು ಮೆಸೇಜ್ ಕೊಡುವುದಾದ್ರೆ, ನೀವು ಒಂದು ತಾಯ್ಕೊಂಡು ಕೋಚಿಂಗ್ ವಿಧಾನ ಇರ್ತದೆ ಬೇರೆ ಬೇರೆ ಸ್ಪೋರ್ಟ್ಸ್ ಗಳಲ್ಲಿ, ಒಂದು ವಾರ್ಮ್ ಅಪ್ ಸ್ಟೇಟಸ್, ನಂತರದ ಸ್ಟೇಟಸ್. ಹೌದು. ಸೊ ಅದೇ ರೀತಿಯಲ್ಲಿ ಬಂದ ಕೂಡಲೇ ಮಕ್ಕಳಿಗೆ ನಾವು ಕಿಕ್ ಮಾಡುದು, ಪಂಚ್ ಮಾಡುದು ಅಲ್ಲ, ಆ ವಿಚಾರದಲ್ಲಿ ಇರುವುದಿಲ್ಲ. ತುಂಬಾ ಮಕ್ಕಳು ನಾನು ನೋಡಿರುವ ಹಾಗೆ ತಾಯ್ಕೊಂಡೋಗಿ ಸೇರ್ತಾರೆ, 1-2 ತಿಂಗಳು ಸೇರಿದ ಮೇಲೆ ಬಿಟ್ಟು ಹೋಗಿ ಬಿಡ್ತಾರೆ. ಯಾಕಂದ್ರೆ ಮಕ್ಕಳಿಗೆ ಅದು ಗೊತ್ತಿರೋದಿಲ್ಲ, ಪೋಷಕರಿಗೆ ತುಂಬಾ ಗಡಿಬಿಡಿ ಇರ್ತದೆ. ಯಾಕೆ ಅದು? ನಮ್ಮ ಮಕ್ಕಳಿಗೆ ಇನ್ನು ಕಿಕ್ ಕಲಿಸ್ತಾ ಇಲ್ಲ, ಇನ್ನು ಪಂಚ್ ಕಲಿಸ್ತಾ ಇಲ್ಲ, 2 ತಿಂಗಳಿಂದ ಮಾಡ್ತಿದ್ದಾನೆ, ನಮ್ಮ ಮಕ್ಕಳು ಇನ್ನೂ ಏನು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಅದು ಅವರಲ್ಲಿರುವಂತ ಒಂದು ಹುಮ್ಮಸ್ಸಾಗಿರ್ಬೋದು, ಅಥವಾ ಏನೋ ಒಂದು ಮಾಡ್ಬೇಕು ಅನ್ನೋ, ಬೇಗ ಆಗ್ಬೇಕು ಅನ್ನುವಂತ ಒಂದು ಗಡಿಬಿಡಿ ಇರ್ಬೋದು, ಇನ್ಸ್ಟೆಂಟ್ ಆದಂತ. ಹೌದು. ಅದನ್ನೇ ಇವತ್ತಿನ ಪೋಷಕರು ಸಹ, ಮಿಲೇನಿಯಲ್ ಪೋಷಕರು, ಜೆನ್ಜಿ ಪೋಷಕರು ಸಹ ಆಗಿದ್ದಾರೆ. ಸೊ ಅವರಿಗೆಲ್ಲ ನೀವು ರೀಲ್ ನೋಡಿದ ಕೂಡಲೇ ಎಲ್ಲ ಆಗ್ಬೇಕು, ಹಾಗೆ ಉಂಟು, ಇನ್ಸ್ಟೆಂಟ್ ರಿಟರ್ನ್ಸ್ ಬೇಕು. ಹೌದು. ಸೊ ಮ್ಯಾಗೀಸ್ ಈಗ 2 ನಿಮಿಷದಲ್ಲಿ ಆಗ್ಲಿಕ್ಕಿಲ್ಲ, ಬೇಗ ಆಗ್ಬೇಕು, ಹಾಗೆ ಉಂಟು ನಮ್ಮ ಸಮಾಜದಲ್ಲಿ ಈಗ. ಸೊ ಇದೊಂದು ತುಂಬಾ ವೈಜ್ಞಾನಿಕವಾಗಿ ನಡೆಸುವಂತ ಪ್ರಶಿಕ್ಷಣದಿಂದ ಬಂದ ಮಗುವಿಗೆ ಮೊದಲ 1 ತಿಂಗಳು
ನೀವು ವಾರ್ಮ್ ಅಪ್ ಮತ್ತೆ ಜನರಲ್ ವಾರ್ಮ್ ಅಪ್ ಮತ್ತು ಸ್ಪೆಸಿಫಿಕ್ ವಾರ್ಮ್ ಅಪ್ ನಲ್ಲೇ ಹೋಗ್ತದೆ. ಡ್ಯೂರೇಷನ್ ಅದೇ ಮಿನಿಮಮ್ 1 ತಿಂಗಳು ಅಂತ ಹೇಳಿದ್ದು. ಅಲ್ಲಲ್ಲ ಪರ್ ಡೇ ಡಿಪೆಂಡ್ಸ್ 1 hour to 1.5 hours. ಓಕೆ. ಸೊ ಕೆಲವೊಬ್ರು ಹೇಳ್ತಾರೆ ಪ್ರತಿದಿನ ನಿತ್ಯವಾಗಿ ಯಾಕಾಗುದಿಲ್ಲ, ನಿತ್ಯ ಮಾಡ್ಲಿಕ್ಕೆ ಸಹ ಅವಕಾಶ ಉಂಟು. ನಿತ್ಯ ಮಾಡುದಾದ್ರೆ ನೋಡಿ, ನೀವು ನಿತ್ಯವಾಗಿ ಒಂದು ಶ್ರಮ ಪಡ್ಬೇಕಾದ್ರೆ ನಿಮಗೆ ಅದೇ ರೀತಿಯಲ್ಲಿ ಅದಕ್ಕೆ ಪೌಷ್ಟಿಕ ಆಹಾರ ಸಿಗ್ಬೇಕು. ಅದೇ ರೀತಿಯಲ್ಲಿ ಶ್ರಮ ಪಡುದು ಪೌಷ್ಟಿಕ ಆಹಾರ ತಿನ್ನುವುದು ಅಷ್ಟಾಗುದಿಲ್ಲ. ಅದೇ ರೀತಿಯಲ್ಲಿ ಅದಕ್ಕೆ ವಿರಾಮ ಸಿಗ್ಬೇಕು, ರೆಸ್ಟ್ ಸಿಗ್ಬೇಕು. ಅದೇ ರೀತಿಯಲ್ಲಿ ರಿಕವರಿಗೆ ಸ್ವಲ್ಪ ಪೀರಿಯಡ್ ಇಡಬೇಕು. ರೆಸ್ಟಿಗೆ, ರಿಕವರಿಗೆ ಮತ್ತೆ ರೀಪ್ರಾಕ್ಟೀಸ್ಗೆ ಅವಕಾಶ ಇರಬೇಕು. ಸೊ ಇವತ್ತಿನ ದಿನದಲ್ಲಿ ಮಕ್ಕಳು ತಾಯ್ಕೊಂಡು ಅಷ್ಟೇ ಮಾಡುವುದಲ್ಲ, ಅವರಿಗೆ ಶಾಲೆ ಇದೆ, ಶಾಲೆಯೊಟ್ಟಿಗೆ ಬೇರೆ ಆಕ್ಟಿವಿಟೀಸ್ ಇದೆ, ಅದರಲ್ಲಿ ಒಂದು ಆಕ್ಟಿವಿಟಿಯಾಗಿ ತಾಯ್ಕೊಂಡು ಮಾಡೋದು. ಸೊ ಅದಕ್ಕೆ ಸೂಟೇಬಲ್ ಆಗಿ ಅವರ ಶೆಡ್ಯೂಲ್ ಹಾಳಾಗದ ಹಾಗೆ, ಅವರಿಗೆ ಓವರ್ ಸ್ಟ್ರೆಸ್ ಆಗದೆ ಇರುವ ಹಾಗೆ, ಸ್ಪೋರ್ಟ್ಸ್ ಇಂಜುರಿಯಿಂದ ಅವರನ್ನು ರಕ್ಷಿಸಲಿಕ್ಕೆ ವಾರದಲ್ಲಿ 2 ಅಥವಾ 3 ದಿನ 1 ರಿಂದ 1.5 ಗಂಟೆ ಡಿಪೆಂಡಿಂಗ್ ಆನ್ ಪರ್ಟಿಕ್ಯುಲರ್ ಲೆಸನ್ ಪ್ಲಾನ್ಸ್ ಟು ಪರ್ಟಿಕ್ಯುಲರ್ child. Asking what is the benefit, what is the way for the achievements, ಇದೆಲ್ಲ ಬೇಕಾಗ್ತದಲ್ಲ ಸರ್? ಕರೆಕ್ಟ್. ಸೊ ನಾನು ಹೇಳಿದ್ದು ಇದೆಲ್ಲ ಮಾಡ್ಲಿಕ್ಕೆ ಅಚೀವ್ಮೆಂಟ್ ಮತ್ತೆ ನಾವು ಬೆನಿಫಿಟ್ಸ್ ಅನ್ನು ನೋಡುವಾಗ ಯಾವ ರೀತಿಯಲ್ಲಿ ಲಾಭ ನೋಡ್ತಿದ್ದಾರೆ ಅದನ್ನ ನಾವು ತಿಳ್ಕೊಳ್ಬೇಕು. ಮಕ್ಕಳಿಗೆ ಸ್ಪೋರ್ಟ್ಸ್ ಅಂದ್ರೆ ಒಂದು ಫಿಸಿಕಲ್ ಫಿಟ್ನೆಸ್, ಒಂದು ಮಾನಸಿಕ ದೃಢತೆ. ಈಗ ಡಿಫರೆಂಟ್ ಸ್ಪೋರ್ಟ್ಸ್ ಅಲ್ಲಿ ಅವರಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚುತ್ತದೆ, ಅಥವಾ ಅವರಲ್ಲಿ ಬ್ರಿಲಿಯನ್ಸ್ ಹೆಚ್ಚುತ್ತೆ, ಐಕ್ಯೂ ಲೆವೆಲ್ ಹೆಚ್ಚುತ್ತದೆ, ಇಂಥದ್ದೆಲ್ಲ ಇದೆ. ಹಾಗೆ ಇದರಲ್ಲಿ ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಪರ್ಟಿಕ್ಯುಲರ್ ತೈಕ್ವಾಂಡೋ? ಸ್ಪೆಷಾಲಿಟಿ ಆಫ್ ತೈಕ್ವಾಂಡೋ ಅಂತ ಹೇಳಿದ್ರೆ, ಇದರಲ್ಲಿ ಯಾವ ಮಕ್ಕಳು ಅಭ್ಯಾಸ ನಿರತರಾಗ್ತಾರ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ತುಂಬಾ ಡಿಸಿಪ್ಲಿನ್ಡ್ ಆಗ್ತಾರೆ. ಸೊ ನೀವು ಆ ಡಿಸಿಪ್ಲಿನ್ ಅಲ್ಲಿ ಯಾರು ಮಕ್ಕಳು ತಮ್ಮಂತ ಒಳಗೊಳ್ತಾರ, ದಾಟ್ ವಿಲ್ ನಾಟ್ ಓನ್ಲಿ ವರ್ಕ್ ಆರ್ ಹೆಲ್ಪ್ ಫಾರ್ ತೈಕ್ವಾಂಡೋ, ಅದು ಅವರ ಬೇರೆ ಜೀವನದ ಬೇರೆ ಇದರಲ್ಲೂ ಕ್ಷೇತ್ರದಲ್ಲೂ ಕಾಣ್ತದೆ. ನಮ್ಮಲ್ಲಿ ತುಂಬಾ ರೆಸ್ಪಾನ್ಸ್ ಇದೆ ಪ್ಯಾರೆಂಟ್ಸ್ ಇಂದ, ನಮ್ಮ ಮಗ ನಮ್ಮ ಮಾತೇ ಕೇಳ್ತಿರ್ಲಿಲ್ಲ ಸರ್, ಅದೆಂತಾಗಿದೆ ಯಾರಿಗೆ ಗೊತ್ತು, 3 ತಿಂಗಳಾಯ್ತು ನಮ್ಮ ಮುಂದೆ ಮಾತಾಡುದಿಲ್ಲ, ನಾವು ಹೇಳಿದ್ರೆ ಏನು ಆಯ್ತಮ್ಮ ಅಂತ ಹೇಳ್ತಾನೆ, ಆಯ್ತಪ್ಪ ಅಂತ ಹೇಳ್ತಾನೆ, ಊಟ ತಿಂಡಿದ ವಿಷಯಕ್ಕೆ ತುಂಬಾ ಕಟ್ಟುನಿಟ್ಟಾಗಿರ್ತಾನೆ. ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರಿಗೆಲ್ಲ ಅವನು ಹಾಗೆ ಒಂದು ಒಟ್ಟರಾಶಿ ಮಾತಾಡೋದು ಒಂದು ಪದ್ಧತಿ ಇತ್ತು, ಈಗ ನೋಡಿದ್ರೆ ತುಂಬಾ ವಿಧೇಯಕನಾಗಿರ್ತಾನೆ. ಸೊ ಇದನ್ನು ನೀವು ಶಿಸ್ತು ಬರ್ತದೆ, ಇದನ್ನು ಶುರು ಮಾಡಿದ ಕೂಡಲೇ ಶಿಸ್ತು ಬರ್ತದೆ. ಇದಾದ ಮೇಲೆ ನೀವು ನೋಡಿದ್ರೆ ಎಜಿಲಿಟಿ ಇದರಲ್ಲಿ ತುಂಬಾ ಹೆಚ್ಚಾಗ್ತದೆ. ಎಜಿಲಿಟಿ ಮೂವ್ಮೆಂಟ್ ನಮ್ದು ಮ್ಯಾಚ್ ಏನಾಗ್ತದೆ ಅದು 1 ನಿಮಿಷದ 3 ರೌಂಡ್ ಇರ್ತದೆ. ಸೊ 1 ನಿಮಿಷದಲ್ಲಿ ನೀವು ಮ್ಯಾಕ್ಸಿಮಮ್ ಪಾಯಿಂಟ್ಸ್ ತಗೊಳ್ಬೇಕು. ಮ್ಯಾಕ್ಸಿಮಮ್ ಪಾಯಿಂಟ್ಸ್ ತಗೊಳ್ಬೇಕಂದ್ರೆ ಅದಕ್ಕೆ ಬೇಕಾದ ಪರ್ಮಿಟೆಡ್ ಟೆಕ್ನಿಕ್ಸ್ ಅನ್ನ ನೀವು ಅಪ್ಲೈ ಮಾಡಬೇಕು ಆನ್ ಮ್ಯಾಟ್. ಸೊ ಪರ್ಮಿಟೆಡ್ ಟೆಕ್ನಿಕ್ ಅಪ್ಲೈ ಮಾಡೋದು ಅಂತ ಹೇಳಿ ಮನಸ್ಸಿನಲ್ಲಿ ನಾವು ಮನೋವೇಗದಲ್ಲಿ ವಿಚಾರ ಮಾಡ್ತೇವೆ, ಈಗ ನಾನು ನೆಕ್ಸ್ಟ್ ಈ ಕಿಕ್ ಹೊಡಿತೇನೆ, ಸ್ಪಿನ್ನಿಂಗ್ ಹೊಡಿತೇನೆ, ಬ್ಯಾಕ್ ಹೋಗ್ತೇನೆ, ಮಾಡ್ತೇನೆ ಅಂತೇಳಿ. ಬಟ್ ಅದನ್ನು ನಾವು ಮಾಡುವಾಗ ಶಾರೀರಿಕವಾಗಿ ಅದು ಆಗುದಿಲ್ಲ. ಸೊ ಅದಕ್ಕೆ ಅಜಿಲಿಟಿ ಟ್ರೈನಿಂಗ್ ಅಲ್ಲಿ ನಮ್ದು ತುಂಬಾ ಕ್ವಿಕ್ ಆಗ್ತದೆ, ಗ್ರಹಿಕೆ ಬಹಳ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿಸಿ ಕ್ವಿಕ್ ಆಗ್ತಾನೆ, ಚುರುಕಾಗ್ತಾನೆ. ಯಾವುದೇ ಕ್ರೀಡಾಪಟು ನಮ್ಮಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಚುರುಕಾಗ್ತಾರೆ. ಇದು ನೀವು ಫಿಸಿಕಲ್ ಮಾನದಂಡ ನೋಡ್ಬೋದು. ಸೊ ಅಚೀವ್ಮೆಂಟ್ಸ್ ರೀತಿಯಲ್ಲಿ ಹೇಳಿದ್ರೆ, ಪ್ರತಿ ವರ್ಷ ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ಕ್ರೀಡೆ ಪಂದ್ಯಾವಳಿಗಳು ಇದರಲ್ಲಿ ನಡೀತದೆ. ಇವನ್ ಏಷ್ಯನ್ ಗೇಮ್ಸ್ ಅಲ್ಲಿ ಇದೆ. ಹೌದು, ಒಲಿಂಪಿಕ್ಸ್ ಅಲ್ಲಿ ಇದ್ದ ಗೇಮ್ಸ್ಗಳು ಏಷ್ಯನ್ ಅಲ್ಲೂ ಇದೆ, ಕಾಮನ್ವೆಲ್ತ್ ನಲ್ಲೂ ಇದೆ. ಕಾಮನ್ವೆಲ್ತ್ ಒಂದು ಬೇರೆ ಆಗ್ತದೆ, ಏಷ್ಯನ್ ಗೇಮ್ಸ್ ಅಂದ್ರೆ ಅದರ ಅಡಿಯಲ್ಲಿ ಒಲಿಂಪಿಕ್ಸ್ ಅಡಿಯಲ್ಲಿ ಆಗುದು. ಸೊ ಈ ಒಂದು ನಮ್ಮ ಗೇಮ್ ನಮ್ಮ ನ್ಯಾಷನಲ್ ಗೇಮ್ಸ್ ಅಲ್ಲಿ ಇದೆ, ಏಷ್ಯನ್ ಗೇಮ್ಸ್ ಅಲ್ಲಿ ಇದೆ, ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಇದೆ. ಅಲ್ಲಿಯೂ ಅಚೀವ್ಮೆಂಟ್ ಗೆ ಆಪ್ಷನ್, ಹೌದು ಆಪ್ಷನ್ ಉಂಟು. ಯುನೈಟೆಡ್ ಅರಬ್ ಎಮಿರೇಟ್ಸ್ ನವರು ಎಮಿರೇಟ್ ಗೇಮ್ಸ್ ಅಂತ ಒಂದು ಮಾಡಿದ್ದಾರೆ, ಹೊಸತೊಂದು ಕಾನ್ಸೆಪ್ಟ್ ಮಾಡಿದ್ದಾರೆ, ಅದರಲ್ಲಿ ಸಹ ತೈಕ್ವಾಂಡೋ ಇನ್ಕ್ಲೂಡೆಡ್ ಇದೆ. ಸೊ ಈಗ ಬೀಚ್ ಕಾಂಬ್ಯಾಟ್ ಗೇಮ್ಸ್ ಅಂತ ಒಂದು ಆಗ್ತಿದೆ, ಅದರಲ್ಲಿಯೂ ಸಹ ತೈಕ್ವಾಂಡೋದು ಇನ್ವಾಲ್ವ್ಮೆಂಟ್ ಇದೆ. ಸೊ ನೀವು ಯಾವುದೇ ಮೇಜರ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡೆಗಳನ್ನು ನೋಡಿದ್ರೆ ಅದರಲ್ಲಿ ತೈಕ್ವಾಂಡೋವಿನ ನಿಮಗೆ ಒಂದು ಇದು ಕಾಣ್ತದೆ. ಸೊ ಆ ಚಾನೆಲ್ಸ್ ಎಲ್ಲ ಓಪನ್ ಇದೆ ಹೋಗ್ಲಿಕ್ಕೆ, ಆದರೆ ಮಕ್ಕಳು ಇವತ್ತಿನ ದಿನದಲ್ಲಿ ಸರಿಯಾದ ಚಾನೆಲ್ ಮೇಲೆ ಹೋಗ್ಬೇಕು. ಅದು ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ನಾನು ಹೇಳಿದ ಹಾಗೆ ಪ್ರತಿ ವರ್ಷ ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ಕಾಂಪಿಟೇಷನ್ಗಳಾಗ್ತದೆ. ಸೊ ಪೋಷಕರು ಯಾರು ಕಳಿಸ್ಬೇಕು, ತಮ್ಮ ಮಕ್ಕಳು ಯಾವುದೋ ಒಂದು ತೈಕ್ವಾಂಡೋ ಕ್ಲಾಸಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳೋಣ, ಅವ್ರ ಮಕ್ಕಳನ್ನು ಕಾಂಪಿಟೇಷನ್ ಕಳಿಸ್ಬೇಕಂತ ಹೇಳಿದ್ರೆ ಪೋಷಕರು ಅದನ್ನು ಅರ್ಥಕೊಳ್ಬೇಕು. ಇದು ಯಾವ ರೀತಿಯ ಕಾಂಪಿಟೇಷನ್, ಎಲ್ಲಿ ಆಗ್ತಿದೆ ನೋಡಿ. ಒಂದು ಜಿಲ್ಲಾ ಮಟ್ಟದ ಸ್ಪರ್ಧೆ ಆಗ್ಬೇಕಂತ ಹೇಳಿದ್ರೆ ತಮ್ಮ ತಿಳುವಳಿಕೆ ಪ್ರಕಾರ ಅದರಲ್ಲಿ ಭಾಗವಹಿಸುವವರು ಎಲ್ಲಿಂದ ಇರ್ಬೇಕು ಹೇಳಿ? ಆ ಸರೌಂಡಿಂಗ್ ಅಲ್ಲಿ ಪ್ರತಿ ತಾಲೂಕಿನಿಂದ ಇರಬೇಕು. ಪ್ರತಿ ತಾಲೂಕಿನಿಂದ ರೀಪ್ರೆಸೆಂಟೇಷನ್ ಬಂದಾಗ ಮಾತ್ರ ಜಿಲ್ಲಾ ಮಟ್ಟದ್ದು. ಸೊ ಈಗ ಜಿಲ್ಲಾ ಮಟ್ಟದಲ್ಲಿ ನಮಗೆ ಇದು ಅಷ್ಟು ಎನ್ಹಾನ್ಸ್ ಮಾಡಲಿ, ಕೆಲವೊಂದು ತಾಲೂಕಲ್ಲಿ ಇಲ್ಲ ಅಂತ ಹೇಳಿದ್ರು ಅರ್ಥ ಆಗ್ತದೆ. ಒಂದೇ ತಾಲೂಕಿನಲ್ಲಿ ತುಂಬಾ ಇದೆ ಪ್ರಚಲಿತ ಅಂದ್ರೆ ಬರ್ತಾರೆ.
ಆದರೆ ಈಗ ರಾಜ್ಯ ಮಟ್ಟ ಆಗುವಾಗ ಒಂದು ತಾಲೂಕಿನವ್ರು ಬಂದ್ರೆ ಆಗುದಿಲ್ಲ. ಆ ರಾಜ್ಯ ಮಟ್ಟ ಎಲ್ಲಿ ಆಗ್ತಾ ಇದೆ ಆ ಸ್ಪರ್ಧೆಯ ತಾಲೂಕಿನ ಸುತ್ತಮುತ್ತಲವ್ರು ಬಂದ್ರೆ ಆಗುದಿಲ್ಲ. ಅಲ್ಲಿ ತಾಲೂಕಿನ ಟೀಮಿಗೆ ಅವಕಾಶವೇ ಇಲ್ಲ. ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಟೀಮ್ ಮಾತ್ರ ಅಲ್ಲಿ ಬರುವಂತದ್ದು. ಸೊ ಇದು ಒಂದು ನಾರ್ಮಲ್ ಲಾಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಬೇಕು. ನ್ಯಾಷನಲ್ ಲೆವೆಲ್ ಆದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಟೀಮ್ ಬರ್ಬೇಕು. ಈಗ ನೀವು ಒಂದು ರಾಜ್ಯದಿಂದ 4 ಟೀಮ್ ಬಂದ್ರೆ ಅದು ನ್ಯಾಷನಲ್ ಆಗುದಿಲ್ಲ. ಒಂದು ರಾಜ್ಯಕ್ಕೆ ಒಂದು ಟೀಮ್ ಅಲ್ಲ. ಒಲಿಂಪಿಕ್ಸ್ ಹೋಗುವಾಗ ನಾವು ಕರ್ನಾಟಕದ ಒಂದು ಟೀಮ್, ಇಲ್ಲಿಂದ ಹರಿಯಾಣದ ಒಂದು ಟೀಮ್, ಮತ್ತೆ ಇನ್ನೊಂದು ಯಾವುದೋ ಇನ್ಸ್ಟಿಟ್ಯೂಟ್ ಇನ್ನೊಂದು ಟೀಮ್ ಒಲಿಂಪಿಕ್ಸ್ ಹೋಗ್ತದ? ಇಲ್ಲ, ಭಾರತದ ಒಂದೇ ಟೀಮ್ ಹೋಗುದು. ಸೊ ರಾಜ್ಯ ಮಟ್ಟಕ್ಕೆ ಜಿಲ್ಲೆಯಿಂದ ಒಂದೇ ಟೀಮ್ ಬರ್ಬೇಕು, ಬರೋದೊಂದು ಕ್ರಮ. ಸೊ ಅದನ್ನ ಪೋಷಕರು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡು ಮಕ್ಕಳನ್ನು ಯಾವ ರಾಜ್ಯ ಮಟ್ಟದಲ್ಲಿ ಹೋಗ್ತಿದ್ದಾರಾ, ಸೊ ಹಾಗಾದ್ರೆ ನಮ್ಮ ಮಕ್ಕಳು ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಿ ಹೋಗ್ತಿದ್ದಾರಾ ಅಥವಾ ಸ್ವತಂತ್ರವಾಗಿ ಹೋಗ್ತಿದ್ದಾರಾ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಯಾಕೆ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ನೀವು ಹೇಳಿದ್ರಲ್ಲ ಸರ್ ಇದರಲ್ಲಿ ಅಚೀವ್ಮೆಂಟ್ಸ್ಗೆ ಏನು ಲಾಭ ಉಂಟಂತೇಳಿ. ಸೊ ನೀವು ರ್ಯಾಂಡಮ್ ಆಗಿ ಯಾವುದೇ ಕಾಂಪಿಟೇಷನ್ ಅಲ್ಲಿ ಹೋಗಿ ಆ ಸರ್ಟಿಫಿಕೇಟ್ ತಗೊಂಡು ಬಂದ್ರೆ ನಾಳೆ ದಿನ ಅದೇ ಮಕ್ಕಳು ಯಾವ್ದಾದ್ರು ಒಂದು ಆರ್ಮಿಗೆ ಹೋದ್ರು, ರ್ಯಾಲಿಗೆ ಹೋದ್ರು, ಸರ್ಟಿಫಿಕೇಟ್ ಕೊಟ್ಟರು. ಸರ್ ಇಂಟರ್ನ್ಯಾಷನಲ್ ಲೆವೆಲ್ ಸರ್ಟಿಫಿಕೇಟ್ ಉಂಟು. ಯಾವ ಇಂಟರ್ನ್ಯಾಷನಲ್ ಲೆವೆಲ್, ಯಾವ ಫೆಡರೇಷನ್ ರೆಕಗ್ನೈಸ್ ಮಾಡಿದೆ, ಏನು ಗೊತ್ತಿಲ್ಲ. ಆದರೆ ಮಕ್ಕಳು ಆ ಸಮಯದಲ್ಲಿ ಮಾಡುವಾಗ ಅವ್ರು ನಂಬಿ ಹೋಗಿದ್ದಾರೆ ಇಂಟರ್ನ್ಯಾಷನಲ್ ಅಂತೇಳಿ. ಸೊ ಇದರ ಬಗ್ಗೆ ಜಾಗರೂಕತೆ ಮಕ್ಕಳಿಗಿಂತ ಮಕ್ಕಳಲ್ಲಿ, ಪೋಷಕರಲ್ಲಿ ತುಂಬ ಬೇಕು. ನೀವು ಅದರ ಬೆನಿಫಿಟ್ಗಾಗಿ ಹೋಗುದಾದ್ರೆ, ಸರ್ಟಿಫಿಕೇಟ್ ಬೆನಿಫಿಟ್ಗಾಗಿ ಹೋಗುದಾದ್ರೆ ಅಧಿಕೃತವಾಗಿರುವಂತಹ ಮಾನ್ಯತೆಗೊಂಡಿರುವಂತ ಸ್ಪರ್ಧೆ ವರ್ಷಕ್ಕೆ ಒಂದೇ ಆಗುದು. ಆ ಸ್ಪರ್ಧೆಗಳಿಗೆ ಹೋಗ್ಬೇಕು. ನೀವೀಗ ನಾನೀಗ ನ್ಯಾಷನಲ್ ಲೆವೆಲಲ್ಲಿ ಆಡ್ಬೇಕಂತ ಹೇಳಿದ್ರೆ ನಾನು ಡೈರೆಕ್ಟ್ ನ್ಯಾಷನಲ್ ಲೆವೆಲ್ ಹೋಗಿ ಆಡುವಂತ ಕ್ರಮ ಆಗುದಿಲ್ಲ. ನಾನು ಮೊದಲು ಜಿಲ್ಲಾ ಮಟ್ಟದಲ್ಲೇ ಆಡ್ಬೇಕು. ಅಲ್ಲಿ ನನ್ನ ಗೋಲ್ಡ್ ಮೆಡಲ್ ಬರಬೇಕು. ಗೋಲ್ಡ್ ಮೆಡಲ್ ಬಂದು ಆ ಜಿಲ್ಲೆನ ನಾನು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಬೇಕು. ಪ್ರತಿನಿಧಿಸಿದ ಮೇಲೆ ಅಲ್ಲಿ ಗೋಲ್ಡ್ ಬಂದ್ರೆ ನಾನು ನ್ಯಾಷನಲ್ ಹೋಗುದು. ಇದು ಕ್ರಮ. ಇದು ಸಿಂಪಲ್ ಲಾಜಿಕ್ ಅನ್ನು ಇವತ್ತಿನ ದಿನದ ಪೋಷಕರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ, ಗೊತ್ತಿರುವುದಿಲ್ಲ. ಕ್ರೀಡೆಯಲ್ಲಿ ಕನ್ಫ್ಯೂಷನ್, ನ್ಯಾಷನಲ್ ಲೆವೆಲ್ ಉಂಟು, ಅಲ್ಲಿ ನ್ಯಾಷನಲ್ ಲೆವೆಲ್ ಹೋಗುದು. ಡೈರೆಕ್ಟ್ ನ್ಯಾಷನಲ್ ಲೆವೆಲ್ ಹೋಗ್ಲಿಕ್ಕೆ ಅವಕಾಶ ಉಂಟಾ? ಅದು ಸಿಸ್ಟಮೇ ಇಲ್ಲ. ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿಸಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ಬೇಕು. ನಾನು 10th ಇದೊಂದು ಓಪನ್ ಎಕ್ಸಾಮ್ ಕೊಡುವಂತ ಅವಕಾಶ ಉಂಟು, ಆದರೆ ಇದರಲ್ಲಿ ಅಂತ ಅವಕಾಶನಿಲ್ಲ. ಸೊ ಕ್ರೀಡೆ ಯಾವುದೇ, ನಾನು ತೈಕೊಂಡು ಅಂತ ಹೇಳ್ತಾ ಇಲ್ಲ, ಯಾವುದೇ ಕ್ರೀಡೆಯಲ್ಲಿ ಹೋಗ್ಬೇಕಾದ್ರೆ ಒಂದೊಂದು ಅದರ ಜಿಲ್ಲಾ ಸ್ತರೀಯ, ಆಮೇಲೆ ರಾಜ್ಯ ಸ್ತರೀಯ, ಆಮೇಲೆ ರಾಷ್ಟ್ರೀಯ ಸ್ತರೀಯ, ಇದೊಂದು ನಿಯಮ. ಈ ನಿಯಮವನ್ನು ತಗೊಂಡು ಹೋಗ್ಬೇಕು. ರಾಷ್ಟ್ರೀಯ ಫೆಡರೇಷನ್ ಏನಿದೆ, ಕೆಲವೊಮ್ಮೆ ಯಾರಿಗೆ ಈ ಚಾನಲ್ ಅಲ್ಲಿ ಅವಕಾಶ ಸಿಗುದಿಲ್ಲ, ಆವಾಗ ಒಂದು ಫೆಡರೇಷನ್ ಕಪ್ ಅಂತ ಮಾಡ್ತದೆ. ಆ ಫೆಡರೇಷನ್ ಕಪ್ ಎಲ್ರಿಗೂ ಓಪನ್ ಇರ್ತದೆ. ಅದು ಮಾನ್ಯತೆಗೊಂಡಂತಹ ಕಾಂಪಿಟೇಷನ್. ಅದು ಯಾಕೆ? ಹೊಸತ್ತೆ ಯಾವ್ದಾದ್ರು ಟ್ಯಾಲೆಂಟ್ ಇದ್ರೆ, ಈಗ ಒಬ್ರು ಯಾರಾದ್ರೂ ಪ್ರಾಕ್ಟೀಸ್ ಮಾಡಿ ಒಂದು ಕ್ಯಾಟಗರಿ ಅಂಡರ್ 54 ಅಲ್ಲಿ ಗೋಲ್ಡ್ ಮೆಡಲ್ ಹೊಡಿತಾ ಇದ್ದಾರೆ, ಆಗ್ತಾನೆ ಇರ್ತದೆ. ಆದರೆ ಸೆಕೆಂಡ್ ಇದ್ದವನು ಅವನಿಗೆ ಅವಕಾಶ ಸಿಗುವುದಿಲ್ಲ. ಸಿಲ್ವರ್ ಮೆಡಲ್ ಆದವನಿಗೆ ಮೇಲೆ ಹೋಗ್ಲಿಕ್ಕೆ ಅವಕಾಶ ಸಿಗಿಲ್ಲ. ಪ್ರತಿ ವರ್ಷ ಮಾಡಿಯೂ ಸಹ ಅವ್ನು ಯಾರು ಒಳ್ಳೆ ಪ್ರಾಕ್ಟೀಸ್ ಮಾಡ್ತಾನೆ ಅವನೇ ಮುಂದೆ ಹೋಗ್ತಿದ್ದಾನೆ. ಸೊ ಫೆಡರೇಷನ್ ಕಪ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಎಲ್ಲ ಫೆಡರೇಷನ್ ಅಲ್ಲಿ ಇರ್ತದೆ. ಅದು ಯಾಕೆ? ಈಗ ಸೆಕೆಂಡ್ ಥರ್ಡ್ ಬಂದವರು ಯಾರಿರ್ತಾರೆ ಅವರಿಗೊಂದು ಅವಕಾಶ ಸಿಗ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ನೋಡುವ ಮಿಂಚ್ತಾರ ಹೇಗೆ, ಅವರ ಇದು ಏನುಂಟು ಅಂತೇಳಿ ಒಂದು ಪ್ಲಾಟ್ಫಾರ್ಮ್ ಸಿಗ್ಲಿ ಅಂತ ಫೆಡರೇಷನ್ ಕಪ್ ಎಲ್ಲ ಫೆಡರೇಷನ್ ಸಾಮಾನ್ಯವಾಗಿ ಮಾಡ್ತದೆ. ಓಕೆ. ಸೊ ಇದೊಂದು ಕರೆಕ್ಟ್ ಚಾನಲ್ ಮಕ್ಕಳಿಗೆ ಕ್ರೀಡೆಯಲ್ಲಿ, ಯಾವುದೇ ಕ್ರೀಡೆ, ತಾಯ್ಕೊಂಡ ಕ್ರೀಡಾ ವಿಭಾಗದಲ್ಲಿ ಮುಂದುವರಲಿಕ್ಕೆ ಒಂದು ಕರೆಕ್ಟ್ ಚಾನಲ್. ಓಕೆ ವೀಕ್ಷಕರೇ, ಮುಖಾಮುಖಿ ಕಾರ್ಯಕ್ರಮದಲ್ಲೊಂದು ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ತೈಕ್ವಾಂಡೋ ಕ್ರೀಡೆ ಪ್ರಮೋಷನ್ ಕಡಿಮೆ ಆಯ್ತು. ಈಗ ಸಂಬಡಿ ವಿಲ್ ಕಾಂಪೀಟ್, ಹೌದು, ಏನೋ ಪ್ರೈಸ್ ವಿನ್ ಆದರು. ಬಟ್ ನಾನು ಕಂಡಂಗೆ ಈ ಪ್ರದೇಶದಲ್ಲಿ ಅಂಥದ್ದೇನೋ ಅವರಿಗೆ ಒಂದು ಪ್ರಮೋಟ್ ಮಾಡುವಂಥ, ಸನ್ಮಾನ ಮಾಡುವಂಥ, ಅಥವಾ ಈ ತೈಕ್ವಾಂಡೋ ಕ್ರೀಡೆಗೆ ಒಂದಷ್ಟು ಸ್ಪಾನ್ಸರ್ ಸಿಗುವಂಥ ಸಾಧ್ಯತೆಗಳು ಕೂಡ ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ. ಇದನ್ನು ಹೆಚ್ಚಿಸುವಂತಹ ಪ್ರಯತ್ನದಲ್ಲಿ ತಾವೇನಾದರೂ ಕೆಲಸ ಮಾಡಿದರೆ ಇನ್ನಷ್ಟು ಹೆಚ್ಚಿನ ಮಕ್ಕಳು ಇದಕ್ಕೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಈಗ ನೀವು ಕಂಪ್ಯಾರಿಟಿವ್ಲಿ ನಾವು ಕರಾಟೆಯನ್ನು ಅಥವಾ ಇನ್ನಿತರ ಕ್ರೀಡೆಗಳನ್ನು ತೆಗೆದುಕೊಂಡಾಗ ಈ ತೈಕ್ವಾಂಡೋ ಕ್ರೀಡೆಗೆ ಅಷ್ಟೊಂದು ಸ್ಪಾನ್ಸರ್ಶಿಪ್ಪು ಅಥವಾ ಪ್ರಮೋಷನ್ಸ್ ಕೆಲಸಗಳು ಆಗ್ತಾ ಇಲ್ಲ. ಈಕೆ ಏನಾದರೂ ಮಾಡಬೇಕಾಗಬಹುದಾ? ಹೌದು. ಸೊ ನೀವು ಅಟ್ ಗ್ರಾಸ್ ರೂಟ್ ಲೆವೆಲ್ ನೀವು ಪ್ರಮೋಷನ್ ಮಾಡ್ಬೇಕಂತ ಹೇಳಿದ್ರೆ, ಅಥವಾ ಸಿಗ್ತಾ ಇಲ್ಲ, ಮಾಡ್ತಾ ಇದ್ದೀರಾ ಏನಾದರೂ ಫೆಡರೇಷನ್? ಹೌದು, ನಾವು ಗ್ರಾಸ್ ರೂಟ್ ಲೆವೆಲ್ ಇಂದ ಆಗ್ಬೇಕಂತ ಹೇಳಿ ಸರ್ಕಾರವು ಕೆಲವೊಂದು ಪ್ರಾಜೆಕ್ಟ್ಗಳನ್ನ ಮಾಡಿದೆ. ಅದರಲ್ಲಿ ತುಂಬಾ ಮಹತ್ವರವಾದ ಪ್ರಾಜೆಕ್ಟ್ ಅಂದ್ರೆ ಖೇಲೋ ಇಂಡಿಯಾ ಪ್ರಾಜೆಕ್ಟ್. ಸೊ ಅದರಲ್ಲಿ
ಖೇಲೋ ಇಂಡಿಯಾದಲ್ಲಿ ಅದು ಹೆಣ್ಣು ಮಕ್ಕಳಿಗೆ ಪೋಷಣೆ ಸಿಗಬೇಕು, ತೈಕೊಂಡೋದ್ರೆ ಮುಂದೆ ಹೋಗ್ಲಿ ಅಂತೇಳಿ ಖೇಲೋ ಇಂಡಿಯಾ ವುಮೆನ್ಸ್ ಲೀಗ್ ಅಂತ ಒಂದು ಆಗ್ತದೆ. ಸೊ ಅದರಲ್ಲಿ ಗ್ರಾಸ್ ರೂಟ್ ಲೆವೆಲಿಂದ ನ್ಯಾಷನಲ್ವರೆಗೂ ಹೆಣ್ಣು ಮಕ್ಕಳಿಗೆ ಡೈರೆಕ್ಟ್ ಆದಂತಹ ಒಂದು ಅವಕಾಶ. ಅದಕ್ಕೆ ಯಾವುದೇ ರೀತಿಯಂತ ಶುಲ್ಕ ಇಲ್ಲ. ಆಟ ಆಡ್ಲಿಕ್ಕೆ ರಿಜಿಸ್ಟ್ರೇಷನ್ ಅಂತ ಶುಲ್ಕ ಯಾವುದೂ ಇಲ್ಲ. ಅದು ಸರ್ಕಾರವೇ ಎಲ್ಲ ಹೊರ್ತದೆ. ಸೊ ನೀವು ಒಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಗೆದ್ದರೆ ನೆಕ್ಸ್ಟ್ ಸ್ಟೇಟ್ ನ್ಯಾಷನಲ್ ಹೋಗುವವರೆಗೂ ಸರ್ಕಾರ ಅದರ ಖರ್ಚು ಬೇರೆ ಮಾಡ್ತದೆ. ಇದು ಸರ್ಕಾರದಾಯ್ತು. ಸೊ ನಾವು ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಆಗಿ ಖಾಸಗಿ ವಲಯದಲ್ಲಿ ನಾವು ಮಾಡ್ಬೇಕಂತ ಹೇಳಿದ್ರೆ ಯಾರ್ಯಾರು ಕೋಚಸ್ ಇದ್ದಾರೆ ಅಥವಾ ಯಾವ್ಯಾವ ಸಂಘ ಸಂಸ್ಥೆಗಳುಂಟು ಅವರದೊಂದು ಜವಾಬ್ದಾರಿ ಬರ್ತದೆ. ಓಕೆ, ಈಗ ಅದೇ ನಿರೀಕ್ಷಿತ ಪ್ರಮಾಣದಲ್ಲಿ ಆಗ್ತಾ ಇಲ್ಲ, ಹೆಚ್ಚಿಸಬಹುದೇನೋ ಅಂತ. ಹೌದು, ಇದನ್ನು ಹೆಚ್ಚಿಸಲಿಕ್ಕೆ ನಮ್ಮ ಒಂದು ಯಕ್ಷಿತಿವ ಫೌಂಡೇಶನ್ ಸಂಸ್ಥೆಯಿಂದ ನಾವು ಕೆಲವೊಂದು ಇನಿಷಿಯೇಟಿವ್ಗಳನ್ನು ಕೈಗೊಂಡಿದ್ದೇವೆ. ಸರಿ. ಸೊ ತುಂಬಾ ಸಣ್ಣ ಪ್ರಮಾಣದಲ್ಲಿ. ಸೊ ಇದರ ಹಿಂದೆ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ನಮ್ಮ ಮೇನ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಈಗ ಮೊನ್ನೆ ಒಬ್ರು ಜಾವ್ಲಿನ್ ಥ್ರೋ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆದ್ರು ಒಲಿಂಪಿಕ್ ಅಲ್ಲಿ. ಯಾರಂತ ಹೇಳ್ಬೋದ ತಾವು? ಒಬ್ರು ಆದ್ರು ನೋಡಿ, ನಾನು ಹೆಸರು ಹೇಳುದಿಲ್ಲ ಬೇಕಂತ. ಇಲ್ಲಿಯವರಲ್ಲ, ಗೋಲ್ಡನ್ ಬಾಯ್ ಅಂತ ಆಯ್ತು, ಗೋಲ್ಡ್ ಮೆಡಲ್ ಆಯ್ತು ಜಾವ್ಲಿನ್ ಥ್ರೋ ಅಲ್ಲಿ. ತುಂಬಾ ಫೇಮಸ್ ಇವತ್ತಿನ ದಿನಕ್ಕೆ. ಆರ್ಮಿಯಲ್ಲಿ ಇದ್ದಾರೆ, ನೀರಜ್ ಚೋಪ್ರಾ. ಹಾ. ಸೊ ಅವರು ಅಲ್ಲಿ ಒಲಿಂಪಿಕ್ಸ್ ನಲ್ಲಿ ಮೆಡಲ್ ಆದ ಕೂಡಲೇ, ಮೆಡಲ್ ಮಾಡಿ ಇಲ್ಲಿ ಬಂದ ಕೂಡಲೇ ಏನೇನು ಅವಕಾಶ ಸಿಕ್ಕಿತ್ತು ಅವರಿಗೆ ಸರ್ಕಾರದಿಂದ. ಅವರಂತೂ ಆರ್ಮಿಯಲ್ಲಿ ಇದ್ರೆ, ಮೊದಲಿಂದ ಇದ್ರು. ಆರ್ಮಿಯಲ್ಲಿ ಇಲ್ಲದಿದ್ರೆ ಬೇರೆ ಯಾವ್ದಾದ್ರು ಕ್ರೀಡೆಯಲ್ಲಿ ಆಗಿ ಬಂದವರು ಯಾರಿದ್ದಾರೆ ಅವರಿಗೆ ಹರಿಯಾಣ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ DSP ಪೋಸ್ಟ್ ಕೊಡ್ತು. ಏರ್ಫೋರ್ಸ್ ಅಲ್ಲಿ ಒಬ್ಬರಿಗೆ ಇನ್ನೊಂದು ಗ್ರೂಪ್ ಕ್ಯಾಪ್ಟನ್, ಆನರರಿ ಗ್ರೂಪ್ ಕ್ಯಾಪ್ಟನ್ ಪೋಸ್ಟ್ ಕೊಡ್ತು. ಇನ್ನೊಂದು ಸರ್ಕಾರದ ಇನ್ನೊಂದು ಡಿಪಾರ್ಟ್ಮೆಂಟ್, ರೈಲ್ವೆ ಡಿಪಾರ್ಟ್ಮೆಂಟ್ ಅವರಿಗೆ ಒಂದು ಜನರಲ್ ಮ್ಯಾನೇಜರ್ ಪೋಸ್ಟ್ ಕೊಡ್ತು. ಎಲ್ಲ ಆನರರಿ. ಸೊ ನಮ್ಮಲ್ಲಿ ಕಂಡು ಬರುವುದು ಏನಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ಒಬ್ಬರು ಸಾಧನೆ ಮಾಡಿದ ಮೇಲೆ ಅವರಿಗೆ ಹೋಗಿ ಪ್ರಶಸ್ತಿ ಬಹುಮಾನಗಳನ್ನು ಕೊಡುವುದೆಲ್ಲ ಸರ್ವೇ ಸಾಮಾನ್ಯ ಆಗಿದೆ. ಸೊ ಅದರ ಅರ್ಥ ಸಾಧನೆ ಮಾಡುವವರೆಗೆ ನಾವು ಕಾಯಬೇಕು, ಅದಾದ್ಮೇಲೆ ಪ್ರಶಸ್ತಿ ಬಹುಮಾನ ಎಲ್ಲ ಸಿಗುದು. ಆದರೆ ನಾವು ಇದನ್ನೇ ಸ್ವಲ್ಪ ಅಮೆರಿಕನ್ ಕಲ್ಚರಲ್ಲಿ ನೋಡಿದ್ರೆ ಅಲ್ಲಿ ಸಿಸ್ಟಮ್ ಇಲ್ಲ. ಸಾಧನೆ ಮಾಡಿದವರಿಗೆ ಏನು ಬಹುಮಾನ ಪ್ರಶಸ್ತಿ ಕೊಡಬೇಕು, ಅದು ಮಾಡಬೇಕು, ಸತ್ಯ. ಆದರೆ ನಮ್ಮ ಭಾರತೀಯ ಸಮಾಜದಲ್ಲಿ ಇರುವಂತಹ ಏನು ಸಿಸ್ಟಮ್ ಇದೆ ಅಥವಾ ಏನು ಸರ್ಕಮ್ಸ್ಟೆನ್ಸಸ್ ಇದೆ, ಅದರಲ್ಲಿ ನಮಗೆ ಪ್ರಮುಖವಾಗಿ US ನವರು ನೋಡಿ, ನೀವು ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಟ್ಯಾಲಿ ನೋಡುವಾಗ ಹೆವಿ ಮೆಡಲ್ ಟ್ಯಾಲಿ ಉಂಟು. ಅವರು 100, 110, 120 ಮೆಡಲ್ ಟ್ಯಾಲಿ ಉಂಟು. ನಮ್ಮದು ಈ ವರ್ಷ ಮೊನ್ನಿನ ಲಾಸ್ಟ್ ಒಲಿಂಪಿಕ್ಸ್ ಅಲ್ಲಿ ಸ್ವಲ್ಪ ಮೆಡಲ್ ಟ್ಯಾಲಿ ಹೆಚ್ಚಾಗಿದೆ. ಇಲ್ಲಿದ್ರೆ ತುಂಬಾ ನಮ್ಮ ಇಕೋಸಿಸ್ಟಮ್, ಸ್ಪೋರ್ಟ್ಸ್ ಇಕೋಸಿಸ್ಟಮ್ ತುಂಬಾ ವೀಕ್ ಇದೆ. ಯಾಕೆ ಹೀಗೆ ಆಗ್ತಿದೆ? ನೀವು ಯಾರು ಗ್ರಾಸ್ ರೂಟ್ ಅಲ್ಲಿ ಮಕ್ಕಳಿದ್ದಾರೆ, ಈಗ ನೋಡಿ, ತುಂಬಾ ಮಕ್ಕಳು ಯಾರು ಕ್ರೀಡೆ ಮಾಡ್ಬೇಕಂತಿದ್ದಾರಲ್ಲ, ನಮ್ಮಲ್ಲಿ ಇಕೋಸಿಸ್ಟಮ್ ಎಜುಕೇಟಿವ್ ಇಕೋಸಿಸ್ಟಮ್. ಮಕ್ಕಳು ಒಂದು ಕಲೀಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ತಮ್ಮ ಮಾರ್ಗವನ್ನು ನೋಡ್ಕೊಳ್ಳಿ ಅಂತ ಹೇಳುವಂತ ಒಂದು ಪದ್ಧತಿ ನಮ್ಮಲ್ಲಿ. ಪೋಷಕರು ಅದೇ ರೀತಿಯಲ್ಲಿ ಕಲಿಸ್ತಿರ್ತಾರೆ. ಸೊ ನೀವು ಕ್ರೀಡೆ ಇಷ್ಟೆಲ್ಲ ಮಾಡಿದ ನಮಗೆ ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ಬೇಕಂತ ಹೇಳಿ ಎಲ್ಲ ಪೋಷಕರ ತಲೆಯಲ್ಲಿ ಉಂಟು. ನಮ್ಮ ಮಕ್ಕಳಿಂದ ಬೇಕಂತಿಲ್ಲ, ಒಲಿಂಪಿಕ್ ಅಲ್ಲಿ ಬೇಕಂತ ಹೇಳಿ. ಸೊ ಇದಕ್ಕೆ ಕಾರಣ ಏನು? ಕ್ರೀಡೆಗೆ ಸರಿಯಾದಂಥ ರೀತಿಯ ಒಂದು ಏನು ರೆಸ್ಪಾನ್ಸ್ ಆಗಲಿ, ಅದಕ್ಕೆ ಬೇಕಾದಂತಹ ಒಂದು ಏನು ಹೇಳ್ತಾರೆ ಬೆಲೆ ನಾವಾಗಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಮಕ್ಕಳು ಕೆಲವರು ಬಡ ಕುಟುಂಬದಿಂದ ಬಂದ್ರೆ ಅಂತ ತಿಳ್ಕೊಳ್ಳಿ. ಒಂದು ಎಕ್ಸಾಂಪಲ್ ತಿಳ್ಕೊಳ್ಳುವ. ತಾಯ್ಕೊಂಡೋ ಕ್ರೀಡೆ ನಾನು ಹೇಳಿದಾಗೆ ಇಷ್ಟೆಲ್ಲ ಸಿಸ್ಟಮ್ ಉಂಟು ಅಂತ ಹೇಳುವಾಗಲ್ಲ, ತುಂಬಾ ಕಾಸ್ಟ್ಲಿ ಕ್ರೀಡೆ ಸಹ ಹೌದು ಇದು. ನೀವು ಒಂದು ಚೆಸ್ಟ್ ಗಾರ್ಡ್, ಹೆಡ್ ಗಾರ್ಡ್ ಒಂದು ಚೆಸ್ಟ್ ಗಾರ್ಡ್ ನೀವು ಮಕ್ಕಳಿಗೆ ಯೂಸ್ ಮಾಡ್ಬೇಕಂದ್ರೆ ಅದಕ್ಕೆ 2,500-3,000 ರೂಪಾಯಿ ಮಿನಿಮಮ್ ಕಾಸ್ಟ್ ಉಂಟು. ಸೊ ತುಂಬಾ ಕಾಸ್ಟ್ಲಿ ಕ್ರೀಡೆ, ಎಕ್ಸ್ಪೆನ್ಸಿವ್ ಆಗ್ತದೆ. ಸೊ ಒಂದು ಗಾರ್ಡ್ಸ್ ಇರ್ಬೋದು, ಏನು ಮಾಡ್ಬೇಕಂದ್ರೆ ಒಂದು ಕಾಂಪಿಟೇಷನ್ ಹೋಗಿ ಬರೋದು ತುಂಬಾ ಖರ್ಚಾಗ್ತದೆ. ಹೋಗಿ ಬರೋದು ಮಕ್ಕಳು ಅಂತ ಬೆಂಗಳೂರಿಗೆ ಹೋಗಿ ಬರೋದಕ್ಕೆ ಖರ್ಚುಂಟು ಸಾಧಾರಣವಾಗಿ. ಸೊ ಗ್ರಾಸ್ ರೂಟ್ ಲೆವೆಲಲ್ಲಿ ಆ ಮಕ್ಕಳ ಪೋಷಕರು ಎಲ್ಲ ಉಂಟು, ಆಶೆ ಸಹ ಉಂಟು, ಮಾಡಲಿ ಮಕ್ಕಳು ಕ್ರೀಡೆಯಲ್ಲಿ ಬೆಳೀಲಿ, ಅಕಾಡೆಮಿಕ್ಸ್ ಎಲ್ಲ ಕ್ರೀಡೆಯಲ್ಲಿ ನಮ್ಮ ಮಕ್ಕಳು ಬೆಳೀಲಿ ಅಂತ ಹೇಳಿ. ಸೊ ಅವರಿಗೆ ಫೈನಾನ್ಷಿಯಲ್ ಬರ್ಡನ್ ಇರೋದ್ರಿಂದ ತುಂಬಾ ಜನ ಡ್ರಾಪ್ ಮಾಡ್ತಾರೆ. ಬೇಡ, ಅಷ್ಟು ಖರ್ಚುಂಟಲ್ಲ ಮಗ, ಬೇಡ ಅಂತ ಹೇಳಿ. ಮಕ್ಕಳು ಸಹ ವಿಚಾರ ಮಾಡ್ತಾರೆ, ಹೌದು ಖರ್ಚುಂಟು, ನಾನೀಗ ಅಪ್ಪ ಅಮ್ಮನಿಗೆ ಹೇಳಿ ಬೇಡ ಅಂತ ಹೇಳಿ. ಸೊ ನಾವು ಸರ್ಕಾರಕ್ಕೆ ಇದನ್ನು ಹೇಳುವಂಥದ್ದಿಲ್ಲ, ಸರ್ಕಾರದ ಪ್ರಯತ್ನ ಮಾಡ್ತಿದೆ ಅದರ ಲೆವೆಲಲ್ಲಿ. ಸೊ ನಾವು ಖಾಸಗಿ ಇದ್ದವರು ಅಂತಹ ಯಾರು ಟ್ಯಾಲೆಂಟ್ ಮಕ್ಕಳಿದ್ದಾರಲ್ಲ ಅವರನ್ನು ಪೋಷಿಸಿ, ಅವರಿಗೆ ನೀವು ಆಮೇಲೆ ಅವರು ಒಲಿಂಪಿಕ್ ಹೊಡೆದು ಬಂದ ಮೇಲೆ ಅವರಿಗೆ 10 ನೀವು ಜಾಬ್ ಆಫರ್ ಕೊಡೋದಕ್ಕಿಂತ ಅವರಿಗೊಂದು ಏನಾದ್ರು ಒಂದು ಮಾಶಾಸನ ಕೊಡಿ. ಸಣ್ಣ ಲೆವೆಲ್ನ ಮಕ್ಕಳಿಗೆ ಮಾಶಾಸನ ಕೊಡಿ. ಏನಿಲ್ಲ, ನೀವು ಒಂದು ಕಾನ್ಸೆಪ್ಟ್ ಮಾಡಿ, ನೀವು 1,000 ರೂಪಾಯಿ ನಾವು ತಿಂಗಳಿಗೆ ಒಂದು ಮಗುವಿಗೆ ಕೊಡ್ತೇವೆ.
ನೀವು ಕೆಲಸ ಬಂದು ಪ್ರಾಕ್ಟೀಸ್ ಮಾಡೋದಷ್ಟೇ. ಅಂದ್ರೆ ಗವರ್ಮೆಂಟ್ ಇನಿಷಿಯೇಟಿವ್ ತೆಗೆದುಕೊಳ್ಬೇಕು. ಗವರ್ಮೆಂಟ್ ಇನಿಷಿಯೇಟಿವ್ ತಗೊಂಡು ಅದರ ಪಾಡಿಗೆ ಅದು ಮಾಡ್ತಾ ಇದೆ, ತುಂಬಾ ಇನಿಷಿಯೇಟಿವ್ಸ್ ಮಾಡ್ತಾ ಇದೆ. ಅದರಲ್ಲಿ ಎಲ್ಲರಿಗೂ ಸಿಗುದಿಲ್ಲ. ನನ್ನ ಕರೆ ನಮ್ಮ ಖಾಸಗಿ ಕಂಪನಿಗಳಿಗೆ ಅಥವಾ ಖಾಸಗಿ ಸಂಘ ಸಂಸ್ಥೆಗಳಿಗೆ, ಸಮಾಜ ಸೇವಾ ಸಂಘಗಳು ಏನಿವೆ, ಕ್ರೀಡೆಗೆ ಸ್ವಲ್ಪ ನೀವು ಒತ್ತು ಕೊಟ್ಟು, ಯಾಕೆ ಕ್ರೀಡೆಗೆ ಒತ್ತು ಕೊಡ್ಬೇಕಂತ ನಾನು ಹೇಳಿದಾಗೆ ಇದರಲ್ಲಿ ಶಿಸ್ತು ಬೆಳೀತದೆ. ಸರಿ, ಮಕ್ಕಳ ಮೆಡಲ್ ಅಷ್ಟೇ ಅಲ್ಲ, ಶಿಸ್ತು ಬೆಳೀತದೆ. ಒಂದು ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಮಗು ಕ್ರೀಡಾಪಟು ಆದ್ರೆ ಆ ಮನೆಯಲ್ಲಿನ ವಾತಾವರಣ ಚೇಂಜ್ ಆಗ್ತದೆ, ದೃಷ್ಟಿಕೋನ ಚೇಂಜ್ ಆಗ್ತದೆ. ಯಾಕಂದ್ರೆ ಆ ಮಗು ಹೆಲ್ದಿ ಫಿಟ್ ಬಾಡಿ ಇರ್ತದೆ, ಫಿಟ್ ಮೈಂಡ್ ಇರ್ತದೆ. ಸೊ ಅದರ ಪ್ರಕಾರ ಅದರ ಆಲೋಚನೆ ಸಹ ಹಾಗೆ ಆಗ್ತದೆ. ಸೊ ಖಾಸಗಿ ಸಂಸ್ಥೆಗಳು ಸಹ ಒಂದು ಏನಾದರೂ ಕೊಡುವಂತ ನಿಯೋಜನೆ ಮಾಡಬೇಕು. ಅದರ ಪ್ರಕಾರ ನಮ್ಮ ಯಕ್ಷಿತಿವ ಫೌಂಡೇಶನ್ ನಾವು ಮಾಡಿದ್ದೇವೆ. ನಾವೇನು ಮಾಡ್ತೇವೆ, ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲೂ ಗೆದ್ದು ಬಂದರೂ ಕೂಡ ನಮ್ಮಲ್ಲಿ ಸ್ಕಾಲರ್ಶಿಪ್ ಕೊಡುವಂತ ಅವಕಾಶ ಉಂಟು ನಮ್ಮ ಸಂಸ್ಥೆಯಲ್ಲಿ. ನಾವು ಕಾಯುವುದಿಲ್ಲ ಇಂಟರ್ನ್ಯಾಷನಲ್ ಹೋಗಿ ಬರಲಿ ಅಂತೇಳಿ. ಸೊ ಅದರ ಪ್ರಕಾರ ಕಳೆದ ವರ್ಷ ನಮ್ದೊಂದು ಹುಡುಗಿ ಬ್ರಾಂಜ್ ಮೆಡಲ್ ಆಯಿತು, ನ್ಯಾಷನಲ್ ಲೆವೆಲಲ್ಲಿ ಬ್ರಾಂಜ್ ಮೆಡಲ್ ಆಯಿತು. ಸೊ ಅವಳು ಬಂದ ಕೂಡಲೇ ನಾವು ಅವಳಿಗೆ ಒಂದು 10,000 ರೂಪಾಯಿದ ಬಹುಮಾನ. ಸರ್, ಯಾವಾಗ ಶುರು ಮಾಡಿದ್ರಿ ಮತ್ತೆ ಏನು ಉದ್ದೇಶ? ಸೊ ನಮ್ಮ ಸಂಸ್ಥೆ ಇದು ಏನಿದೆ 2012ರಲ್ಲಿ ಒಂದು ತಾಯ್ಕೊಂಡ್ ಟ್ರೈನಿಂಗ್ ಸೆಂಟರ್ ಆಗಿ ಶುರು ಆಗಿದ್ದು. ಸರಿ, ದೇವಸ್ಥಾನದ ಅಂಗಳದಲ್ಲಿ ಶುರು ಮಾಡಿದ್ದು, ಮಕ್ಕಳಿಗೆ ಒಂದು ಕಲಿಸುವ. ಮಕ್ಕಳಲ್ಲಿ ನಾನು ಶುರು ಮಾಡಿದಾಗ ನನ್ನ ಧ್ಯೇಯ ಇದ್ದದ್ದು ಒಂದೇ, ಕ್ರೀಡೆ ಮುಖಾಂತರ. ಈಗ ನೀವು ಮಕ್ಕಳಲ್ಲಿ ಇವತ್ತು ನೋಡುವಾಗ ನೀವು ಹೇಳಿದಾಗ ಫಸ್ಟ್ ನಾವು ಒಂದು ಚರ್ಚೆಯಲ್ಲಿ ಬಂದಾಗ ಇನ್ಸ್ಟೆಂಟ್ ಯುಗ ಉಂಟಿದ್ದು, ಎಲ್ಲ ಇನ್ಸ್ಟೆಂಟ್ ಬೇಕು. ಸೊ ನಿಮ್ಮ ಕಾಲದಲ್ಲಿ ನೀವು ಎಷ್ಟು ಪರಿಶ್ರಮ ಪಟ್ಟು ಒಂದು ಅಭ್ಯಾಸ ಮಾಡುವುದಾಗಿರ್ಬೋದು, ಒಂದು ಶೈಕ್ಷಣಿಕವಾಗಿ ಪರಿಶ್ರಮ ಪಡೋದು, ಅಷ್ಟೆಲ್ಲ ಪರಿಶ್ರಮ ಪಡ್ಲಿಕ್ಕೆ ಇವತ್ತಿನ ಮಕ್ಕಳಿಗೂ ಬೇಡ, ಪೋಷಕರಿಗೂ ಬೇಡ. ಸೊ ಅದರಿಂದ ಏನಾಗ್ತಿದೆ, ಎಲ್ಲ ಮೊಬೈಲ್ ಯುಗದಲ್ಲಿ ಹೋಗುವಾಗ ಮಕ್ಕಳಿಗೆ ಮೊಬೈಲಲ್ಲಿ ಒಳ್ಳೆಯದು ಸಹ ಸಿಗ್ತದೆ, ಬೇಡದಿರೋ ವಿಷಯಗಳು ಆರಾಮಾಗಿ ಸಿಗ್ತದೆ, ಆರಾಮಾಗಿ ಸಿಗ್ತದೆ. ಸೊ ಅಡಿಕ್ಟ್ ಆಗುವಂಥದ್ದು ತುಂಬಾ ಇದೆ. ಸೊ ಆದ ಕಾರಣ ನಾನು ತಾಯ್ಕೊಂಡು ಟ್ರೈನಿಂಗ್ ಶುರು ಮಾಡುವಾಗ ನನ್ನ ಉದ್ದೇಶ ಇದ್ದದ್ದು ಒಂದೇ, ಮಕ್ಕಳಿಗೆ ಈಗ ನೀವು ಮನೆಯಲ್ಲಿ ಕೂತು ಹಾಗೆ ಮಾಡಬಾರ್ದು, ಅದು ಸಂಸ್ಕಾರ ಅಲ್ಲ, ಇದು ನಮ್ಮ ಸಂಸ್ಕಾರ ಅಲ್ಲ, ನೀವು ಹೀಗೆ ನಡ್ಕೊಳ್ಬೇಕು, ಹೀಗೆ ಮಾತಾಡಬಾರ್ದು ಅಂತ ಹೇಳಿದ್ರೆ ಮಕ್ಕಳು ಕೇಳುವುದಿಲ್ಲ, ಅದು ಕಂಟ್ರೋಲ್ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಸಂಸ್ಕಾರ ದರ್ಶಿಸಲಿಕ್ಕೆ ಒಂದು ಸಂಸ್ಕಾರ ದರ್ಶಿನಿ ಅಂತ ನೀವು ಕ್ಲಾಸ್ ಮಾಡಿದ್ರು ಸಹ ಕೇಳೋದಿಲ್ಲ, ಮಕ್ಕಳು ಅಲ್ಲಿ ಬರುವುದು ಸಹ ಇಲ್ಲ. ಹೌದು, ಪ್ಯಾರೆಂಟ್ಸ್ ತಂದು ಬರುವುದಿಲ್ಲ. ಸೊ ನಾನೇನು ಡಿಸೈಡ್ ಮಾಡಿದೆ, ವಿಲ್ ಡೂ ಇಟ್ ಥ್ರೂ ಸ್ಪೋರ್ಟ್ಸ್. ಸೊ ಅದರ ಪ್ರಕಾರ ಫಸ್ಟ್ ನಮ್ಮಲ್ಲಿ ಬರ್ತಾರೆ ಮಕ್ಕಳು, ತಾಯ್ಕೊಂಡು ಟ್ರೈನಿಂಗ್ ಅಂತ ಬರ್ತಾರೆ. ನಾನು ನಿಮಗೆ ಒಂದು ಮಾತು ಹೇಳಿದೆ, 3 ತಿಂಗಳಲ್ಲಿ ಚೇಂಜ್ ಆಯ್ತು ಅಂತೇಳಿ. ತಾಯ್ಕೊಂಡೋವಿನ ಏನು ಮೂಲವಾದ ಟ್ರೈನಿಂಗ್ ಉಂಟಲ್ಲ, ಅದನ್ನು ನಾವು ಮಕ್ಕಳಿಗೆ ಕಲಿಸೋದು ಫಸ್ಟ್ ಪ್ರಯಾರಿಟಿ. ಅದರ ಒಟ್ಟಿಗೆ ನಾವು ಮಕ್ಕಳಿಗೆ ದಿನನಿತ್ಯ ಬೇಕಾದಂಥ ಸಂಸ್ಕಾರ ಕೆಲವೊಂದು ನಾವು ಮಕ್ಕಳಿಗೆ ಕಲಿಸ್ತೇವೆ. ನಮ್ಮಲ್ಲಿ ದಿನ ಬೆಳಿಗ್ಗೆ ಎದ್ದು ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು. ತಂದೆ ತಾಯಿ ಅವರೇ ಹೇಳಿದ್ರೆ ಮಾಡುದಿಲ್ಲ ಮಕ್ಕಳು, ಏನ್ ಹೇಳುದು ಅದಿರ್ತದೆ. ನಾವು ಹೇಳುವಾಗ ಮಾಸ್ಟರ್ ಹೇಳ್ತಿದ್ದಾರೆ, ಕೋಚ್ ಹೇಳ್ತಿದ್ದಾರೆ, ನಮಸ್ಕಾರ ಮಾಡುವ. ಸೊ ಅದರಲ್ಲಿ 1-2 ಸಲ ಮಾಡಿದ ಕೂಡಲೇ 3ನೇ ಸಲ ಅಭ್ಯಾಸ ಆಗ್ತದೆ. ಸೊ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ತಂದೆ ತಾಯಿಗೆ ನಮಸ್ಕಾರ ಮಾಡಿದ ಕೂಡಲೇ ಎಲ್ಲ ದೇವರಿಗೆ ಮುಟ್ಟಿದಾಗ ಆಯ್ತು. ಸೊ ಅದೊಂದು ಸಂಸ್ಕಾರ ಇನ್ನು ಬೆಲ್ಟಾಯ್ತು ಒಂದು ವಿಷಯದಲ್ಲಿ. ಎರಡನೇದು, ಕೆಲವೊಂದು ಮಕ್ಕಳಿಗೆ ಗೊತ್ತಿರುವುದಿಲ್ಲ, ಹಠ ಮಾಡ್ತಾರೆ, ಅಪ್ಪ ಅಮ್ಮನಿಗೆ ಹಠ ಮಾಡಿ ತಿರುಗಿ ಮಾತಾಡುವುದೆಲ್ಲ ಇರ್ತದೆ. ಸೊ ಅದನ್ನು ನಾವು ಅವರ ಪೋಷಕರು ಬಂದು ಹೇಳಬೇಕಂತ ಇಲ್ಲ, ನಮಗೆ 1-2-3 ಇದರಲ್ಲಿ ಗೊತ್ತಾಗ್ತದೆ ಮಕ್ಕಳ ಹೇಗೆ ಉಂಟು, ಅವರ ಮನಸ್ಥಿತಿ ಹೇಗೆ ಉಂಟು ಅಂತೇಳಿ ಗ್ರಹಿಸ್ತೇವೆ. ಇದು ಮಾಡಬಾರ್ದು, ಇದು ಮಾಡೋದು ನೀವು ತಪ್ಪು, ಇದು ಮಾಡಬಾರ್ದು ಅಂತ ಹೇಳುವ ಒಂದು ಕಲಿಕೆ ಅವ್ರಿಗೆ ನಾವು ದಿನ ಹೇಳುದು. ಹೇಳಿ ಅವರಿಗೇನು ಅದು ಸರಿಯಾ ತಪ್ಪ ಗೊತ್ತಿಲ್ಲ, ಮಾಸ್ಟರ್ ದಿನ ಹೇಳ್ತಿದ್ದಾರೆ. ಅಂದ್ರೆ ಈವನ್ ಕೌನ್ಸಿಲಿಂಗ್ ಆಲ್ಸೋ ಒನ್ ಪಾರ್ಟ್ ಆಫ್ ದಿಸ್ ಮೇಜರ್ ಪಾರ್ಟ್, ವೆರಿ ಮೇಜರ್ ಪಾರ್ಟ್. ನಾವು ಮಕ್ಕಳನ್ನ ಅಡ್ಮಿಷನ್ ತಗೊಳ್ಳುವಾಗ ನಮ್ಮ ಅಕಾಡೆಮಿ ಕೌನ್ಸಿಲಿಂಗ್ ಮಾಡಿ ಅಡ್ಮಿಷನ್ ಮಾಡಿಸ್ತೇವೆ. ಅಂದ್ರೆ ಫಸ್ಟ್ ಕೌನ್ಸಿಲಿಂಗ್ ಸೆಷನ್ ನಂಗೆ ಅರ್ಥ ಆಗ್ತದೆ ಮಗುವಿನ ಗುಣ ಹೇಗುಂಟು, ವಿಚಾರಧಾರೆ ಹೇಗೆ ಉಂಟು, ಮತ್ತೆ ಇದಕ್ಕೆ ನಾನು ತಾಯ್ಕೊಂಡು ಮುಖಾಂತರ ಹೇಗೆ ಅದಕ್ಕೆ ಪರಿಹಾರ ನೀಡಬಹುದು, ಇದನ್ನು ಚೇಂಜ್ ಮಾಡಬಹುದು ಅಂತ ಹೇಳಿ. ಸೊ ಅದರ ಪ್ರಕಾರ ಬೇಸಿಕ್ ಮೂಲಭೂತವಾದಂಥದ್ದು ಏನು ಬೇಕಲ್ಲ. ಸೊ 3-4 ತಿಂಗಳಲ್ಲಿ ಮಕ್ಕಳು ಡಿಫ್ರೆನ್ಸ್ ಕಾಣ್ತದೆ. ತಾಯ್ಕೊಂಡೋದಂತೂ ಇದ್ದೇ ಇದೆ, ಅದರ ಜೊತೆಗೆ ಸಂಸ್ಕಾರವು ಮಕ್ಕಳಲ್ಲಿ ಕಂಡು ಬರ್ತದೆ. ಅಂದ್ರೆ ಸ್ಪೋರ್ಟ್ಸ್ ಥ್ರೂ ಪರ್ಸನಾಲಿಟಿ ಡೆವಲಪ್. ಡೆಫಿನೆಟ್ಲಿ. ಸೊ ನನ್ನ ಕಂಪ್ಲೀಟ್ ವಿಷನ್ ಅಂತ ಹೇಳಿದ್ರೆ, ತಾಯ್ಕೊಂಡು ಮಾಡ್ತೀರಿ ಎಲ್ಲರೂ, ಹೋದಲ್ಲಿ ತಾಯ್ಕೊಂಡು ಮಾಸ್ಟರ್ ಇದ್ದೀರಿ, ಇಂಟರ್ನ್ಯಾಷನಲ್ ಕೋಚ್ ಇದ್ದೀರಿ, ತಾಯ್ಕೊಂಡು ಅಂತ ಹೇಳ್ತಾರೆ. ಸೊ ತಾಯ್ಕೊಂಡು ನಾನು ಮಾಡಿದ್ದು ನನ್ನ ಪ್ಯಾಷನಿಗೋಸ್ಕರ, ನನಗೆ ತುಂಬಾ ಇಷ್ಟವಾದ ಕ್ರೀಡೆ ಅಂತೇಳಿ ನಾನು ಇದನ್ನು ಕಲ್ತ್ಕೊಂಡು ಬಂದದ್ದು. ಸೊ ನನಗೆ ಇವತ್ತಿನ ದಿನಕ್ಕೆ ತಾಯ್ಕೊಂಡೋವಿನಿಂದ, ಅದರ ಪ್ರಶಿಕ್ಷಣದಿಂದ ಸಮಾಜಕ್ಕೆ ಒಂದು ಉತ್ತಮ ಪ್ರಜೆ ಕೊಡಬೇಕನ್ನೋ ಒಂದು
ಆಸೆ ಇದೆ. ಆ ವಿಷನಿನಲ್ಲಿ ನಮ್ಮ ಯಕ್ಷಿದಿವ ಸಂಸ್ಥೆ ಕೆಲಸ ಮಾಡ್ತಿದೆ. ಓಕೆ, ತುಂಬಾ ಕೆಲಸ ಮಾಡ್ತಾರೆ. ಏನೇನು ಪ್ರೋಗ್ರಾಮ್ಸ್ ಗಳನ್ನ ಮಾಡ್ತಾ ಇದೆ? ನಮ್ಮದು ಮೇನ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ತಾಯ್ಕೊಂಡು ಟ್ರೈನಿಂಗ್, ಬಿಕಾಸ್ ವಿ ಸ್ಟಾರ್ಟೆಡ್ ವಿತ್ ದಟ್. ಓಕೆ. ಅದು ಬಿಟ್ಟು ಇವತ್ತಿನ ದಿನಕ್ಕೆ ನಮ್ದು ಒಂದು ಸೆಲ್ಫ್ ಡಿಫೆನ್ಸ್ ವರ್ಕ್ಶಾಪ್ ಇದೆ, ಕಿಕ್ ಅಂಡ್ ಶೌಟ್ ಸೆಲ್ಫ್ ಡಿಫೆನ್ಸ್ ವರ್ಕ್ಶಾಪ್ ಅಂತಿದೆ. ಸೊ ಅದು 2016ರಿಂದ ಆ ವರ್ಕ್ಶಾಪ್ ನಡೀತಾ ಇದೆ. ನಮ್ಮ ತಾಯ್ಕೊಂಡು ಫಾರ್ ಇನ್ಸ್ಟಿಟ್ಯೂಷನ್ ಆರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆರ್ ಆಲ್ ಇನ್ಸ್ಟಿಟ್ಯೂಷನ್ಸ್? ಆಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಇಟ್ ಇಸ್ ಸ್ಪೆಷಲಿ ಫಾರ್ ವುಮೆನ್. ಸೊ ಅವರಿಗೆ ಮಹಿಳೆಯರ ಆತ್ಮರಕ್ಷಣೆಗೋಸ್ಕರ ಕಿಕ್ ಅಂಡ್ ಶೌಟ್ ಅಂತೇಳಿ ಅದರ ಪ್ರೋಗ್ರಾಮಿನ ಹೆಸರು 2016ರಿಂದ ನಡೀತಿದೆ. ನಮ್ಮ ತಾಯ್ಕೊಂಡು ಟ್ರೈನಿಂಗ್ ಏನಿದೆ 2012ರಿಂದ ನಡೀತಾ ಇದೆ. ಸೊ ಈ ಪ್ರೋಗ್ರಾಮ್ ಇತ್ತು. ಒಂದು ನಮ್ಮಲ್ಲಿ ನನಗೆ ಒಂದು ತುಂಬ ಅಡ್ವೆಂಚರ್ ಆಕ್ಟಿವಿಟೀಸ್ ಅಲ್ಲಿ ತುಂಬ ಇಂಟ್ರೆಸ್ಟ್, ಟೆರೆಸ್ಟ್ರಿಯಲ್ ಅಡ್ವೆಂಚರ್. ಓಕೆ. ಅಂದರೆ ಟೆರೆಸ್ಟ್ರಿಯಲ್ ಅಂದರೆ ಭೂ ಅಡ್ವೆಂಚರ್ ಸಂಬಂಧಪಟ್ಟದ್ದು. ಸೊ ಟ್ರೆಕ್ಕಿಂಗ್ ಆಗಿರ್ಬೋದು, ಅಥವಾ ರಾಕ್ ಕ್ಲೈಂಬಿಂಗ್ ಆಗಿರ್ಬೋದು, ಅಥವಾ ರ್ಯಾಪ್ಲಿಂಗ್ ಆಗಿರ್ಬೋದು. ಸೊ ಇದೊಂದು ತುಂಬ ನನಗೆ ಇಂಟ್ರೆಸ್ಟ್ ಮೊದಲಿಂದನು. ಸೊ ಇದನ್ನು ಸಹ ನಮ್ಮ ಸಂಸ್ಥೆ ಮುಖಾಂತರ ಮಕ್ಕಳಿಗೆ ಮುಟ್ಟಿಸುವ, ಒಂದು 2 ದಿನದ್ದು ಒಂದು ಅವರಿಗೆ ಔಟ್ಡೋರ್ ಆಕ್ಟಿವಿಟಿ ಆಗಲಿ, ಅವರಲ್ಲಿ ಆ ಒಂದು ಧೈರ್ಯ ಬರಲಿ ಅಂಥೇಳಿ ನಾವೊಂದು ಪ್ರೋಗ್ರಾಮ್ ಮಾಡ್ತೇವೆ. ಅದು ಎಸ್ಕೇಪೇಡ್ ಎಟ್ ದಿ ವುಡ್ಸ್ ಅಂತೇಳಿ ಆ ಪ್ರೋಗ್ರಾಮಿನ ಹೆಸರು. ಎಸ್ಕೇಪೇಡ್ ಅಂದರೆ ಒಂದು ಸಾಹಸಿಯ ಆಕ್ಟಿವಿಟಿ. ಸಾಹಸ ಕ್ರೀಡೆ. ಸೊ ಎಸ್ಕೇಪೇಡ್, ಹೌದು, ಅಡ್ವೆಂಚರ್ ಕ್ಯಾಂಪ್ ಮಾಡ್ತೇವೆ. 2-3 ದಿನದ ಕ್ಯಾಂಪ್ ಮಾಡ್ತೇವೆ ಮಕ್ಕಳಿಗೋಸ್ಕರ. ಸೊ ಅವರನ್ನು ಕಂಪ್ಲೀಟ್ ಕಾಡಿನಲ್ಲಿ ಕೊಂಡೊಯ್ದು ಅಲ್ಲೇ ಇಟ್ಟು 2 ದಿನ ಟೆಂಟ್ ಸಹ ಅವರು ಟೆಂಟ್ ಹಾಕ್ತೇವಲ್ಲ, ಅದನ್ನು ಅವ್ರ ಕೈ ಕೊಡ್ತೇವೆ. ಒಂದು ಟೆಂಟ್ ನಾವು ಹಾಕಿ ತೋರಿಸ್ತೇವೆ, ಟೀಮ್ ಮಾಡಿ. ನೀವೇ ಅವರ ಮುಖಾಂತರ ಎಷ್ಟು ಒಂದು 8-9 ವರ್ಷದ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ಅವರೇ ಟೆಂಟ್ ತಗೊಂಡು ಅದನ್ನು ಭೂಮಿಗೆ ಗುದ್ದಿ ಮಾಡುವಾಗ ಅವರಿಗೆ ಒಂದು ಬೇರೆ ಇದು ಬರ್ತದೆ, ರೆಸ್ಪಾನ್ಸಿಬಲ್ ಫೀಲಿಂಗ್ ಬರ್ತದೆ. ಸೊ ಎಲ್ಲ ಅವ್ರ ಹತ್ರನೇ ಮಾಡಿಸ್ತೇವೆ. ಸೊ ಅದ್ರದ್ದೊಂದು ಆಕ್ಟಿವಿಟಿ ಇದೆ. ಇಲ್ಲಿ ಎಲ್ಲ ಮಾಡ್ತಾ ಇದ್ರೆ ನಮ್ಮ ಮೂಲ ಇದು ಹೆಡ್ ಕ್ವಾರ್ಟರ್ ಇರೋದು ಬೆಳಗಾವಿಯಲ್ಲಿ. ಸರಿ. ಸೊ ನಮ್ಮ ಇನಿಷಿಯೇಟಿವ್ಸ್, ನಾವು ಇದು ಎಸ್ಕೇಪೇಡ್ ಇನಿಷಿಯೇಟಿವ್ ನಾವು ಅಲ್ಲಿ ಜಾಂಬೋಟಿ, ಗೋವಾ ರೋಡಿನಲ್ಲಿ ಒಂದು ಕಾಡಿನ ಪ್ರದೇಶ ಉಂಟು. ಸೊ ಆ ರೋಡಿನಲ್ಲಿ ಮಾಡ್ತೇವೆ. ಸೊ ತಾಯ್ಕೊಂಡು ಟ್ರೈನಿಂಗ್ ನಮ್ದು ಹಲವಾರು ಕಡೆಯಲ್ಲಿ ಉಂಟು. ಸೊ ನಮ್ದು ಬೆಳಗಾವಿಯಲ್ಲಿ ಉಂಟು, ನಮ್ಮ ಉಡುಪಿಯಲ್ಲಿ ಉಂಟು, ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಉಂಟು, ಕೊಲ್ಲಾಪುರದಲ್ಲಿ ಉಂಟು, ಮತ್ತೆ ಯಾವುದಿದ್ದು ದೇವಗಢ ತಾಲೂಕಿನಲ್ಲಿ ಸಹ ಉಂಟು ನಮ್ಮದು. ಸೊ ಟ್ರೈನಿಂಗ್ ಸೆಂಟರ್ಸ್ ಒಂದು ನಮ್ದು 7-8 ಟ್ರೈನಿಂಗ್ ಸೆಂಟರ್ ಉಂಟು. ವಾಟ್ ಇಸ್ ದ ಪ್ಲಾನಿಂಗ್ ಫಾರ್ ದ ಕೋಸ್ಟಲ್ ರೀಜನ್ ಸರ್? ಯಾಕಂದ್ರೆ ಈಗ ಪ್ರೆಸೆಂಟ್ ಸ್ಟೇಟಸ್ ಯಾವ ರೀತಿಯಲ್ಲಿ ಕೋಸ್ಟಲ್ ರೀಜನ್ ಅಲ್ಲಿ ತಾಯ್ಕೊಂಡದ್ದು ನಮ್ದು ಉಡುಪಿ ಜಿಲ್ಲಾ ತಾಯ್ಕೊಂಡು ಸಂಸ್ಥೆ ಎನ್ನುವುದು ನಮ್ದು 2011ರಲ್ಲಿ ಸ್ಥಾಪನೆ ಆಗಿದೆ. ಸೊ ಅದಕ್ಕೆ ಕಾರಣೀಕೃತರಾದ ಹೇಳಿದ್ರೆ ನಮ್ಮ ಆತ್ಮೀಯರೊಬ್ಬರು ರಾಜಶೇಖರ್ ಅಂತಿದ್ದಾರೆ ಉಡುಪಿಯಲ್ಲಿ. ಸೊ ಅವರು ಕಲಿತು ಆಮೇಲೆ ಮಾಡುವ ಅಂತ ಹೇಳಿ ಅವರು 2011ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಆ ಸಂಸ್ಥೆಯೊಟ್ಟಿಗೆ ನಾನು 2015ರಿಂದ ನಾನು ತುಂಬಾ ಆಕ್ಟಿವ್ ಆಗಿ ಕೆಲವೊಂದು ಇನಿಷಿಯೇಟಿವ್ಸ್ ಮಾಡ್ತಾ ಇದ್ದೇವೆ ಉಡುಪಿ ಜಿಲ್ಲಾ ತಾಯ್ಕೊಂಡು ಸಂಸ್ಥೆಯಲ್ಲಿ. ರೂರಲ್ ಲೆವೆಲ್ ಅಲ್ಲೂ ಕೂಡ ಇವನ್ ಅಟ್ ರೂರಲ್ ಲೆವೆಲ್ ಒಂದು ಸಣ್ಣ ಮಟ್ಟದಲ್ಲಿ ಮಾಡ್ತಿದ್ದೇವೆ. ಯಾಕಂತ ಹೇಳಿದ್ರೆ ಅವರಾಗ್ಲಿ ಅವರ ತಂಡ ಆಗ್ಲಿ ತುಂಬಾ ಚಿಕ್ಕ ತಂಡ, ಎಷ್ಟಾಗ್ತದೆ ಅಷ್ಟೇ ಮಾಡೋದು. ನಮ್ಮಲ್ಲಿ ನನ್ನೊಂದು ಕಾನ್ಸೆಪ್ಟ್ ಉಂಟು, ಏನೋ ಮಾಡ್ತೇವೆ ಅಂತ ಹೇಳಿ ತುಂಬಾ ದೊಡ್ಡದಾಗಿ ಏನು ಮಾಡ್ಲಿಕ್ಕೆ ಹೋಗಿ ಏನೋ ಅದರ ಫಲಿತಾಂಶ ಬರಬಾರ್ದು. ಬಟ್ ರೆಸ್ಪಾನ್ಸ್, ಫಾರ್ ಎಕ್ಸಾಂಪಲ್ ಒಂದು ನೀವು ಏನಾದರೂ ಒಂದು ಮಾಡಿ, ಈಗ ನಮ್ದು ಯಕ್ಷಿದಿವ ಫೌಂಡೇಶನ್ ಒಂದು ದೊಡ್ಡ ಸಂಸ್ಥೆ ಉಂಟು. ಇನಿಷಿಯೇಟಿವ್ ಮಾಡುವಾಗ ದೊಡ್ಡ ಲೆವೆಲಲ್ಲಿ ಮಾಡ್ತೇವೆ ಅಂತ ಹೇಳಿ ಒಂದು ಭರವಸೆ ಕೊಟ್ಟು ದೊಡ್ಡ ಲೆವೆಲಿಗೆ ಅದನ್ನು ವಿಚಾರ ಮಾಡಿ ಮಾಡುವಂಥ ಸಿಸ್ಟಮ್ ಇಲ್ಲ. ನಮ್ಮಂದು ಎಷ್ಟಾಗ್ತದೆ, ನಾವು 100 ಜನಕ್ಕೆ ತಲುಪಬೇಕಂತಿಲ್ಲ, 5 ಜನ ತಲುಪಲಿಕ್ಕೆ ಆಗ್ತದಾ? 5 ಜನರಿಗೆ ಸರಿಯಾಗಿ ಕರೆಕ್ಟ್ ಆಗಿ ತಲುಪುದು. ಸೊ ಈ ಕಾನ್ಸೆಪ್ಟ್ ಅನ್ನು ತಗೊಂಡು ಹೋಗ್ತಿದ್ದೇವೆ ಪರ್ಫೆಕ್ಷನ್ಗೆ. ಸೊ ಅದರ ಪ್ರಕಾರ ಉಡುಪಿಯಲ್ಲಿ ನಾವು ತಾಯ್ಕೊಂಡು ಟ್ರೈನಿಂಗ್ ನಡೀತಾ ಉಂಟು. ನಮ್ದು ಬೇರೆ ಬೇರೆ ಜಾಗದಲ್ಲಿ ಎಲ್ಲ ನಡೀತಾ ಉಂಟು. ರೆಸ್ಪಾನ್ಸ್ ಎಲ್ಲ ಒಳ್ಳೆಯದೆ. ಹೌದು, ಸಾಧಾರಣ ರೆಸ್ಪಾನ್ಸ್ ಉಂಟು. ಗೊತ್ತಿದ್ದವರಿಗೆ ರೆಸ್ಪಾನ್ಸ್ ಉಂಟು, ಡಿಫರೆನ್ಸ್ ಗೊತ್ತಿದ್ದವರಿಗೆ ರಪ್ಪ ಬರ್ತಾರೆ, ಮಾಡ್ತಾರೆ. ಸೊ ಕರಾವಳಿ ಕ್ಷೇತ್ರದಲ್ಲಿ ಈ ತಾಯ್ಕೊಂಡು ಕ್ರೀಡೆ ಬೆಳಿಬೇಕು ಅಂಥೇಳಿ 2022ರಲ್ಲಿ ನನ್ನ ಒಂದು ಕಾನ್ಸೆಪ್ಟ್ ನಾನು ಜಾರಿಗೆ ತಂದೆ. ಅಂದರೆ ಕರಾವಳಿ ತಾಯ್ಕೊಂಡು ಕಾಂಪಿಟಿಷನ್ ಚಾಂಪಿಯನ್ಶಿಪ್ ಅಂತ ಹೇಳುವ ಒಂದು ಸ್ಪರ್ಧೆಯನ್ನು ನಾನು 2022ರಲ್ಲಿ ಶುರು ಮಾಡಿದ್ದೇನೆ. ಆ ಸ್ಪರ್ಧೆ ಅದು ಹೇಗೆ ರಾಜ್ಯ ಸಂಸ್ಥೆಯ ಅಡಿಯಲ್ಲಿ, ರಾಜ್ಯ ಸಂಸ್ಥೆದು ಒಂದು ಬ್ರ್ಯಾಂಡ್, ಅದು ಕರ್ನಾಟಕ ತಾಯ್ಕೊಂಡು ಅನ್ನೋದು ನಮ್ಮ ರಾಜ್ಯ ಸಂಸ್ಥೆ. ಅದರ ಬ್ರ್ಯಾಂಡಿಂಗ್ ಅಲ್ಲಿ ರಾಜ್ಯ ಸಂಸ್ಥೆ ಸ್ವತಃವಾಗಿ ಇಲ್ಲಿ ಕರಾವಳಿ ಕ್ಷೇತ್ರದ ಬೇರೆ ಜಿಲ್ಲೆಯಿಂದ ಎಲ್ಲ ಮಕ್ಕಳು ಬಂದು ಕರಾವಳಿಯಲ್ಲಿ ಆಡಿದ್ರೆ ಈ ಗೇಮಿನ ಪಾಪ್ಯುಲಾರಿಟಿ ಹೆಚ್ಚಾಗ್ತದೆ, ಬೇರೆ ಮಕ್ಕಳಿಗೆ ಸಹ ಕರಾವಳಿಯ ಒಂದು ಅನ್ವೇಷಣೆ ಆಗ್ತದೆ, ಮತ್ತೆ ಇಲ್ಲಿರುವ ಜನರಿಗೆ ಸಹ ಇದರ ಒಂದು ಮೆಸೇಜ್ ಮುಟ್ತದೆ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದೇವೆ. ಸೊ ಅದನ್ನು ನಾವು ಒಂದು ಪ್ರತಿ 2 ವರ್ಷದಲ್ಲಿ ಮಾಡಬೇಕನ್ನುವಂತ ಒಂದು ವಿಚಾರದಲ್ಲಿ ಮಾಡ್ಕೊಂಡು ಬಂದಿದ್ವಿ. ಸೊ ಈ ವರ್ಷ ಮತ್ತೆ ನಮ್ದು ಫೆಬ್ರವರಿ 1ಕ್ಕೆ
ಈ ವರ್ಷದ್ದು ಒಂದು 2-3 ವರ್ಷ ಆಯ್ತು ನಮಗೆ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಮಾಡ್ತಾ ಇದ್ದೇವೆ 2-3 ವರ್ಷದ ಅವಧಿಯಲ್ಲಿ ಸತತವಾಗಿ ಮಾಡ್ಬೇಕಂತೇಳಿ ಅದರ ಕಾನ್ಸೆಪ್ಟ್ ಅಲ್ಲಿ ನಾವು ನಡೀತಾ ಇದ್ದೇವೆ. ಸೊ ಈಗ ಕಾಂಪಿಟೇಷನ್ ಒಂದು ನಡೀಲಿಕ್ಕಿದೆ. ಸೊ ಅದರಲ್ಲಿ ಎಲ್ಲ ಕ್ಯಾಟಗರಿಯಲ್ಲಿ ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಮತ್ತು ಕೆಡೆಟ್ 4 ಕ್ಯಾಟಗರಿಯಲ್ಲಿ ಕಾಂಪಿಟೇಷನ್ ನಡೀತದೆ. ಸೊ ನಮ್ಮ ಅಂತಾರಾಷ್ಟ್ರೀಯ ತೈಕ್ವಾಂಡೋ ಸಂಸ್ಥೆಯ ಏನು ನಿಯಮಾವಳಿ ಇದೆ ಆ ನಿಯಮಾವಳಿ ಪ್ರಕಾರವೇ ಈ ಸ್ಪರ್ಧೆಯನ್ನು ನಾವು ನಡೆಸ್ತಿದ್ದೇವೆ. ಓಕೆ. ಮತ್ತೆ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಒನ್ ಎಜುಕೇಶನ್ ಅಕಾಡೆಮಿ, ಈಗ ಅಕಾಡೆಮಿ ಸ್ಟಾರ್ಟ್ ಮಾಡಬೇಕಿದ್ರೆ ಏನೇನು ಅರ್ಹತೆಗಳಿರಬೇಕು ಮತ್ತು ವಾಟ್ ಆಲ್ ದ ಇನ್ಫ್ರಾಸ್ಟ್ರಕ್ಚರ್ ಶುಡ್ ಬಿ ದೇರ್? ವೆರಿ ನೈಸ್ ಸರ್. ಒಂದು ಅಕಾಡೆಮಿ ಸ್ಟಾರ್ಟ್ ಮಾಡಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ನಾವು ವಿಚಾರ ಮಾಡೋದು ಅಂತ ಹೇಳಿದ್ರೆ ಸುಸಜ್ಜಿತವಾಗಿ ಒಂದು ಸ್ಪೇಷಿಯಸ್ ರೂಮ್ ಬೇಕು. ನಾನು ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಸ್ಟುಡಿಯೋದಲ್ಲಿ ಎಷ್ಟು ರೂಮ್ ಉಂಟು, ಇಲ್ಲೊಂದು ಅಕಾಡೆಮಿ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಆಸ್ ಅ ಕೋಚ್ ನಾನು ಮಾಡೋದು ಸರಿಯಲ್ಲ. ನೋ ಔಟ್ಡೋರ್ಸ್. ಸೊ ಇಟ್ ಹ್ಯಾಸ್ ಟು ಬಿ ಇಂಡೋರ್ ಸ್ಪೇಷಿಯಸ್ ಫೆಸಿಲಿಟಿ. ಒಂದು 10-15-20 ಹುಡುಗರು ಮಕ್ಕಳು ನಿಂತರೂ ಸಹ 2 arms ಡಿಸ್ಟೆನ್ಸ್ ಅಲ್ಲಿ ನಿಂತರೂ ಸಹ ಅವರಿಗಷ್ಟು ಸ್ಪೇಸ್ ಇರಬೇಕಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ. ಅದು ಸ್ಪೇಷಿಯಸ್ ಒಂದು ಜಾಗ ಇರಬೇಕು, ಹೈಲಿ ವೆಂಟಿಲೇಟೆಡ್ ಜಾಗ ಇರಬೇಕು, ಇನಫ್ ಲೈಟಿಂಗ್ ಇರಬೇಕು. ಮತ್ತೆ ಫ್ಲೋರಿಂಗ್ ಅಲ್ಲಿ ನಾನು ನಿಮಗೆ ಹೇಳೋದು ಅಂತಾರಾಷ್ಟ್ರೀಯ ನಿಯಮವನ್ನ, ಫ್ಲೋರಿಂಗ್ ಅಲ್ಲಿ ಮ್ಯಾಟ್ ಅನ್ನುವಂಥದ್ದು ಇರಬೇಕು ಮಕ್ಕಳ ಸೇಫ್ಟಿಗೋಸ್ಕರ. ಮ್ಯಾಟ್ ಬರ್ತದೆ, ನಮ್ದು ಸ್ಪೆಷಲ್ ಮ್ಯಾಟ್ ಬರ್ತದೆ, ಕಬಡ್ಡಿಗೆ ಸಾದಾ ಮ್ಯಾಟ್ ಯೂಸ್ ಮಾಡ್ತಾರೆ. ಸೊ ಆ ಮ್ಯಾಟಿಂಗ್ ಇರುವಂತ ಫ್ಲೋರ್ ಇರಬೇಕು. ದಿ ಬೇಸಿಕ್ ಪ್ರಯಾರಿಟೀಸ್ ವಾಟ್ ಇಟ್ ನೀಡ್ಸ್ ಟು ಬಿ ಡನ್ ಫಾರ್ ಅನ್ ಅಕಾಡೆಮಿ. ಎಲಿಜಿಬಿಲಿಟಿ ಜಸ್ಟ್ ಬಿಕಾಸ್ ನಾನೀಗ ಒಂದು ಅಕಾಡೆಮಿ ಮಾಡಿದ್ದೇನೆ, ನನಗೆ ತೈಕೊಂಡೋದು ಗಂಧಗಾಳಿ ಗೊತ್ತಿಲ್ಲ, ದಟ್ ವಿಲ್ ನಾಟ್ ಹ್ಯಾಪನ್. So that academy should know about the taekwondo. He should be a certified coach. Certified coach. ನಾನು ಹೇಳಿದಲ್ಲ, I cannot. ಬೇರೆ ಗೇಮ್ಗಳಲ್ಲಿ ಪ್ರೈವಸಿ ಉಂಟು ಅವರಿಗೆ, ಪ್ರೈವೇಟ್ ಆಗಿ ಮಾಡ್ತಾರೆ. ನಮ್ಮಲ್ಲಿ ಇಟ್ ಇಸ್ ನಾಟ್ ಲೈಕ್ ದಟ್ ಐ ಹ್ಯಾವ್ won 10 national gold medals. So I am a coach. ಕಾನ್ಸೆಪ್ಟ್ ಇಲ್ಲ. That you cannot. You are a very good athlete. If you have won 10 national medals, you are a great athlete. But we cannot consider you as a good coach. You are become a referee, international referee. What is the eligibility? What is the process like? Okay. So ನಾನು ಕೋಚ್ ಆಗ್ಲಿಕ್ಕೆ ಕೆಲವೊಂದು, ಈಗ ಟೀಚರ್ ಆಗ್ಲಿಕ್ಕೆ ಈಗ B.Ed ಡಿಗ್ರಿ ಉಂಟಾ, ಅದೇ ರೀತಿಯಲ್ಲಿ ಕೋಚ್ ಆಗ್ಲಿಕ್ಕೆ ಬರೀ ನೀವು ತಾಯ್ಕೊಂಡೋದಲ್ಲೇ ಮಾಡೋದಾದ್ರೆ 4th dan ಆದ್ಮೇಲೆ ಒಬ್ರು ಕೋಚ್ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ 4th dan ಆದ್ಮೇಲೆ ಕೋಚ್ ಅಂತ ಹೇಳ್ಬೋದು. ಅಥವಾ ಇಲ್ಲ ಅದರ ಜೊತೆಗೆ ಸರ್ಟಿಫೈಡ್ ಒಂದು ಅಸಿಸ್ಟೆಂಟ್ ಕೋಚ್ ಆಗಿ ಕೆಲಸ ಮಾಡಬಹುದು. ಸರ್ಟಿಫೈಡ್ ಕೋಚಿನ ಅಂಡರ್ ಅಲ್ಲಿ ಅಸಿಸ್ಟೆಂಟ್ ಕೋಚ್ ಆಗಿ ಕೆಲಸ ಮಾಡಬಹುದು. ಇಲ್ಲ ಅಲ್ಲಿ ತನಕ ಈಸ್ ಇನ್ಸ್ಟ್ರಕ್ಟರ್ ಸಹ ಕನ್ಸಿಡರ್ ಆಗುದಿಲ್ಲ. ಇನ್ಸ್ಟ್ರಕ್ಟರ್ ಯಾರಿದ್ದಾರೆ ಅವ್ರಿಗೆ ಹೆಲ್ಪ್ ಮಾಡುವ ಟ್ರೈನರ್ ಅಂತ, ಅಸಿಸ್ಟೆಂಟ್ ಟ್ರೈನರ್ ಅಂತ ಮಾಡಬಹುದು. ಈಗ ಇನ್ಸ್ಟ್ರಕ್ಟರ್ ಒಂದು ಲೆಸನ್ ಪ್ಲಾನ್ ಕೊಡ್ತಾರೆ, ಈಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ, ನಿಮಗೆ ಏನೇನಾಗಿದೆ ಅಂತ ಹೇಳಿ ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ. ಅದೇ ರೀತಿ ಕಲಿತ ಕೋಚ್ ಒಂದು ಲೆಸನ್ ಪ್ಲಾನ್ ಮಾಡ್ತಾರೆ, ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಅದನ್ನು ಪ್ರಿಸ್ಕ್ರಿಪ್ಷನ್ ಏನಿದೆ ಅದನ್ನು ಜಾರಿಗೊಳಿಸಲಿಕ್ಕೆ ಸಹ ಒಂದು ಜ್ಞಾನ ಬೇಕು. ಇಷ್ಟಿಷ್ಟು ರೆಪ್ಸ್ ಬರೆದಿದ್ದಾರೆ, ಇಷ್ಟಿಷ್ಟು ಇದನ್ನು ಬರೆದಿದ್ದು ಏನಿದು ಅಂತ ತಿಳಿಯಲಿಕ್ಕೆ ಬೇಕು. ಸೊ ಅದು ಮಾಡಲಿಕ್ಕೆ ಒಂದು ಮಿನಿಮಮ್ 3rd dan ಆದ್ಮೇಲೆ ಒಂದು ಪ್ರಯತ್ನ ಪಡ್ಬೋದು. ಹೇಳ್ತೇನೆ ಸರ್. ಅದರ ಪ್ರಕಾರವೇ ಅದನ್ನು ಬೇಡ ನೀವು ಅಕಾಡೆಮಿಕ್ಸ್ ಅಲ್ಲಿ ಮಾಡ್ತೇನೆ ಅಂತ ಹೇಳಿದ್ರೆ, ನೀವು ಒಂದು 1st dan ಆದ ಮೇಲೆ ಯು ಕ್ಯಾನ್ ಗೋ ಫಾರ್ ಡಿಪ್ಲೊಮಾ ಇನ್ ಸ್ಪೋರ್ಟ್ಸ್ ಕೋಚಿಂಗ್. ಯೂನಿವರ್ಸಿಟಿ ಸರ್ಟಿಫೈಡ್ ಡಿಗ್ರಿ ಇದೆ, ಡಿಪ್ಲೊಮಾ ಇನ್ ಸ್ಪೋರ್ಟ್ಸ್ ಕೋಚಿಂಗ್ ಇನ್ ತಾಯ್ಕೊಂಡೋ. ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಯೂನಿವರ್ಸಿಟಿಯಲ್ಲಿ ಇಲ್ಲ, ಕೆಲವೊಂದು ಯೂನಿವರ್ಸಿಟಿ ಇದೆ ಸರ್. ಹೌದು. ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಸ್ಪೋರ್ಟ್ಸ್ ಕೋಚಿಂಗ್ ಅಂದ್ರೆ ನೀವು ಡಿಗ್ರಿ ಆಗಿದೆ, BSc BA ಆಗಿದೆ, ಮತ್ತೆ ಅದರ ಸ್ಪೋರ್ಟ್ಸ್ ಕೋಚಿಂಗ್, ಸ್ಪೆಸಿಫಿಕ್ ತಾಯ್ಕೊಂಡೋ ಸರ್. ಸ್ಪೆಷಲೈಸೇಷನ್ 1 ವರ್ಷದ ಕೋರ್ಸ್ ಇರ್ತದೆ, ಸ್ಪೆಸಿಫಿಕ್ ತಾಯ್ಕೊಂಡೋವೇನೆ ಇದು ಮಾಡುದು. ಅದಿಲ್ಲ ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ಕೋರ್ಸ್ ಬೇರೆ ಇದೆ ಸರ್. 6 months ಸರ್ಟಿಫಿಕೇಟ್ ಕೋರ್ಸ್ ಒಂದಿದೆ, 6 weeks ಇದೊಂದು ಸರ್ಟಿಫಿಕೇಟ್ ಕೋರ್ಸ್ ಇದೆ. ಅದು ಬಿಟ್ಟು ನೀವು BSc ಓನ್ಲಿ ತಾಯ್ಕೊಂಡು BSc ಇನ್ ಸ್ಪೋರ್ಟ್ಸ್ ಕೋಚಿಂಗ್ ಮಾಡ್ಬೋದು, BSc ಇನ್ ಸ್ಪೋರ್ಟ್ಸ್ ಸೈನ್ಸ್ ಮಾಡ್ಬೋದು. ಸೊ ಅದಕ್ಕೆ ಆದಂತಹ ಡಿಗ್ರೀಸ್ ಇದೆ, ಹೇಗೆ B.Ed ಡಿಗ್ರೀಸ್ ಇದೆ ಅದಕ್ಕೆ ಸಮತೋಲನವಾದ ಡಿಗ್ರೀಸ್ ಇಲ್ಲಿ ಇದೆ. ಅದಾದ ಮೇಲೆ ನೀವು ಕೋಚ್ ಅಂತ ಹೇಳಿ ಒಂದು ಮಾಡ್ಬೋದು. ಒಂದು ಫೇಮಸ್ ಡಿಗ್ರಿ ಅಂತ ಹೇಳಿದ್ರೆ NIS, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಂತ ಇದೆ ಪಟಿಯಾಲದಲ್ಲಿ. ಸೊ ಅದರ ಸೆಂಟರ್ ನಮ್ಮ ಬೆಂಗಳೂರಲ್ಲಿ ಇದೆ, ಸರ್ಕಾರದ್ದು. ಅದರಲ್ಲಿ ಅದಕ್ಕೆ ನೀವು ಸೆಲೆಕ್ಷನ್ ಪ್ರೊಸೀಜರ್, ನೀವು ಸೆಲೆಕ್ಟ್ ಆಗುದಿಲ್ಲ, ಫಸ್ಟ್ ನೀವು ಅಪ್ಲಿಕೇಶನ್ ಆಗಿದ್ರೆ ಸೆಲೆಕ್ಟ್ ಆಗುದಿಲ್ಲ. ಸೊ ಅದಾದ್ಮೇಲೆ 1 ವರ್ಷ ಡಿಗ್ರಿ ಆದ್ಮೇಲೆ ಅವರನ್ನ ಕೋಚ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಇದು ಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಟರ್ನ್ಯಾಷನಲ್ ಕೋಚ್ ಲೆವೆಲ್ 1 ಮತ್ತು ಲೆವೆಲ್ 2 ಅನ್ನುವಂತ 2 ಡಿಗ್ರೀಸ್ ಇದೆ, ಅದನ್ನು ಸಹ ಮಾಡಿ ಕೋಚ್ ಆಗ್ಬೋದು. ಸರಿ.
ಸೊ ರೆಫ್ರಿಗೆ ಬರುವ ಈಗ ರೆಫ್ರಿಗೆ ಬರ್ಬೇಕಂತ ಹೇಳಿದ್ರೆ ರೆಫ್ರಿಯಲ್ಲಿ ಬೇರೆ ಬೇರೆ ಆದಂತಹ ಒಂದು ಹೈರಾರ್ಕಿ ಇದೆ. ಮೊದಲು ಡಿಸ್ಟ್ರಿಕ್ಟ್ ರೆಫ್ರೀಸ್ ಅಂತಿದ್ದಾರೆ, ಆಮೇಲೆ ಸ್ಟೇಟ್ ರೆಫ್ರಿ ಅಂತಿದೆ, ಆಮೇಲೆ ನ್ಯಾಷನಲ್ ರೆಫ್ರಿ, ದೆನ್ ಇಂಟರ್ನ್ಯಾಷನಲ್ ರೆಫ್ರಿ. ಸೊ ಪ್ರತಿಯೊಂದು ರೆಫ್ರಿ ಸ್ಟೇಜಿನಲ್ಲೂ ಕ್ಲಾಸ್ ಅಂತ ಇರ್ತದೆ, ಹೈರಾರ್ಕಿ, ರ್ಯಾಂಕ್ ಅಂತ ಇರ್ತದೆ. ಸೊ ಎಲ್ಲ ರೆಫ್ರಿಯಲ್ಲಿ ಫಸ್ಟ್ ರ್ಯಾಂಕ್ ಕ್ಲಾಸ್ ಪಿ. ಕ್ಲಾಸ್ ಪಿ ಅಂದ್ರೆ ಪ್ರೊವಿಷನಲ್, ಕ್ಲಾಸ್ ಪಿ. ಅದಾದ್ಮೇಲೆ ಕ್ಲಾಸ್ 3, ಅದಾದ್ಮೇಲೆ ಕ್ಲಾಸ್ 2, ಅದಾದ್ಮೇಲೆ ಕ್ಲಾಸ್ 1 ರೆಫ್ರಿ, ಅದಾದ್ಮೇಲೆ ನೆಕ್ಸ್ಟ್ ಲೆವೆಲ್. ಸೊ ಎಕ್ಸಾಂಪಲ್ ಈಗ ಡಿಸ್ಟ್ರಿಕ್ಟ್ ರೆಫ್ರಿ ಆದ ಡಿಸ್ಟ್ರಿಕ್ಟಲ್ಲಿ ಯಾವ ಡಿಸ್ಟ್ರಿಕ್ಟಲ್ಲಿ ತುಂಬ ಅಧಿಕವಾಗಿ ತಾಯ್ಕೊಂಡು ಇದೆಯೋ, ನಮ್ಮ ಉತ್ತರ ಭಾರತದಲ್ಲಿ ಎಲ್ಲ ತುಂಬ ಅಧಿಕವಾಗಿದೆ. ಸೊ ಅಲ್ಲಿ ಡಿಸ್ಟ್ರಿಕ್ಟ್ ರೆಫ್ರಿಯ ಕ್ಲಾಸನ್ನು ಮೇಂಟೈನ್ ಮಾಡ್ತಾರೆ. ಅಂದರೆ ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಇದೆ ಇದು. ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಇದೆ, ಬಟ್ ಇದೆ ನಮ್ಮಲ್ಲಿ. ನಮ್ಮ ತಾಯ್ಕೊಂಡೋ ಫೆಡರೇಷನ್ ಆಫ್ ಇಂಡಿಯಾ 20 ವರ್ಷದ ಅದರ ಹೆಡ್ ಕ್ವಾರ್ಟರ್ ಇದ್ದಿದ್ದು ಬೆಂಗಳೂರಿನಲ್ಲಿ. ಸರಿ, ಓಹೋ. ಅಲ್ಲಿ ಇದ್ರು ಸಹ ಎಲ್ಲ ಕಂಟ್ರೋಲ್. ಕರ್ನಾಟಕದಲ್ಲಿ ಎಷ್ಟು? ಕರ್ನಾಟಕದಲ್ಲಿ ಉಂಟು ಸರ್, ನಮ್ಮ ಕರಾವಳಿ ಭಾಗದಲ್ಲಿ ಅಷ್ಟು ಪಾಪ್ಯುಲರ್ ಆಗಲಿಲ್ಲ. ನೀವು ಕರ್ನಾಟಕದಲ್ಲಿ ಉಂಟು, ನೀವು ಬೆಂಗಳೂರು. ಹೌದೌದು, ತುಂಬಾ ಇದೆ. ಸ್ಟೇಟ್ ಗವರ್ಮೆಂಟ್ ಏನಾದರೂ ಹೆಲ್ಪ್ ಮಾಡುತ್ತೆ? ಹೌದು, ಯುವಜನ ಸೇವಾ ಕ್ರೀಡಾ ಇಲಾಖೆ. ಹೌದು, 100% ಹೆಲ್ಪ್ ಇದೆ ಸರ್. ಯುವಜನ ಸೇವಾ ಇಲಾಖೆಯಿಂದ ಪ್ರತಿ ವರ್ಷ ಮೈಸೂರು ದಸರಾ ಗೇಮ್ಸ್ ಆಗ್ತದೆ. ತಾಯ್ಕೊಂಡು ಉಂಟು ಪರ್ಟಿಕ್ಯುಲರ್, ಬೇರೆ ಮಾರ್ಷಲ್ ಆರ್ಟ್ ಇಲ್ಲ. ತಾಯ್ಕೊಂಡು ಉಂಟು. ಮೈಸೂರು ದಸರಾ CM ಕಪ್ ಅಂತ ಆಗ್ತದೆ, ಅದರಲ್ಲಿ ತಾಯ್ಕೊಂಡು ಉಂಟು. ಈಗ ಮೊನ್ನೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಮೊದಲು ಸ್ಟೇಟ್ ಗವರ್ಮೆಂಟ್ ವಿಲ್ ಪ್ರಮೋಟಿಂಗ್. ಹೌದು, ಡೆಫಿನೆಟ್ಲಿ, ಬಿಕಾಸ್ ಇಟ್ ಈಸ್ ಇನ್ ಒಲಿಂಪಿಕ್ಸ್. ಬೈ ಡಿಫಾಲ್ಟ್ ಸ್ಟೇಟ್, ನ್ಯಾಷನಲ್ ಲೆವೆಲ್ ಅಲ್ಲಿ, ಸ್ಟೇಟ್ ಲೆವೆಲ್ ಅಲ್ಲಿ ಗವರ್ಮೆಂಟ್ ಪ್ರಮೋಟ್ ಮಾಡ್ತದೆ. ಓಕೆ. ಸೊ ರೆಫ್ರಿಯಲ್ಲಿ ಬೇರೆ ಬೇರೆ ಕ್ಲಾಸಸ್ ಉಂಟು ಸರ್, ಹೇಳಿದ ಹಾಗೆ. ಸೊ ಈಗ ಡಿಸ್ಟ್ರಿಕ್ಟ್ ಅಲ್ಲಿ ಅಷ್ಟೇ ಆಗುದಿಲ್ಲ, ಸ್ಟೇಟ್ ಅಲ್ಲಿ ಆಗ್ತದೆ. ಸ್ಟೇಟ್ ಅಲ್ಲಿ ಕ್ಲಾಸ್ ಪಿ ಅಂತ ಆಗ್ತದೆ. ಸೊ ಕ್ಲಾಸ್ ಪಿ ಇಂದ ಕ್ಲಾಸ್ 3ಗೆ ಪ್ರಮೋಷನ್ ಹೋಗ್ಬೇಕಂತ ಹೇಳಿದ್ರೆ ಕೆಲವೊಂದು ಅದಕ್ಕೆ ಮಾನದಂಡ ಉಂಟು. ಅಂದ್ರೆ ಮಿನಿಮಮ್ ಇಷ್ಟು 3 ಕಾಂಪಿಟೇಷನ್ ಅಲ್ಲಿ, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಆಫಿಷಿಯೇಟ್ ಮಾಡಬೇಕು, 2 ರಿಫ್ರೆಶರ್ ಕೋರ್ಸ್ ಮಾಡಬೇಕು. ಸರಿ. ಅದಾದ್ಮೇಲೆ ನೆಕ್ಸ್ಟ್ ರ್ಯಾಂಕ್ ಕ್ಲಾಸ್ 3 ರಿಫ್ರೆಶರ್ ಕೋರ್ಸ್ ಇರ್ತದೆ. 2 ವರ್ಷಕ್ಕೊಮ್ಮೆ ಅದನ್ನ ಮಾಡಬೇಕು, ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ನಾನು ಒಂದು 20 ವರ್ಷ ಹಿಂದೆ ಒಂದು ಇಂಟರ್ನ್ಯಾಷನಲ್ ರೆಫರಿ ಆಗಿದ್ದೇನೆ ಅಂದ್ರೆ ಇವತ್ತು ಇಂಟರ್ನ್ಯಾಷನಲ್ ರೆಫರಿ ಅಲ್ಲ ನಾನು, ನಂದು ಹೋಯ್ತು, ಅದು 2 ವರ್ಷಕ್ಕೆ ಹೋಯ್ತು. ಸೊ ವಿ ಹ್ಯಾವ್ ಟು ಕೀಪ್ ಅವರ್ಸೆಲ್ಸ್ ಅಪ್ಡೇಟೆಡ್. ಸೊ ಕ್ಲಾಸ್ 3 ಇಂದ ಕ್ಲಾಸ್ 2, ಕ್ಲಾಸ್ 1 ಸ್ಟೇಟ್ ರೆಫರಿ ಆಯಿತು. ಕ್ಲಾಸ್ 1 ಸ್ಟೇಟ್ ರೆಫರಿ ನೆಕ್ಸ್ಟ್ ಪ್ರಮೋಷನ್ ಕ್ಲಾಸ್ ಪಿ ನ್ಯಾಷನಲ್ ರೆಫರಿ. ಅದಕ್ಕೆ ಮತ್ತೆ ಎಕ್ಸಾಮ್ ಸೆಮಿನಾರ್ ಇರ್ತದೆ. ಅದು ಎಕ್ಸಾಮ್ ಪಾಸ್ ಆದ್ರೆ ಮಾತ್ರ ನ್ಯಾಷನಲ್ ರೆಫರಿ, ಫೇಲ್ ಆದ್ರೆ ಮತ್ತೆ ನೀವು ಸ್ಟೇಟ್ ರೆಫ್ರಿ. ಎಲ್ಲ ಲೆವೆಲ್ಗಳನ್ನು ತಾವು ಪಾಸ್ ಮಾಡ್ಕೊಂಡು. ಹೌದು ಹೌದು. ಈಗ ಇಂಟರ್ನ್ಯಾಷನಲ್ ರೆಫ್ರಿ ಆಗಿದ್ದೀರಿ. ಇಂಟರ್ನ್ಯಾಷನಲ್ ರೆಫ್ರಿ ಟ್ರೈನಿಂಗ್ ಆಗಿದೆ, ನಾನು ಸರ್ಟಿಫಿಕೇಶನ್ ಅದರದ್ದು ಕ್ಲಿಯರ್ ಮಾಡಿಲ್ಲ. ಇಂಟರ್ನ್ಯಾಷನಲ್ ರೆಫ್ರಿ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಒಂದಿರುತ್ತೆ, ಪ್ರೀ ರಿಕ್ವಿಸಿಟ್ ಟ್ರೈನಿಂಗ್ ಇರ್ತದೆ. ಅದಾದ್ಮೇಲೆ ರೆಫ್ರಿ ಕೊಡಬೇಕು. ಸೊ ಲಾಸ್ಟ್ ಟೈಮ್ ಕೊಡಬೇಕಾಗಿ ಬಂದಾಗ ನನಗೆ ನನ್ನ ಡ್ಯೂಟಿಯಿಂದ ನಂಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಓಕೆ. ಸೊ ಅದನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ. ಇದೊಂದು ಗ್ರೇಟ್ ಅಚೀವ್ಮೆಂಟ್ ಅಲ್ಲ ಸರ್ ಇದು? ಹೌದು ಸರ್, ಮಾಡಿ ಒಂದು ಲೆವೆಲಲ್ಲಿ ಮಾಡ್ಕೊಂಡು ಹೋಗೋದಂದ್ರೆ ಕಷ್ಟದ ವಿಷಯ. ಬಿಕಾಸ್ ಆಫ್ ದ ಯುವರ್ ಇಂಟ್ರೆಸ್ಟ್ ಇನ್ ದ ತಾಯ್ಕ್ವಾಂಡೋ. ಹೌದು ಸರ್, ಹೌದು. ಈ ಎಲ್ಲ ಅಚೀವ್ಮೆಂಟ್ ಸಾಧ್ಯ ಆದದ್ದೇ ಅದರಿಂದ. ಹೌದು ಸರ್, ಆ ಪ್ಯಾಷನ್ ಇಂದ, ಮತ್ತೆ ಅದರಿಂದ ಅಂತ ಹೇಳುವುದಕ್ಕಿಂತಲೂ ಗುರುಗಳ ದೇವರ ಅನುಗ್ರಹದಿಂದ, ನಮ್ಮ ಹಿರಿಯರ ಅನುಗ್ರಹದಿಂದ ಸಾಧ್ಯವಿಲ್ಲ, ನಮ್ಮಿಂದ ಮಾಡ್ಲಿಕ್ಕೆ ಅಂತ ಅಷ್ಟು ಸಾಧ್ಯ ಅಲ್ಲ ಸರ್ ಇದು. ಮತ್ತೊಂದು ತಮ್ಮ ಕಾನ್ಸೆಪ್ಟ್ ನೈತಿಕ ಕ್ರೀಡಾ ಆಡಳಿತ. ಹೌದು, ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಷನ್. ಕರೆಕ್ಟ್. ಮತ್ತೊಂದು ಕಾನ್ಸೆಪ್ಟ್ ಅಂದ್ರೆ ಒಂದು ಕ್ರೀಡಾ ಪರಿಸರವನ್ನು ಉತ್ತಮಗೊಳಿಸುವುದು. ಹೌದು. ಮತ್ತೊಂದು ತಮ್ಮ ಕಾನ್ಸೆಪ್ಟ್ ನಾನು ಗಮನಿಸಿದಂತೆ ಕ್ರೀಡೆಯ ಮೂಲಕ ಯೋಗ ಅಥವಾ ತಮ್ಮ ಏನು ಪ್ರಾದೇಶಿಕವಾದಂತಹ ಪರಂಪರಾನುಗತವಾದಂತಹ ಕೆಲವೊಂದು ಪದ್ಧತಿಗಳು ಮತ್ತು ಕೆಲವೊಂದು ಅನುಷ್ಠಾನಗಳನ್ನು ಇದರ ಮೂಲಕ ಅಳವಡಿಸಿಕೊಂಡು ಸಂಪೂರ್ಣವಾದಂಥ ಒಂದು ವ್ಯಕ್ತಿತ್ವ ನಿರ್ಮಾಣದ ಗುರಿ. ಇದೆಲ್ಲ ಹೇಗಿರುತ್ತೆ ಸರ್? ಮೊದಲನೇದಾಗಿ ಹೇಳಿದಾಗ ನೈತಿಕ ಕ್ರೀಡಾಡಳಿತ, ಓಕೆ, ಎಥಿಕಲ್ ಸ್ಪೋರ್ಟ್ಸ್ ಗವರ್ನೆನ್ಸ್, ಡಿಫರೆಂಟ್ ಕಾನ್ಸೆಪ್ಟ್ ಇದೊಂದು. ಡಿಫರೆಂಟ್ ಅಂತಲ್ಲ, ಗೊತ್ತಿರೋ ಕಾನ್ಸೆಪ್ಟ್. ಈಗ ನಾನು ಅದರ ಅರ್ಥ ಹೇಳಿದ್ಕೊಂಡು ನಿಮಗೆ ಸಹ ಲಾಜಿಕಲಿ ಕ್ಲಿಕ್ ಆಗ್ತದೆ. ಸೊ ನೈತಿಕ ಕ್ರೀಡಾಡಳಿತ ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಏನಿದು, ವಾಟ್ ಇಸ್ ದಿಸ್ ಸ್ಪೋರ್ಟ್ಸ್? ನೋಡಿ ಸರ್, ಒಂದು ಸ್ಪೋರ್ಟ್ ನೀವು ಅದನ್ನು ನಡೆಸಬೇಕಂತ ಹೇಳಿದ್ರೆ ಅದರ ಅಡ್ಮಿನಿಸ್ಟ್ರೇಷನ್ ಗಟ್ಟಿದ್ದಾಗ ಮಾತ್ರ ಆ ಸ್ಪೋರ್ಟಿಗೆ ಒಂದು ಬೆಲೆ ಬರ್ತದೆ. ಸೊ ನಮ್ಮ ತಾಯ್ಕೊಂಡೋವಿನ ಅಡ್ಮಿನಿಸ್ಟ್ರೇಷನ್ ತುಂಬ ಗಟ್ಟಿ ಇದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂತ ಹೇಳಿ ಇವತ್ತು ನಾವು ಇಲ್ಲಿ ಕರಾವಳಿ ಉಡುಪಿಯಲ್ಲಿ ಕೂತು ತಾಯ್ಕೊಂಡ ಬಗ್ಗೆ ಮಾತಾಡ್ತಿದ್ದೇವೆ. ಸೊ ಅಡ್ಮಿನಿಸ್ಟ್ರೇಟಿವ್ಲಿ ತುಂಬ ಕರೆಕ್ಟ್ ಬೇಕು, ಫೇರ್ ಬೇಕು, ಟ್ರಾನ್ಸ್ಪರೆಂಟ್ ಬೇಕು, ಮತ್ತು ಅಕೌಂಟಬಿಲಿಟಿ ಇರಬೇಕು. ಯಾವುದನ್ನೆಷ್ಟು ಯಾವುದಕ್ಕೆ ಮಾಡ್ತಿದ್ದೇವೆ ಅನ್ನುವಂಥ ಅಕೌಂಟಬಿಲಿಟಿ ಇರಬೇಕು. ಸೊ ಇದನ್ನು ನಮ್ಮ ಸ್ಪೋರ್ಟ್ಸಲ್ಲಿ ಬೇಕಂತ ಹೇಳಿ ನಾನು ತುಂಬ ಪ್ರಯತ್ನ ಪಡ್ತಿದ್ದೇನೆ ಸರ್, ಕೆಲಸ ಅದಕ್ಕೋಸ್ಕರ ಮಾಡ್ತಿದ್ದೇನೆ. ಈಗ ಏನಾಗ್ತದೆ ಸರ್, ಒಂದು ತಾಯ್ಕೊಂಡೋದ ಹೈರಾರ್ಕಿ ನಿಮಗೆ ಹೇಳ್ತೇನೆ, ನಾನು ತಾಯ್ಕೊಂಡೋದಿರೋದನ್ನ ಅದನ್ನು ಹೇಳ್ತೇನೆ, ಅದೇ ಬೇರೆ ಸ್ಪೋರ್ಟ್ಸಿಗೂ ಲಾಗು ಆಗ್ತದೆ. ಒಂದು ಏನಾರು ಆಗ್ಬೇಕಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಫೆಡರೇಷನ್ ಅದಕ್ಕೊಂದು ರೂಲ್ ಮಾಡ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ಬೇಕಂತಂದ್ರೆ ಅದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ಬೇಕಂದ್ರೆ ಅದನ್ನೇ ರಾಷ್ಟ್ರೀಯ ಫೆಡರೇಷನ್ ಅಳವಡಿಸಿಕೊಳ್ತದೆ. ಅದು ಹೊಸದೇನು ಮಾಡುವುದಿಲ್ಲ, ಅದನ್ನು ಅಳವಡಿಸಿಕೊಡ್ತದೆ. ಸೇಮ್ ಅದನ್ನೇ ರಾಜ್ಯ ಮಟ್ಟದ ಸಂಸ್ಥೆಯು ಅಳವಡಿಸ್ತದೆ,
ಜಿಲ್ಲಾ ಮಟ್ಟ ಸಂಸ್ಥೆಯು ಅದನ್ನೇ ಅಳವಡಿಸಬೇಕು. ಅಂದ್ರೆ ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಷನ್ ಇಸ್ ಎ ಚಾಲೆಂಜಿಂಗ್ ಕಾನ್ಸೆಪ್ಟ್. ವೆರಿ ಚಾಲೆಂಜಿಂಗ್ ಸರ್. ಆಸ್ ಆಫ್ ಟುಡೇ ಇಟ್ ಇಸ್ ವೆರಿ ಚಾಲೆಂಜಿಂಗ್. ಇಫ್ ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಷನ್ ಇಸ್ ರಿಯಲಿ ಗುಡ್, ಆ ಸ್ಪೋರ್ಟ್ಸ್ ಇಕೋಸಿಸ್ಟಮ್ನ, ಫಾರ್ ಎಕ್ಸಾಂಪಲ್ ಒಂದು ಗೇಮ್ ಕ್ರಿಕೆಟಿನ ಅಡ್ಮಿನಿಸ್ಟ್ರೇಷನ್ ಗುಡ್ ಇದ್ರೆ ಆ ಇಕೋಸಿಸ್ಟಮ್ನ ಎಲ್ಲರೂ ಕೋಚಸ್ ಆಗಲಿ, ಪ್ಲೇಯರ್ಸ್ ಆಗಲಿ, ವಾಲಂಟಿಯರ್ಸ್ ಆಗಲಿ, ಅಂಪೈರ್ಸ್ ಆಗಲಿ, ಎಲ್ಲರ ವೆಲ್ಫೇರ್ ಸಾಧ್ಯ ಉಂಟು. ನೀವು ಅಡ್ಮಿನಿಸ್ಟ್ರೇಷನ್ ಸ್ಟ್ರಾಂಗ್ ಆಗಿಲ್ಲ, ಅಡ್ಮಿನಿಸ್ಟ್ರೇಟಿವ್ ಇಸ್ ಒನ್ ಸಿಂಗಲ್ ಸೆಲ್ಫ್ ಸೆಂಟ್ರಿಕ್ ಅಂತ ಹೇಳಿದ್ರೆ ಯಾರ ವೆಲ್ಫೇರ್ ಆಗುದಿಲ್ಲ. ವಾಟ್ ಆಲ್ ಇನ್ಕ್ಲೂಡೆಡ್ ಇನ್ ದಟ್ ಸ್ಪೋರ್ಟ್ಸ್ ಫಾರ್ ಸಿಂಪಲ್ ಸರ್, ನಾನು ಹೇಳಿದೆ ಟ್ರಾನ್ಸ್ಪರೆನ್ಸಿ. ಐ ಆಲ್ವೇಸ್ ಸೇ ದಟ್. ಓಕೆ, ಬೇಸಿಕ್ ಸಬ್ಜೆಕ್ಟ್. ವೆರಿ ಬೇಸಿಕ್ ಸಬ್ಜೆಕ್ಟ್. ವಾಟ್ ಹ್ಯಾಪನ್ಸ್ ಈಸ್, ಈಗ ಒಂದು ರೆಗ್ಯುಲರ್ ಮೋಟಿವೇಶನ್ ಇಸ್ ದೇರ್. ದಿ ಆಫೀಸ್ ಬೇರರ್ಸ್ ಆಫ್ ಎನಿ ಸ್ಪೋರ್ಟ್ಸ್ ಆರ್ಗನೈಸೇಷನ್ ದೇ ಶುಡ್ ಬಿ ವೆರಿ ಟ್ರಾನ್ಸ್ಪರೆಂಟ್ ಸರ್. ಓಕೆ, ಈಗ ನಾನೊಬ್ಬ, ಈಗ ಜಿಲ್ಲಾ ಸಂಸ್ಥೆ ಇದೆ, ಜಿಲ್ಲಾ ಸಂಸ್ಥೆಯಲ್ಲಿ ಸತತವಾಗಿ 4 ವರ್ಷಕ್ಕೊಮ್ಮೆ ಇಲೆಕ್ಷನ್ ಆಗಬೇಕು. ಜಿಲ್ಲಾ ಸಂಸ್ಥೆಯಲ್ಲಿ ಬರುವಂಥ ಎಲ್ಲ ಅಧ್ಯಕ್ಷರಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಜಂಟಿ ಕಾರ್ಯದರ್ಶಿಗಳಾಗಿರ್ಬೋದು, ಇವರೆಲ್ಲರೂ ಯಾರು ಆ ಸ್ಥಾನವನ್ನು ಏರ್ತಾರೋ, ಯಾರು ಆ ಸ್ಥಾನಕ್ಕೆ ಇಲೆಕ್ಟ್ ಆಗಿ ಬರ್ತಾರೋ ಅವರ ಕೋರ್ ರೆಸ್ಪಾನ್ಸಿಬಿಲಿಟಿ ಏನಿರ್ಬೇಕು ಸರ್? ಈಗ ನಾನೇ ಅಧ್ಯಕ್ಷ ಮಾಡಿದ್ರೆ ನಾನೇನು ಹೇಳ್ತೇನೆ, ನಾನು ಡೆಡಿಕೇಶನ್ ಟು ದ ಸ್ಪೋರ್ಟ್ಸ್. ಈಗೋ ಈ ಸೆಲ್ಫ್ ಪ್ರೆಸ್ಟೀಜ್ ಅದೆಲ್ಲ ಬಿಡಬೇಕು. ಹೌದು. ಈಗ ಏನಾಗ್ತದೆ, ನಾನು ಅಧ್ಯಕ್ಷ ಅಂತ ಆಗ್ತೇನೆ. ನಾನು ಅಧ್ಯಕ್ಷ ಅಲ್ಲ, ಅಧ್ಯಕ್ಷನಾದವನು ಆ ಜಿಲ್ಲೆಯಲ್ಲಿ ಆ ಕ್ರೀಡೆಗೆ ಪ್ರಮುಖ ಸೇವಕ. ಆ ಕ್ರೀಡೆಗೆ ಬೇಕಾದಂತ ಎಲ್ಲ ಇದನ್ನು ಅಧ್ಯಕ್ಷರು ಟ್ರಾನ್ಸ್ಪರೆಂಟ್ ಆಗಿದ್ರೆ ಬೇರೆ ಎಲ್ಲ ಟೀಮ್ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತದೆ. ಸೊ ಅಡ್ಮಿನಿಸ್ಟ್ರೇಷನ್, ನಾನು ಕೋಚಿಂಗ್ ಅಲ್ಲಿ ಹೇಳಿದ ಹಾಗೆ ವಾಟ್ ಹ್ಯಾಪನ್ಸ್ ಈಸ್, 10 ಗೋಲ್ಡ್ ಮೆಡಲ್ ಹೊಡೆದ ಕೂಡಲೇ ಒಬ್ಬ ಯಾರು ಕೋಚ್ ಆಗುದಿಲ್ಲ. ಅದೇ ರೀತಿ 10 ಗೋಲ್ಡ್ ಮೆಡಲ್ ಹೊಡೆದವನೇ ಅಧ್ಯಕ್ಷ ಆಗ್ಬೇಕಂತ ಏನಿಲ್ಲ. ಬಿಕಾಸ್ ಕೋಚಿಂಗಿಗೆ, ಆ ಕ್ರೀಡಾಪಟುವಿಗೆ ಕೋಚಿಂಗಿಗೆ ನಾಲೆಜ್ ಇಲ್ಲ. ಅಡ್ಮಿನಿಸ್ಟ್ರೇಟರ್ ಆಗ್ಬೇಕಂತ ಹೇಳಿದ್ರೆ ಅದು ಒಂದು ದೈನಂದಿನ ಕಾರ್ಯ ಚಟುವಟಿಕೆಗಳು ಸರಿಯಾಗಿ ನಡಿಬೇಕಂತ ಹೇಳಿದ್ರೆ, ಅದೇ ಸಮ್ ಫೆಡರೇಷನ್ಸ್ ಆರ್ ಸಿಕ್ಡ್ ಬಿಕಾಸ್ ಆಫ್ ದ ಅಡ್ಮಿನಿಸ್ಟ್ರೇಷನ್. ಅಂದ್ರೆ ಪೊಲಿಟಿಕಲಿ ಇನ್ವಾಲ್ವ್ ಆಗ್ತಾ ಇದೆ. ನಮ್ಮ ಈ ತೈಕ್ವೆಂಡೋಗೆ ಏನಾದರೂ ಪೊಲಿಟಿಕಲಿ ಇನ್ವಾಲ್ವ್ ಆಗುವಂತ ಸೂಚನೆಗಳೇನಾದ್ರೂ ಸಿಕ್ಕಿದೆ ಅಥವಾ ಆಗಿದೆಯಾ, ಮತ್ತು ಆಗದಂತೆ ತಡೆಗಟ್ಟುವಲ್ಲಿ ಏನಾದರೂ ಪ್ರಯತ್ನ? ಇಲ್ಲ ಸರ್, ನಮ್ಮದು ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಅಂತಲ್ಲ. ನಾನು ನಿಮಗೆ ಒಂದು ನಮ್ಮ ಚರ್ಚೆಯ ಶುರುವಿನ ಒಂದು ಮಾತು ಹೇಳಿದೆ, ತೈಕ್ವಾಂಡೋ ಫೆಡರೇಷನ್ ಆಫ್ ಇಂಡಿಯಾ ಇಂಟರ್ನ್ಯಾಷನಲ್ ಅಲ್ಲ, ನಮ್ಮ ರಾಷ್ಟ್ರೀಯ ಫೆಡರೇಷನ್ ಇವತ್ತಿನ ದಿನ ಇಲ್ಲ, ಹೊಸ ಫೆಡರೇಷನ್ ಇದೆ ಅಂತ ಹೇಳಿದೆ. ಸೊ ನಾನು ಇವತ್ತಿನ ದಿನ ತೈಕ್ವಾಂಡೋ ನಮ್ಮ ತುಂಬಾ ಚೆನ್ನಾಗಿದೆ ಅಂತ ಹೇಳುವಾಗ ಅದರಲ್ಲಿರುವ ಫ್ಯಾಕ್ಟ್ಸ್ ಅನ್ನು ನಿಮ್ಮ ಮುಂದೆ ಸ್ಪಷ್ಟವಾಗಿ ಹೇಳಬೇಕು. ಆ ನಮ್ಮ ಫೆಡರೇಷನ್ ಯಾಕೆ ಉಳಿಲಿಲ್ಲ? TFI ಅನ್ನುವಂಥ ಒಂದು ಫೆಡರೇಷನ್ ಯಾಕೆ ಉಳಿಲಿಲ್ಲ? ತುಂಬಾ ಒಂದು ಫೆಡರೇಷನ್ 3 ಅಧ್ಯಕ್ಷರು ಅಂತ ಹೇಳಿ ಕ್ಲೇಮ್ ಆಯ್ತು, ಆದ ಕಾರಣ ಅದು ಉಳಿಲಿಲ್ಲ. ಸೊ ಅಲ್ಲಿ ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಷನ್ ನಮ್ಮಲ್ಲಿ ಪೊಲಿಟಿಕಲ್ ಹಸ್ತಕ್ಷೇಪ ಇದೆ. ಹೌದು, ಡೆಫಿನೆಟ್ಲಿ ಸರ್, ಎಲ್ಲದರಲ್ಲೂ ಇದ್ದೇ ಇದೆ. ಸೊ ಇದನ್ನು ನಾವು ರಾಜಕೀಯ, ಕ್ರೀಡೆ ಒಂದು ಕ್ಷೇತ್ರ, ಒಂದೇ ಈ ಕ್ಷೇತ್ರ ಸರ್, ಅಲ್ಲಿ ಯಾವ ರಿಸರ್ವೇಶನ್ ನಡೆಯುವುದಿಲ್ಲ, ಯಾರ ಮನೆಯ ಬ್ಯಾಕ್ಗ್ರೌಂಡ್ ನಡೆಯುವುದಿಲ್ಲ, ಅವರ ಪರ್ಸನಲ್ ಧರ್ಮಾಚರಣೆ ಅಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ. ಇಬ್ಬರು ಓಡ್ತಿದ್ದಾರೆ, ಅಥ್ಲೆಟ್ಸ್ ಇಬ್ಬರು ಓಡ್ತಿದ್ದಾರೆ ಅಂತ ಹೇಳಿದ್ರೆ ಅವನ ಹೆಸರು ಅಷ್ಟೇ, ರನ್ನರ್ಸ್ ಅಷ್ಟೇ ಅವರು, ಅದರಲ್ಲಿ ಫಸ್ಟ್ ಯಾರು ಬರ್ತಾರೆ ಅಷ್ಟೇ. ಮತ್ತೆ ಸೋತವನಿಗೆ ಸೋತೆ ಅಂತ ಇರುವುದಿಲ್ಲ. ಹಿಂಗೆದ್ದೆಲ್ಲ ಮಾರ, ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೇನೆ, ಅದೊಂದು ಛಲ ಬರುತ್ತೆ. ಇದು ಒಂದೇ ಕ್ಷೇತ್ರ, ಯಾವ ಇಂಟರ್ಫಿರೆನ್ಸ್ ಇರುವುದಿಲ್ಲ. ಇಂಥ ಕ್ಷೇತ್ರವನ್ನು ನಾವು ಬೆಳೆಸಿದ್ರೆ ಸಮಾಜಕ್ಕೆ ಒಂದು ಒಗ್ಗಟ್ಟಿನ ಇದು ಕ್ರೀಡೆಯಿಂದ ಬರ್ತದೆ. ಹಾರ್ಮೋನಿ ಥ್ರೂ ಸ್ಪೋರ್ಟ್ಸ್ ಆಗ್ತದೆ ಡೆಫಿನೆಟ್ಲಿ. ಸೊ ಇವನ್ ಪೊಲಿಟಿಕಲ್ ಇಂಟರ್ಫಿರೆನ್ಸ್ ಶುಡ್ ಬಿ ಅವಾಯ್ಡೆಡ್ ಇನ್ ದ ಸ್ಪೋರ್ಟ್. ಓಕೆ ಸರ್, ಫೈನಲಿ ಇನ್ ಇಂಡಿಯಾ, ನಮ್ಮ ಭಾರತದಲ್ಲಿ ಈ ಕಳರಿ ಪಾಯಟ್ಟು ಕೂಡ ಒಂದು ನಮ್ಮ ಕರಾವಳಿಯಲ್ಲಿಯೂ ಕೂಡ ಇತ್ತು. ಹೌದು, ಆ ಕಳರಿ ಪಾಯಟ್ಟನ್ನು ಕೂಡ ಒಂದಷ್ಟು ಪುನರಾರಂಭಿಸಬೇಕು ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತದೆ. ಯಾಕಂದ್ರೆ ಅದು ಕೂಡ ಸಮರ ಕಲೆ ಮತ್ತು ಅದನ್ನು ಕೂಡ ಕ್ರೀಡೆಯಾಗಿ ಪರಿವರ್ತಿಸುವಂಥ ಪ್ರಯತ್ನಗಳು ಆಗ್ತಾ ಇವೆ. ಮತ್ತು ಇಟ್ಸ್ ಬಿಕಮ್ ಎ ಮೆಡಿಸಿನ್, ಅದೊಂದು ರೀತಿಯ ಮೆಡಿಸಿನ್ ಆಗಿಯೂ ಕೂಡ ಕರ್ತವ್ಯ ನಿರ್ವಹಿಸಿತು. ಅಂದ್ರೆ ಏನೋ ಒಂದು ಮರ್ಮ ಚಿಕಿತ್ಸೆ ಅನ್ನೋದು ಅದು ಅದರ ಥ್ರೂವೇ ಬಂದದ್ದು ಎನ್ನುವಂಥ ಏನೋ ಮಾತುಗಳು ಕೂಡ ಇವೆ. ಈ ಸಂದರ್ಭದಲ್ಲಿ ಆ ಎಲ್ಲ ಸಮರ ಕಲೆಗಳನ್ನು, ಯಾಕಂದ್ರೆ ನಮ್ಮಲ್ಲಿ ಈಗ ವ್ಯಾಪಕವಾಗಿರುವುದು ಮುಖ್ಯವಾಗಿ ಕರಾಟೆ, ಬುಡೋಕನ್ನಂತ ಈ ಸ್ಪೋರ್ಟ್ಸ್ಗಳು, ಇದನ್ನು ತಮ್ಮ ತೈಕ್ವಾಂಡೋವನ್ನು, ಸಮರಿ ಕಲೆಗಳನ್ನು ಕೂಡ ಇಲ್ಲಿ ಹೆಚ್ಚು ವ್ಯಾಪಕವಾಗಿಸುವುದರಿಂದ ಏನೇನು ಲಾಭಗಳು ಆಗಬಹುದು ಮುಂದಿನ ದಿನಗಳಲ್ಲಿ, ಪರ್ಸನಲಿ ಆಗಿ, ಸೋಷಿಯಲಿ ಆಗಿ? ಸೊ ಪರ್ಸನಲಿ ಹೇಳುವುದು ಅಂತ ಹೇಳಿದ್ರೆ, ನಾನು ಇಷ್ಟು ಹೊತ್ತು ತಾಯ್ಕೊಂಡೋನ ವಿಶೇಷತೆ ಮತ್ತೆ ಅದರ ಬಗ್ಗೆ ಮಾತಾಡಿದೆ. ಸೊ ನನ್ನ ಪರ್ಸನಲ್ ವ್ಯೂವಿನಲ್ಲಿ ನಾನು ಎಲ್ರಿಗೂ ತಾಯ್ಕೊಂಡೋವೇ ಮಾಡಿ ಅಂತ ಹೇಳುವವನಲ್ಲ. ನೀವು ಶಾರೀರಿಕ ಬದ್ಧತೆಗೆ, ನಿಮ್ಮ ಶಿಷ್ಟಾಚಾರಕ್ಕೆ ಯಾವುದೇ ರೀತಿಯಂತ ಸಮರ ಕಲೆಯನ್ನು ಒಳಗಡಿಸ್ಕೊಳ್ಳಿ. ಅದರಿಂದ ನಿಮಗೆ ಡಿಸಿಪ್ಲಿನ್ ಮತ್ತೆ ಡೆಡಿಕೇಶನ್ ಅನ್ನುವುದು ತನ್ನಷ್ಟಕ್ಕೆ ಬರ್ತದೆ. ದಟ್ ಈಸ್ ದೇರ್. ಯಾವುದೇ ಇರಲಿ, ಕರಾಟೆ ಇರಲಿ, ಇದೆ ನಮ್ಮ ತಾಯ್ಕೊಂಡೋ ಇರಲಿ, ಜುಡೋ ಇರಲಿ, ಅಥವಾ ಕುಂಫುವಿನ ಬೇರೆ ಬೇರೆ ಪ್ರಕಾರಗಳಿರಲಿ,
ಕಲರಿ ಪಟು ಬಗ್ಗೆ ಒಂದು ಸ್ಪೆಸಿಫಿಕ್ ಆಗಿ ಹೇಳೋದಂತ ಹೇಳಿದ್ರೆ ಅದು ನಮ್ಮ ಭಾರತೀಯ ಮೂಲತಃ ಇರುವಂತ ಒಂದು ಕಲೆ, ಹಳೆಯ ಸಮರ ಕಲೆ. ಅದರಿಂದಲೇ ಬೋಧಿ ಧರ್ಮರು ಹೋಗಿ ಅದನ್ನ ಕಲಿತು ಅಲ್ಲಿ ಕುಂಫು ಆಯ್ತು ಅನ್ನುವಂಥ ಒಂದು ಪ್ರಚಲಿತದಲ್ಲಿ ವಿಷಯ ಉಂಟು. ಸೊ ಇದರ ಬೆಳವಣಿಗೆಗೆ ಸರ್ಕಾರವು ಇವತ್ತಿನ ದಿನಕ್ಕೆ ಕೇಂದ್ರದ ಕ್ರೀಡಾ ಮಂತ್ರಾಲಯವು ಇದನ್ನ ಇಂಡಿಜಿನಿಯಸ್ ಸ್ಪೋರ್ಟ್ ಅಂತ ಹೇಳಿ ರೆಕಗ್ನೈಸ್ ಮಾಡಿದೆ. ಇದಕ್ಕೆ ಸಾಕಷ್ಟು ಅನುದಾನ ಮತ್ತೆ ಇದರಲ್ಲಿ ಇರುವಂತಹ ಕ್ರೀಡಾಪಟುಗಳಿಗೆ ಸಾಕಷ್ಟು ಸೌಲಭ್ಯಗಳನ್ನು ಇತ್ತೀಚಿನ ವರ್ಷಗಳಲ್ಲಿ ಭಾರತ ಸರ್ಕಾರವು ಮಾಡಿ ಬಂದಿದೆ. ಸೊ ನಾವು ಒಂದು ಫಿಟ್ನೆಸ್ಗೋಸ್ಕರ ನಮ್ಮ ರೆಗ್ಯುಲರ್ ನಾವು ಜಿಮ್ಮಿಗೆ ಹೋಗ್ತೇವೆ, ಎಲ್ಲರೂ ಜಿಮ್ಮಿಗೆ ಹೋಗ್ತೇವೆ. ಜಿಮ್ಮಿನಲ್ಲಿ ನಾವು ದೇಹವನ್ನು ಬೆಳೆಸ್ತೇವೆ ಹೊರತಾಗಿ ನಿಮ್ಮ ಎಜಿಲಿಟಿ, ಫ್ಲೆಕ್ಸಿಬಿಲಿಟಿ ಮತ್ತೆ ಮೈಂಡ್ ಅನ್ನು ಬೆಳೆಸಲಿಕ್ಕೆ ನನ್ನ ಪ್ರಕಾರ ಜಿಮ್ ಸಹ ಒಳ್ಳೇದೆ. ಅದಕ್ಕಿಂತ ನೀವು ಒಂದು ಸಮರ ಕಲೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರೆ ನಿಮ್ಮ ಲೈಫ್ ಸ್ಟೈಲಿನ ಚೇಂಜಸ್ ನಿಮಗೆ ಕಂಡು ಬರ್ತದೆ ಅಂತೇಳಿ ನಾನು ಅಭಿಪ್ರಾಯ ಪಡ್ತೇನೆ ಸರ್. ಓಕೆ, ಎಲ್ಲಿ ಹೇಗೆ ಸೇರಬಹುದು ಈ ತೈಕ್ವಾಂಡೋ ಸ್ಪೋರ್ಟ್ಸ್ ಬಗ್ಗೆ ಆಸಕ್ತರಾದವರು? ಯಾವ ಯಾವ ಅವಕಾಶಗಳಿವೆ ಅವರಿಗೆ? ನೀವು ಟ್ರೈನಿಂಗ್ಗೋಸ್ಕರ ಅಂತ ಹೇಳಿದ್ರೆ ಯಾವುದೇ ಸ್ಪೋರ್ಟ್ಸ್ ಟ್ರೈನಿಂಗ್ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಸರ್ಕಾರದ ಕ್ರೀಡಾ ವಸತಿ ನಿಲಯ ಇದೆ ಮಕ್ಕಳಿಗೆ. ಅಲ್ಲಿ 6ನೇ ಕ್ಲಾಸಿಂದ ಮಕ್ಕಳಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ. ನಿಮ್ಮ ಮಕ್ಕಳು ಯಾವುದೇ ಒಂದು ಕ್ರೀಡೆಯಲ್ಲಿ ಅಥ್ಲೆಟಿಕ್ಸ್ ಇರ್ಬೋದು ಅಥವಾ ಜೂಡೋ ಇರ್ಬೋದು ಅಥವಾ ಬೇರೆ ಯಾವುದೇ ಕ್ರೀಡೆಯಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಕ್ರೀಡಾ ಇಲಾಖೆಗೆ ನೀವು ಹೋಗಿ ಒಮ್ಮೆ ಅಲ್ಲಿ ಸಂದರ್ಶಿಸಿದ್ರೆ ಅಲ್ಲಿರುವವರು ನಿಮಗೆ ಕರೆಕ್ಟ್ ಆದ ಮಾಹಿತಿ ಕೊಡ್ತಾರೆ. ಅದಕ್ಕೆ ನೀವು 6ನೇ ಕ್ಲಾಸಲ್ಲಿ ನಿಮ್ಮ ಮಕ್ಕಳನ್ನು ನೀವು ಸೇರಿಸಿದರೆ ವಸತಿ ನಿಲಯಕ್ಕೆ 10ನೇ ಕ್ಲಾಸ್ವರೆಗೂ ಪ್ರತಿ ವರ್ಷ ಅವರ ಶೈಕ್ಷಣಿಕ ವೆಚ್ಚವನ್ನು ಮತ್ತು ಕ್ರೀಡಾ ವೆಚ್ಚವನ್ನು ಸರ್ಕಾರವೇ ಹೊರತು ಅವರಿಗೆ ಪ್ರೇರಣೆ ಕೊಡ್ತದೆ ನಡೆಸಲಿಕ್ಕೆ ಕಲಿಸಲಿಕ್ಕೆಲ್ಲ. ಅಲ್ಲೇ ವಸತಿ ನಿಲಯಲ್ಲೇ ಇಟ್ಕೊಳ್ತದೆ. ಇದನ್ನು ಜನರು ಸದುಪಯೋಗ ಪಡಿಸ್ಕೊಳ್ಬಹುದು. ನಮ್ಮ ತಾಯ್ಕೊಂಡೋವೇ ನೀವು ಮೂಲಭೂತವಾಗಿ ನೋಡುವುದಂತಾದ್ರೆ ಉಡುಪಿಯಲ್ಲಿ ನಮ್ಮ ಉಡುಪಿ ಜಿಲ್ಲಾ ತಾಯ್ಕೊಂಡೋ ಸಂಸ್ಥೆ ಇದೆ. ಅದರ ಡೀಟೇಲ್ಸ್ ಸಹ ನಿಮಗೆ ಕ್ರೀಡಾ ಇಲಾಖೆಯಲ್ಲಿ ಹೋದರೆ ಸಿಗ್ತದೆ. ನಮ್ಮ ರಾಜಶೇಖರ್ ಕೆಪಿ ಅಂತ ಹೇಳಿ ನಮ್ಮ ಉಡುಪಿಯ ಸಂಸ್ಥಾಪಕರಿದ್ದಾರೆ. ಅವರ ಅಡಿಯಲ್ಲಿ ಬೇರೆ ಬೇರೆ ಜಾಗದಲ್ಲಿ ತಾಯ್ಕೊಂಡೋ ತರಬೇತಿ ಕೇಂದ್ರಗಳಿವೆ. ಅದರ ಪ್ರಕಾರ ನೀವು ಅಪ್ರೋಚ್ ಮಾಡಿದಾಗ ಕರೆಕ್ಟ್ ಆಗಿ ನಿಮಗೆ ಮಾಹಿತಿ ಸಿಗ್ತದೆ. ತಮ್ಮ ಮಹತ್ವಾಕಾಂಕ್ಷೆ ಏನು, ಆಂಬಿಷನ್ ಏನು ಈ ಒಂದು ತಾಯ್ಕ್ವಾಂಡೋ ಕ್ರೀಡೆಯನ್ನು ವ್ಯಾಪಕಗೊಳಿಸಿದ್ರ ಹಿನ್ನೆಲೆಯಲ್ಲಿ? ನಾನು ಇನ್ನೇನು ಹೆಚ್ಚೆಚ್ಚು ಆಗಬೇಕು ಅಂಥದ್ದೇನಾದ್ರೂ ಒಂದೊಂದು ಆಂಬಿಷನ್ಸ್, ಗುರಿ, ಟಾರ್ಗೆಟ್ ಏನಾದರೂ? ಹೌದು, ಇದೆ. ನನಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಈ ತಾಯ್ಕೊಂಡೋ ತರಬೇತಿ ಮುಖಾಂತರ ನಮ್ಮಲ್ಲಿ ಯಾರು ಮಕ್ಕಳು ಬರ್ತಾರೆ ಅವರು ನಮ್ಮ ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಆಗಿರಬೇಕು, ಸಮಾಜದಲ್ಲಿ ಒಂದು ಒಳ್ಳೆ ಪ್ರಜೆ ಆಗಿರಬೇಕು. ಯಾರಿಗೇನು ತೊಂದರೆ ಬಂದಾಗ, ಯಾರಿಗೇನು ಯಾವ ರೀತಿಯಲ್ಲೂ ಯಾವ ಸ್ಕೋಪಿನಲ್ಲೂ ತೊಂದರೆ ಬಂದಾಗ ಅವರನ್ನು ಸಮಾಜ ಆದರ್ಶವಾಗಿ ಇಡಬೇಕು. ಅಂತಹ ಮಕ್ಕಳನ್ನು, ಅಂಥ ಪ್ರಜೆಗಳನ್ನು ತಯಾರು ಮಾಡ್ಬೇಕಂತ ಹೇಳಿ ನನ್ನ ಒಂದು ಮೇನ್ ಉದ್ದೇಶ ಆಗಿದ್ದು, ಅದರ ಉದ್ದೇಶ ಪ್ರಕಾರವೇ ನಮ್ಮ ಯಕ್ಷಿತ್ವ ಫೌಂಡೇಶನ್ ಕಾರ್ಯನಿರತವಾಗಿದೆ. ಓಕೆ. ಸೊ ಅದೇ ರೀತಿಯಲ್ಲಿ ಎರಡನೇದ್ದು ತಾಯ್ಕೊಂಡೋ ಬೆಳೆಸ್ಬೇಕಂತ ಹೇಳಿದ್ರೆ, ತಾಯ್ಕೊಂಡೋಗೆ ನಮ್ಮ ಬರುವಂಥ ದಿನದಲ್ಲಿ ಸರ್ಕಾರ ಹೇಗೆ ಎಲ್ಲ ವ್ಯವಸ್ಥೆ ಮಾಡ್ತಿದೆಯೋ ಅದೇ ರೀತಿಯಲ್ಲಿ ಒಂದು 14 ವಯಸ್ಸಿನಿಂದ 18 ವಯಸ್ಸಿನ ಮಕ್ಕಳಿಗೋಸ್ಕರ ನಮ್ಮದೊಂದು ಯಕ್ಷಿತ್ವ ಫೌಂಡೇಶನ್ ಅಡಿಯಲ್ಲಿ ಸ್ವತಂತ್ರವಾದ ಒಂದು ವಸತಿ ನಿಲಯ ಮತ್ತು ಅವರಿಗೆ ಶೈಕ್ಷಣಿಕ ಮತ್ತು ಕ್ರೀಡೆ ಎರಡು ತರಬೇತಿ ನೀಡುವಂತಹ ಒಂದು ಪ್ರಾಜೆಕ್ಟ್ ಮಾಡ್ಬೇಕಂತ ತುಂಬಾ ಆಸೆ ಇದೆ. ಅಂದ್ರೆ ಮಕ್ಕಳ ಏನು 1 ರೂಪಾಯಿ ಖರ್ಚು ಮಾಡಬಾರ್ದು. ಅವರು ಬಂದು ನಮ್ಮಲ್ಲೇ ಇದ್ದು ನಮ್ಮಲ್ಲೇ ಕಲಿತು ಅವರ ಶೈಕ್ಷಣಿಕ ಖರ್ಚನ್ನು ನಾವೇ ಹೊರತು ಫ್ರೀ ಆಫ್ ಕಾಸ್ಟ್ ಅಕಾಡೆಮಿಕ್ಸ್ ಅಂಡ್ ಸ್ಪೋರ್ಟ್ಸ್ ಎರಡು ಮಾಡಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಉಂಟು. ಸೊ ಅದರ ಪ್ರಕಾರ ದಿನನಿತ್ಯವಾಗಿ ನಾವು ದುಡಿತಾ ಇದ್ದೇವೆ. ನೋಡುವ ಎಲ್ಲಿವರೆಗೂ ಬರ್ತದೆ. ಫೈನಲಿ ವಾಟ್ ಯು ವಾಂಟ್ ಟು ಸೇ, ಎನಿ ಮೆಸೇಜ್ ಇದೆ ವೀಕ್ಷಕರಿಗೆ? ನನ್ನ ಫೈನಲ್ ಮೆಸೇಜ್ ಅಂದರೆ ಎಲ್ಲ ಪೋಷಕರಿಗೆ ಇವತ್ತಿನ ದಿನದಲ್ಲಿ ತಮ್ಮ ಮಕ್ಕಳು ತಾವು ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಬೇರೆ ಬೇರೆ ವೃತ್ತಿಯಲ್ಲಿ ಹೋಗ್ಬೇಕಂತೇಳಿ ತುಂಬ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದೀರಿ. ಸೊ ಆದರೆ ಪ್ರತಿ 4 ವರ್ಷಕ್ಕೊಮ್ಮೆ ಒಲಿಂಪಿಕ್ಸ್ ಬಂದಾಗ ಮೆಡಲ್ ಆಗಲಿಲ್ಲ ಮಾರ್ರೆ, ನಮ್ಮ ಭಾರತಕ್ಕೆ ಮೆಡಲ್ ಆಗಲಿಲ್ಲ ಅಂತ ನೀವೊಂದು ವ್ಯಥೆಯೂ ಪಡ್ತೀರಿ, ಒಂದು ಕ್ಷಣಕ್ಕೆ ವ್ಯಥೆ ಪಡ್ತೀರಿ. ಸೊ ಆದ ಕಾರಣ ಕ್ರೀಡೆಯಲ್ಲಿಯೂ ಸಹ ಸುಮಾರು ಬೇಕಾದಂತಹ ಅಡ್ಮಿನಿಸ್ಟ್ರೇಟಿವ್ ರೋಲ್ಸ್ ಆಗಿರ್ಬೋದು, ಎಜುಕೇಟಿವ್ ರೋಲ್ಸ್ ಆಗಿರ್ಬೋದು, ಅಥವಾ ತಮ್ಮ ದಿನನಿತ್ಯದ ಆದಾಯಕ್ಕೆ ಬೇಕಾಗಿರುವಂತಹ ಬೇರೆ ಬೇರೆ ಡೆಸಿಗ್ನೇಷನ್ಸ್ ಅಥವಾ ಜಾಬ್ ಆಪರ್ಚುನಿಟೀಸ್ ಈ ಕ್ರೀಡೆಯಲ್ಲಿ ತುಂಬ ಇದೆ. ಸ್ಪೋರ್ಟ್ಸ್ ಥ್ರೂ ಫ್ಯೂಚರ್ ಇದೆ, ಸ್ಪೋರ್ಟ್ಸ್ ಅಲ್ಲಿ ಕರಿಯರ್ಸ್ ತುಂಬ ಇದೆ. ಸೊ ಆದ ಕಾರಣ ತಮ್ಮ ಮಕ್ಕಳು ಸಣ್ಣ ವಯಸ್ಸಿನಿಂದಲೇ ತಮ್ಮ ಮಕ್ಕಳನ್ನು ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಖಂಡಿತವಾಗಿ 10ನೇ ತರಗತಿವರೆಗೆ ಇನ್ನೊಂದು ಕಾನ್ಸೆಪ್ಟ್ ಇದೆ, 10-12 ವಿಷಯದಲ್ಲಿ ತಮ್ಮ ಮಕ್ಕಳನ್ನು ಹಾಕೋದು. ಡ್ಯಾನ್ಸು ಮಾಡಬೇಕು, ಸ್ಪೋರ್ಟ್ಸು ಮಾಡಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು. ಹಾಗೆ ಮಾಡದೆ ಒಂದು ಯಾವುದಾದ್ರು ಸ್ಪೆಸಿಫಿಕ್ ಕ್ರೀಡೆ, ಅಥ್ಲೆಟಿಕ್ಸ್ ಇದ್ರೆ ಅಥ್ಲೆಟಿಕ್ಸ್,
ತಾಯ್ಕೊಂಡು ಆದರೆ ತಾಯ್ಕೊಂಡು ಒಂದು ಕ್ರೀಡೆಯನ್ನು 10 ವರ್ಷದ ಸಮಯ ಒಂದೇ ಕ್ರೀಡೆಗೆ ನಿಮ್ಮ ಮಕ್ಕಳನ್ನು ಹಾಕಿ ಕಲಿಸಿ ಮತ್ತೆ ಆ ಕ್ರೀಡೆಯಲ್ಲಿ ಇರುವಂತಹ ಸ್ಪೋರ್ಟ್ಸ್ ಕರಿಯರನ್ನು ಎಕ್ಸ್ಪ್ಲೋರ್ ಮಾಡಿ ಅದನ್ನು ನಿಮ್ಮ ಮಕ್ಕಳಲ್ಲಿ ನೀವು ಕಾಣ್ಬೇಕಂತೇಳಿ ನಿಮ್ಮಲ್ಲಿ ನಾನು ಎಲ್ಲರ ಹತ್ರ ಕೋರ್ಕೊಳ್ತೇನೆ. ಓಕೆ, ಇವನ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ಸ್ಪೋರ್ಟ್ಸ್ಗೆ ಒಂದಷ್ಟು ತುಂಬಾ ವ್ಯಾಲ್ಯೂ ಇದೆ. ಸ್ಕೂಲ್ಗಳಲ್ಲಿ ದೈಹಿಕ ಶಿಕ್ಷಕರೇ ಇರೋದು, ಇದು ಕೂಡ ಒಂದು ದೊಡ್ಡ ಸಮಸ್ಯೆ. ಮತ್ತೆ ನಮ್ಮ ಬರುವಂತ ಇವತ್ತಿನ ಪೀಳಿಗೆಗೆ ತುಂಬಾ ಅವಕಾಶ ಏನಿರೋದು ಅಂತ ಹೇಳಿದ್ರೆ ನಮ್ಮ ಭಾರತ ಸರ್ಕಾರವು 2036ನೇ ಒಲಿಂಪಿಕ್ಗೆ ಬಿಡ್ ಮಾಡಿದೆ. ಸೊ ಮುಂಬೈನಲ್ಲಿ ನಡೆಯುವಂತ ಅವಕಾಶ 80% ಉಂಟು ಈಗ. ಸೊ ನೀವು ಒಲಿಂಪಿಕ್ಸ್ ಇಲ್ಲೇ ಆಗುದು ಅಂತ ಹೇಳಿದ್ರೆ ನಮಗೆ ಇನ್ನೂ ಸಹ 36 ಅಂತ ಹೇಳಿದ್ರೆ 10 ವರ್ಷ ಕಾಲಾವಧಿ ಉಂಟು. ಇವತ್ತು ಯಾರು ಸ್ಕೂಲಲ್ಲಿ ಮಕ್ಕಳಿದ್ದಾರೆ 7th 8th 9th ಅಲ್ಲಿ ಇದ್ದಾರೆ, 10 ವರ್ಷದಲ್ಲಿ ಅವರು ಕರಿಯರ್ ರೆಡಿ ಆಗ್ತಾರೆ. ಸೊ ಅವಾಗ ತುಂಬಾ ಸ್ಪೋರ್ಟ್ಸ್ ಕರಿಯರ್ ಓಪನ್ ಆಗ್ತದೆ. ಒಂದು ಬರೀ ಒಲಿಂಪಿಕ್ ನಡೆಸಲಿಕ್ಕೋಸ್ಕರವೇ ಅವಾಗ ಆಪರ್ಚುನಿಟೀಸ್ ತುಂಬಾ ಓಪನ್ ಆಗ್ತದೆ. ಸೊ ಅದಕ್ಕೋಸ್ಕರ ಈಗಿನಿಂದ ನೀವು ತಯಾರಿ ಮಾಡಿ ಮಕ್ಕಳನ್ನು ಒಂದು ಸ್ಪೋರ್ಟ್ಸ್ ಕರಿಯರ್ ಅಲ್ಲಿ ಮುಂದೂಡಿಸುವಂತ ಒಂದು ನಿರ್ಧಾರ ತಗೊಂಡ್ರೆ ನಿಮ್ಮ ಸಂಸಾರ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಸಮಾಜದ ಸಹ ಒಂದು ಬದಲಾವಣೆ ತರಬಹುದು ಅಂತೇಳಿ ನಿಮ್ಮಲ್ಲಿ ನಾನು ಕೋರ್ತೇನೆ. ಇವನ್ ಪ್ರೈವೇಟ್ ಯೂನಿವರ್ಸಿಟಿಗಳು ಕೂಡ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತ ಹೊಸ ಎಜುಕೇಶನ್ ನ ವಿಭಾಗಗಳನ್ನು ತೆರೆಯಬೇಕು. ಈಗ ಸ್ಪೋರ್ಟ್ಸ್ ಮೆಡಿಸಿನ್ ಆಗಿರಬಹುದು, ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಷನ್ ಆಗಿರಬಹುದು, ಇಂಥದ್ದನ್ನೆಲ್ಲ ಹೆಚ್ಚು ತೆರೆಯಬೇಕು. ಹೆಚ್ಚು ಆಲ್ರೆಡಿ ಇದೆ, ಎಕ್ಸ್ಪ್ಲೋರ್ ಈಗ ಹೇಗಾಗ್ತದೆ, ಡಿಮಾಂಡ್ ಹೆಚ್ಚಾದ್ರೆ ಸಪ್ಲೈ ಹೆಚ್ಚಾಗ್ತದೆ. ಡಿಮಾಂಡ್ ಕಮ್ಮಿ ಇರೋದ್ರಿಂದ ಒಲಿಂಪಿಕ್ಸ್ ಏನು ಸಾಧ್ಯತೆ ಇದ್ರೂ ಹೆಚ್ಚಾಗಬಹುದು. ಹೌದು. ಸರಿ, ಮಾನ್ಯ ಶ್ರೀಪಾದ್ ಅವರಿಗೆ ತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತು ಮುಖ್ಯವಾಗಿ ತೈಕ್ವಾಂಡೋ ಕ್ರೀಡೆಯನ್ನ ಬಹಳ ಸಮಗ್ರವಾಗಿ ಪರಿಚಯಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ. ತೈಕ್ವಾಂಡೋ ಕ್ರೀಡೆಯ ಬಗ್ಗೆ ತಾವು ತಿಳಿದಿರಿ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ನಮಗೂ ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಆದರೆ ಬಹುತೇಕವಾದಂಥ ಮಾಹಿತಿಯನ್ನು ಮಾನ್ಯ ಶ್ರೀಪಾದ್ ರಾವ್ ಮೂಲಕ ನಾವು ಕರ್ಕೊಂಡಿದ್ದೆ. ಯಾಕಂದರೆ ಅವರು ಈಗಾಗಲೇ ಬಹಳಷ್ಟು ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಈ ಒಂದು ಕ್ರೀಡೆಯ ಮುಖೇನವಾಗಿ. ಆದ್ದರಿಂದ ಈ ಕ್ರೀಡೆಗೆ ತಮ್ಮ ಮಕ್ಕಳನ್ನು ಕಳಿಸಬಹುದು. ಅವರೇ ಹೇಳಿದಂತೆ ಇಲ್ಲಿ ಮಾನಸಿಕ ದೃಢತೆ, ದೈಹಿಕ ಕ್ಷಮತೆ ಮತ್ತು ಅವರಲ್ಲಿ ಒಂದು ರೀತಿಯ ಏಕಾಗ್ರತೆ ಮತ್ತು ಮುಂದಿನ ದಿನಗಳಲ್ಲಿ ಅವರು ಜೀವನ ಶಿಸ್ತನ್ನು ಯಾವ ರೀತಿಯಲ್ಲಿ ಅಳವಡಿಸಿಕೊಳ್ಬೇಕು ಎನ್ನುವ ಎಲ್ಲ ಶಿಕ್ಷಣಗಳು ಈ ಕ್ರೀಡೆಯಿಂದ ಲಭಿಸ್ತದೆ. ಮತ್ತು ಅವರ ಉದ್ದೇಶ ಕೂಡ ಇದೆ, ಯಕ್ಷಿತ್ ಫೌಂಡೇಶನ್ ಮೂಲಕವಾಗಿ ಫ್ರೀ ಆದಂಥ ಟ್ರೈನಿಂಗನ್ನು ಕೊಡಬೇಕು, ಫ್ರೀ ಆದಂಥ ಎಜುಕೇಷನನ್ನು ಕೊಡಬೇಕು. ಈ ಎಲ್ಲ ಆಸ್ಪಿರೇಷನ್ಗಳು ಕೂಡ ಸಾಕಾರಗೊಳ್ಳಿ. ಮತ್ತು ತೈಕ್ವಾಂಡೋ ಕ್ರೀಡೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಅವರನ್ನು ಸಂಪರ್ಕಿಸಬಹುದು. ಮತ್ತು ಟ್ರೈನಿಂಗು ಕೂಡ ತಾವು ಕರಾವಳಿಯಲ್ಲಿ ಇದೆ, ಉಡುಪಿಯಲ್ಲೂ ಇದೆ ಅಂತ ಅವರು ಹೇಳಿದ್ದಾರೆ. ತಾವು ಸಂಪರ್ಕಿಸಬಹುದು ಮತ್ತು ಈ ಕ್ರೀಡೆಯ ಮೂಲಕವಾಗಿ ತಾವು ಭವಿಷ್ಯವನ್ನು ನಿರ್ಮಿಸಬಹುದು. ಯಾಕೆಂದರೆ ಅವರು ಈಗಾಗಲೇ ಹೇಳಿದ್ದಾರೆ, ಇದು ಇಂಟರ್ನ್ಯಾಷನಲ್ ಫೆಡರೇಷನ್ನ ಮೂಲಕ ಇದರಲ್ಲಿ ಸರ್ಟಿಫೈಡ್ ಆದಂಥ ಒಂದು ಕ್ರೀಡೆ. ಆದ್ದರಿಂದ ನಮ್ಮ ಮಿಲಿಟರಿಯಲ್ಲಿಯೂ ಕೂಡ ಈ ಕ್ರೀಡೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು, ಕೋಟಾವನ್ನು ಕೊಡಲಾಗಿದೆ. ಆದ್ದರಿಂದ ಈ ಕ್ರೀಡೆಯನ್ನು ಆಯ್ದುಕೊಂಡು ತಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.